ಇವತ್ತು ನಮ್ಮ ಜೊತೆ ಅಭಯ್ ಇದ್ದಾರೆ. ಅಭಯ್ ಯಾರ್ಯಾರಿಗೆ ಪರಿಚಯ ಇಲ್ಲ, ಅವರು ಡೇರ್ ಡೆವಿಲ್ ಮುಸ್ತಫಾ ಅನ್ನೋ ಸಿನಿಮಾದಲ್ಲಿ ಗುರುತಿಸ್ಕೊಂಡಿದ್ರು. ಅದ ನಂತರ ಫ್ಯಾಮಿಲಿ ಡ್ರಾಮಾ ಅನ್ನೋ ಸಿನಿಮಾದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ಒನ್ ಆಫ್ ದ ಮೇನ್ ಆರ್ಟಿಸ್ಟ್ಸ್ ಆಗಿ, ಮಾರ್ಕೆಟಿಂಗ್ ಹೆಡ್ ಆಗಿ ತುಂಬಾ ಜವಾಬ್ದಾರಿ ತಗೊಂಡು ಇನ್ವಾಲ್ವ್ ಆಗಿದ್ರು. ಆ್ಯಂಡ್ ಇವತ್ತಿನ ಇಂಟರ್ವ್ಯೂ ಅಲ್ಲಿ ಅವ್ರಿಗೊಂದು ಇನ್ಫಾರ್ಮಲ್ ಡಿಸ್ಕಷನ್ನಲ್ಲಿ ನಾವು ಫ್ಯಾಮಿಲಿ ಡ್ರಾಮಾದ ಥಿಯೇಟ್ರಿಕಲ್ ಜರ್ನಿ ಹೇಗಿತ್ತು, ಏನು ವರ್ಕ್ ಆಯಿತು, ಏನು ವರ್ಕ್ ಆಗಲಿಲ್ಲ, ಹಾಗೂ ಮಾರ್ಕೆಟಿಂಗ್ ಜರ್ನಿ ಹೇಗಿತ್ತು, ಏನು ವರ್ಕ್ ಆಯಿತು, ಏನು ವರ್ಕ್ ಆಗಲಿಲ್ಲ. ಲೈಕ್ ವೈಸ್ ಇವಾಗ ಅಮೆಝಾನ್ ಪ್ರೈಮಲ್ಲಿ ಬರ್ತಿದೆ ಅಂತ ಕೇಳ್ಪಟ್ವಿ. ಅದರ್ ಜರ್ನಿ ಹೇಗಿತ್ತು, ಹೌ ಈಸಿ ಆರ್ ಹೌ ಡಿಫಿಕಲ್ಟ್ ವಾಸ್ ಇಟ್, ಆ್ಯಂಡ್ ಎಂಟೈರ್ ಪ್ರಾಸೆಸ್ಸಲ್ಲಿ ಅವ್ರಿಗೆ ಪ್ರೊಡಕ್ಷನ್ ಕಡೆಯಿಂದ, ಪ್ರೊಡ್ಯೂಸರ್ಸ್ ಕಡೆಯಿಂದ ಏನು ಸಪೋರ್ಟ್ ಇತ್ತು, ಇಂಡಸ್ಟ್ರಿ ಕಡೆಯಿಂದ ಏನಿತ್ತು, ಏನು ಲರ್ನಿಂಗ್ಸು, ಏನು ಮಿಸ್ಟೇಕ್ಸು, ಎಲ್ಲದನ್ನು ಒಂದೊಂದೇ ತಿಳ್ಕೊತಾ ಹೋಗೋಣ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಯ್ ಆತ್ಮೀಯವಾದ ಗೆಳೆಯರು ಕೂಡ. ಸೊ ಎಲ್ಲ ವಿಚಾರನೂ ಮಾತಾಡೋಕ್ಕೆ ಒಂದು ಸಲಿಗೆ ಇದೆ. ದಟ್ ನೋಟ್ ಶುರು ಮಾಡೋಣ. ಅಭಯ್, ವೆಲ್ಕಮ್. Thank you so much for having me again here. Yeah. And we will keep having you Sure. more and more with your projects. ಆ್ಯಂಡ್ ಅಭಯ್ ಅವರು ಸುಮಾರು ಕಥೆಗಳನ್ನ ಕೇಳ್ತಾ ಇದ್ದಾರೆ, ಆ್ಯಂಡ್ ಅದ್ಭುತವಾದ ಲೈನಪ್ನ ರೆಡಿ ಮಾಡ್ಕೊತಿದ್ದಾರೆ. ಸೊ ವೆರಿ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. Thank you. ಸೊ ಅಭಯ್, ಇವಾಗ ಇವತ್ತಿನ ವಿಡಿಯೋಲಿ ಮೇನ್ಲಿ ನಾವು ಫ್ಯಾಮಿಲಿ ಡ್ರಾಮಾ ಏನು ವರ್ಕ್ ಆಯಿತು, ಏನು ವರ್ಕ್ ಆಗಲಿಲ್ಲ, ಥ್ರೂ ಆಲ್ ಲೆನ್ಸಸ್, ಥಿಯೇಟ್ರಿಕಲ್, ಮಾರ್ಕೆಟಿಂಗ್, OTT, ಆ್ಯಂಡ್ ಇವಾಗ ನೀವು ಪ್ರೈಮ್ಗೆ ಅಪ್ರೋಚ್ ಮಾಡಿದಾಗ ಪೋಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ರೆಸ್ಪಾನ್ಸ್ ಹೇಗಿತ್ತು, ಏನು ಕೇಳಿದ್ರು, ನೀವೇನೇನು ರೆಸ್ಪಾಂಡ್ ಮಾಡಿದ್ರಿ, ಎಲ್ಲದು ಒಂದೊಂದೇ ಮಾತಾಡ್ತಾ ಹೋಗೋಣ. ಬಟ್ ಟು ಬಿಗಿನ್ ವಿತ್ ಒಂದು ನನಗೆ ಆನೆಸ್ಟಾಗಿ ಹೇಳಿ, ಫ್ಯಾಮಿಲಿ ಡ್ರಾಮಾ ಥಿಯೇಟ್ರಲ್ಲಿ ವರ್ಕ್ ಆಯ್ತಾ ನಿಮ್ಮ ಪ್ರಕಾರ? ಇಲ್ಲ, ಫ್ಯಾಮಿಲಿ ಡ್ರಾಮಾ ವರ್ಕ್ ಆಗಿದೆ, ಥಿಯೇಟ್ರಿಕಲಿ ಇಟ್ ಡಿಡ್ಂಟ್ ವರ್ಕ್. ಸೊ ಕ್ಯಾನ್ ಯು ಟೆಲ್ ಅಸ್ ಸಮ್ ರೀಸನ್ಸ್ ಏನಕ್ಕೆ ವರ್ಕ್ ಆಗಿದೆ? ಓಕೆ. ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಇಷ್ಟಪಡ್ತೀನಿ. ಫ್ಯಾಮಿಲಿ ಡ್ರಾಮಾ ಡಿಂಟ್ ವರ್ಕ್ ಇನ್ ದ ಥಿಯೇಟರ್ಸ್, ಬಟ್ ಅದ್ರ ಶೆಲ್ಫ್ ಲೈಫ್ ಇನ್ನೂ ಆಗೋಗಿಲ್ಲ. ನನ್ನ ಪ್ರಕಾರ ಇನ್ಮೇಲೆ ಶುರು ಇದ್ರದ್ದು ಅಂತ, ಅಂದರೆ ಅಟ್ಲೀಸ್ಟ್ ಹೋಪ್ಸ್ ಆದರೂ ಇದೆ, ಒಂದು ಚಿಕ್ಕ ಗಟ್ ಫೀಲಿಂಗ್ ಇದೆ. OTTಯಲ್ಲಿ ನಾವು ಇಟ್ ವಿಲ್ ಸ್ಟಾರ್ಟ್, ನಾವು ಇಟ್ ಇಸ್ ಇಟ್ಸ್ ಆ್ಯಕ್ಚುಯಲ್ ಜರ್ನಿ ಅಂತ ಅನಿಸುತ್ತೆ ನನಗೆ. ಓಕೆ, ಬಟ್ ಐ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನೀವು ಒಂದು ಕ್ವಶನ್ ಕೇಳಿದ್ರೆ, ವಾಟ್ ಡಿಡ್ ವರ್ಕ್? ಕರೆಕ್ಟ್. ಈ ಥಿಯೇಟ್ರಲ್ಲಿ ಏನಕ್ಕೆ ವರ್ಕ್ ಆಗಿದೆ? ಇದನ್ನ ನಾನು ಸ್ವಲ್ಪ ಟೈಮ್ ತಗೋತೀನಿ, ಬಟ್ ಪ್ಲೀಸ್ ವಿ ಹ್ಯಾವ್ ಆಲ್ ದ ಟೈಮ್. ಬಟ್ 5 ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಪ್ಲೀಸ್. ಒಂದು, ಫಿಲಮ್ ಮಾಡೋ ಹಂತದಲ್ಲಿ ಏನು ಪ್ರಾಬ್ಲಮ್ಮು, ಫಿಲಮ್ ರಿಲೀಸ್ ಟೈಮಲ್ಲಿ ಏನು, ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು, ಅದ್ರ ಸುತ್ತ ಇರೋ ಸಿಸ್ಟಮ್ ಹೆಂಗಿದೆ ನಾವು ಫೇಸ್ ಮಾಡ್ಬೇಕಾಗಿರೋದು. ಆಮೇಲೆ ಆಡಿಯನ್ಸ್. ಹಂಗಂತ ನಾನೇನು ಆಡಿಯನ್ಸ್ ಬ್ಲೇಮ್ ಮಾಡ್ತಿಲ್ಲ, ಬರಲ್ಲ ಅಂತ, ಡೆಫಿನೆಟ್ಲಿ ಬರ್ತಿದ್ದಾರೆ ಕನ್ನಡ ಫಿಲಮ್ಗೆ. ಬಟ್ ಫಸ್ಟ್ ಟು ಸ್ಟಾರ್ಟ್ ಆಫ್ ಫಿಲಮ್ ಇಂದಾನೆ ತೊಗೊಳ್ಳೋಣ. ಫಿಲಮಲ್ಲಿ ಥಿಯೇಟ್ರಿಕಲ್ಗೆ ಹಿಂಡರ್ ಮಾಡಿದ್ದು ಪ್ರಾಬ್ಲಮ್ಸು 4 ಇತ್ತು. ಒಂದು, ರೈಟಿಂಗಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸು, ಎಡಿಟಿಂಗಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸು, ಆಮೇಲೆ ಇದು ಯಾರಿಗೆ ತೋರಿಸಿದ್ವಿ ಅದು ಪ್ರಾಬ್ಲಮ್ಮು, ಆಮೇಲೆ ಇನ್ನೊಂದು ವೆನ್ ಯು ಸೇ ಯಾರಿಗೆ ತೋರಿಸಿದ್ರಿ, ಬಿಫೋರ್ ರಿಲೀಸ್ ದ ಫೋಕಸ್ ಗ್ರೂಪ್. ಐ ವಿಲ್ ಸ್ಟಾರ್ಟ್ ಆಫ್. ಅಂದರೆ ಇವಾಗ ರೈಟಿಂಗ್ ವೈಸ್ ತಗೊಂಡ್ರೆ ಇವತ್ತಿಗೂ ಯಾರ್ಯಾರು ನೋಡಿದ್ದಾರೆ, ಒಂದು ಕ್ಲೋಸ್ ಟು 4,000-5,000 ಪೀಪಲ್ ನೋಡಿದ್ದಾರೆ ಫಿಲಮ್. ಸೊ ಯಾರ್ಯಾರು ನೋಡಿದರೆ ಎವ್ರಿಬಡಿ ಇಸ್ ಟೆಲ್ಲಿಂಗ್ ದ ಸ್ಟೋರಿ ಇಸ್ ಎಕ್ಸಲೆಂಟ್, ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಮ ರಿವ್ಯೂ ಒಂದು ವೆರಿ ಗುಡ್ ಸ್ಟೋರಿ ಅಂತಲೇ ಹೇಳ್ತೀರಾ. ಸೊ ನಾವು ರೈಟಿಂಗ್ ಸ್ಟೇಜಲ್ಲಿ ಅಲ್ಲಿ ಗೆದ್ದಿದ್ವಿ. ವೆನ್ ವಿ ಅಪ್ರೂವ್ ದಟ್ ದಿಸ್ ಪ್ರಾಜೆಕ್ಟ್ ಹ್ಯಾಸ್ ಟು ಬಿ ಡನ್, ಸ್ಟೋರಿ ಇಸ್ ಇಂಟ್ರೆಸ್ಟಿಂಗ್ ಅಂತ. ಬಟ್ ಎಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ, ಅಗೇನ್ ಐ ಆಮ್ ನಾಟ್ ಬ್ಲೇಮಿಂಗ್ ದ ರೈಟರ್, ಆಕಾಶ್ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ. ಬಟ್ ಅದೇ ಒಂದಿಷ್ಟು ಕಡೆ ನಾನು ಆಕಾಶೇ ವಿ ಇಂಟ್ರಸ್ಪೆಕ್ಟೆಡ್ ವಾಟ್ ಹ್ಯಾಪನ್ ಆಫ್ಟರ್ ದ ರಿಲೀಸ್. ನಾವು ಇನಿಷಿಯಲ್ ಥಾಟ್ ಪ್ರೊಸೆಸ್ಸಲ್ಲಿ 35 ನಿಮಿಷಕ್ಕೆ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಆಗಬೇಕು ಅಂತಲೇ ಅನ್ಕೊಂಡಿದ್ವಿ. ಬಟ್ ಫಿಲಮಲ್ಲಿ ತೆಗೆದು ನೋಡಿದಾಗ 1 hour 3 minutes ಆಗ್ತಿದೆ. ಸೊ ಆ 25 minutes ಜನ ನೋಡ್ಬೇಕಲ್ವ, ಬೋರ್ ಹೊಡಿಯುತ್ತಲ್ವ, ಅಲ್ಲವರೆಗೂ ಏನೋ ಒಂದು ಕಾನ್ಫ್ಲಿಕ್ಟ್ ಆಗ್ತದ. ಆ್ಯಂಡ್ ಅದೊಂದು ನಾವೇನು ಅನ್ಕೊಂಡಿದ್ವಿ, ಫಸ್ಟ್ ಇನಿಷಿಯಲ್ ಡ್ರಾಫ್ಟಲ್ಲಿ ಆ 35th minute ಬಂದಾಗ ಸಖತ್ ಎಕ್ಸೈಟಿಂಗ್ ಇತ್ತು. ಬಟ್ ಆ 35th minute ಬರೋದು ತುಂಬ ಫೋರ್ಸ್ಡ್ ಇರುತ್ತೆ ಅಂತ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್. ಅಂದರೆ ಇವರಿದು ಇವ್ರಿಗೆ ಈ ನೀಡಿದೆ ಅಂತ. ಅದು ಅದೇ ನೆಕ್ಸ್ಟ್ ಟೈಮ್ ನಾವು ಕಲಿಯೋವಾಗ ಏನು ಮಾಡಬೇಕಾದ್ರೆ, ನೀಡು ತೋರಿಸ್ಕೊಂಡು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಸೀಕ್ವೆನ್ಸ್ ಅಥವಾ 2 ನೀಡನ್ನ ಒಂದೇ ಸೀನಲ್ಲಿ ಕಮ್ಯುನಿಕೇಟ್ ಮಾಡಬೇಕಾ, ಈ ಥರ ಒಂದು ಕ್ವೆಶನ್ಸ್ ನಾವು ಮಾಡಬೇಕಿತ್ತಂತ ನನ್ಗೆ ಅನ್ಸೋದು. ಇನ್ನೊಂದು, ಸೊ ಬಿಫೋರ್ ಯು ಗೋ ಟು ದ ನೆಕ್ಸ್ಟ್ ರೀಸನ್, ಇದರಲ್ಲೇ ಒಂದು ಆಡ್ ಆನ್ ಏನಂದರೆ ಫಾಲೋಅಪ್ ಕ್ವೆಶನ್ನು. ಇವಾಗ 35th minute ನೀವು ಕಾನ್ಫ್ಲಿಕ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಿ, ಬಟ್ ಲೇಟ್ ಆಯಿತು. ಬಟ್ ನೀವು ಬಿಫೋರ್ ರಿಲೀಸ್ ಒಂದಷ್ಟು ಜನಕ್ಕೆ ನಿಮ್ಮ ಟೀಮನ್ನು
ಕೊಟ್ಟು ಹೊರಗಡೆ ಇರೋರ್ಗೆ ಒಂದಷ್ಟು ಜನಕ್ಕೆ ತೋರಿಸಿರ್ತೀರ. ಫೀಡ್ಬ್ಯಾಕ್ ಬಂತಾ ಇದು ಈ ತರ ಕತೆ ಲೇಟಾಗಿ ಸ್ಟಾರ್ಟ್ ಆಗ್ತಿದೆ, ವರ್ಲ್ಡ್ ಬಿಲ್ಡಿಂಗ್ಗೆ ಟೈಮ್ ಆಗ್ತಿದೆ ಅಂತ ಯಾರಾದ್ರೂ ಹೇಳಿದ್ರ? ಅದಿತ್ತು. ಓಕೆ, ಅದೇ ಕ್ಯಾನ್ ಐ ಟೆಲ್ ಇಟ್ ಇನ್ ಮೈ ಸೊ ಅದೇ. ಆಮೇಲೆ ಇನ್ನೊಂದು ಎಡಿಟಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಸೊ ಒಂದು ರೈಟಿಂಗ್ ಓಕೆ, ಇನ್ನೊಂದು ಎಡಿಟಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಂದ್ರೆ ಒಂದು, ಇಫ್ ಯು ಕ್ಯಾನ್ ರಿಮೆಂಬರ್ ಯು ಹ್ಯಾವ್ ಸೀನ್ ದ ಫಿಲ್ಮ್, ಸೊ ಎಳ್ನೀರ್ ಅಂಗಡಿ ಹತ್ರ ನಾನು ನಡ್ಕೊಂಬರೋ ಶಾರ್ಟ್ ಇದೆ. ಆ ಶಾರ್ಟು ಟೆಕ್ನಿಕಲಿ ಆ ರೋಡ್ ಎಂಡಿಂದ ಈ ರೋಡ್ ಎಂಡ್ವರೆಗೂ ಇದೆ. ಅದು ಅಷ್ಟೊತ್ತು ತೋರಿಸೋ ಅವಶ್ಯಕತೆ ಇಲ್ಲ. ಬಟ್ ನಾವೇನ್ ಮಾಡ್ತೀವಿ, ಜನ ಇನ್ನೂ ವರ್ಲ್ಡ್ ಅಲ್ಲಿ ಕುತ್ಕೊಳ್ಳಿ ಅಂತ ನಮ್ದು ಒಂಚೂರು ಸ್ವಾರ್ಥ ಇರುತ್ತೆ. ಅಂದ್ರೆ ಇನ್ನು ಇಮ್ಮರ್ಸ್ ಮಾಡೋಣ, ಇನ್ನೂ ಸ್ವಲ್ಪ ಸ್ಲೋ ಇಡೋಣ ಅಂತ. ಸೊ ಆ ತರ ಒಂದಿಷ್ಟು ರಿಯಾಕ್ಷನ್ ಶಾರ್ಟ್ಸ್ ಆಗಲಿ, ಒಂದಷ್ಟು ನಮ್ ಕಡೆಯಿಂದ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಿಲ್ಲ. ಅದು ಹಂಗ್ ಕಮ್ಯುನಿಕೇಟ್ ಆಗಿಲ್ಲ, ಜನಕ್ಕೆ ಇನ್ನೂ ಬೋರ್ ಆಯ್ತು ಗುರು ನೆಕ್ಸ್ಟ್ ವಿಷಯ ಹೇಳು ಅನ್ನೋ ತರ ಪಾಯಿಂಟ್ ಆಫ್ ವ್ಯೂ ಬಿಲ್ಡ್ ಆಯ್ತು. ಅದು ನನಗೆ ಪ್ರೀಮಿಯರ್ಸ್ ದಿನ ಗೊತ್ತಾಯ್ತು, ಅಲ್ಲಿವರೆಗೂ ನನಗೆ ಗೊತ್ತಾಗಿಲ್ಲ. ಸೊ ಅಲ್ಲಿ ನಾನೇನು ಕರೆಕ್ಟ್ ಮಾಡಕ್ ಆಗಲ್ಲ. ಎಡಿಟಿಂಗ್ದು ಒಂದಾದ್ರೆ, ಇವಾಗ ಫಿಲಮ್ ತೋರಿಸಿ ಈ ಫಿಲಮ್ ಈ ಎಡಿಟಿಂಗ್ ಸ್ಪೇಸ್ ಅಲ್ಲಿ ಅಥವಾ ಈ ಏನ್ ಫಿಲಮ್ ಅನ್ಕೊಂಡಿದ್ವಿ ಇದು ವರ್ಕ್ ಆಗ್ತಿದ್ಯಾ ಅನ್ನೋದು ಯಾರನ್ನ ಕೇಳ್ಬೇಕು ಫಿಲಮ್ ಕ್ರೂ ಅಲ್ಲಿ. ಇವಾಗ ಎವ್ರಿ ಒನ್ ಇಸ್ ವರ್ಕಿಂಗ್ ಫಾರ್ ದ ಫಿಲ್ಮ್ಸ್ ಕಲೆಕ್ಟಿವ್ಲಿ ಸಕ್ಸಸ್ ಆರ್ ಒಳ್ಳೇದಾಗ್ಲಿ ಅಂತ. ಬಟ್ ಅಲ್ಲಿ ಹೆಸರು ಬೀಳೋ ಪ್ರತಿಯೊಬ್ರು ಸ್ಟೇಕ್ಸ್ ಇಟ್ಕೊಂಡಿರಲ್ಲ. ಸೊ ಅವ್ರಿಗೇನು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆ ತರ ಸ್ಪೆಸಿಫಿಕ್ ಅಲ್ಲ. ಆಸ್ ಅನ್ ಎಕ್ಸಾಂಪಲ್ ಐಮ್ ಟೇಕಿಂಗ್, ಇವಾಗ ನಾನು ಒಂದು ಫಿಲಮ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಎರಡನೇದು, ಮೂರನೇದು ಐ ಕ್ಯಾನ್ ಶೋ ಪೀಪಲ್ ಪೋಸ್ಟ್ ನಾನು ಇದ್ದೀನಿ ಅಂತ ಅವ್ರ ಸ್ಟೇಕ್ ಅಷ್ಟೇ. ಸೊ ದೇ ವಿಲ್ ಎನಿವೇಸ್ ಗೋ ಅಂಡ್ ದೇ ಕ್ಯಾನ್ ಕನ್ವಿನ್ಸ್ ಸಮ್ಮನ್ ಎಲ್ಸ್ ಟು ಗಿವ್ ದೆಮ್ ಒನ್ ಮೋರ್ ವರ್ಕ್. ಬಟ್ ಇವಾಗ ಪೀಪಲ್ ಹು ಹ್ಯಾವ್ ಸ್ಟೇಕ್ ಇನ್ ಐದರ್ ಡೂಯಿಂಗ್ ದ ಪ್ರಾಜೆಕ್ಟ್ ಆರ್, ಇವಾಗ ನನಗೆ ಫ್ಯಾಮಿಲಿ ನಾವ ಫುಲ್ ಕ್ಯೂರೇಟ್ ಮಾಡಿದ್ ನಾನೇ. ಅದು ಬೋಸ್ಟ್ ಮಾಡ್ಕೋತಾ ಇಲ್ಲ, ಬಟ್ ನನ್ನ ನೀಡ್ ಹೇಳ್ಕೊತಾ ಇದ್ದೆ ಎಲ್ಲ, ಬಿಕಾಸ್ ಐ ವಾಂಟೆಡ್ ಅ ಕರಿಯರ್ ಔಟ್ ಆಫ್ ದಿಸ್. ಸೊ ಮೈ ಸ್ಟೇಕ್ ಇಸ್ ಮೋರ್ ಅಂಡ್ ಆಕಾಶ್ ಸ್ಟೇಕ್ ಇಸ್ ಮೋರ್ ಅಂಡ್ ಪ್ರೊಡ್ಯೂಸರ್ ಪಾಪ ಅವ್ರದ್ದೇ ಬಿಗ್ಗೆಸ್ಟ್ ಸ್ಟೇಕ್ ಇರೋ. ಸೊ ಇವ್ರ ಡಿಸಿಷನ್ಸ್ ನಾವು ಜಾಸ್ತಿ ನಂಬೇಕು, ವಿಚ್ ಅನ್ಫಾರ್ಚುನೇಟ್ಲಿ ವಿ ಟುಕ್ ಎವ್ರಿ ಒನ್. ಅಂಡ್ ಇನ್ನೊಂದು ಎಲ್ಲರೂ ಹೇಳೋ ದೊಡ್ಡ ಲೈ ಏನ್ ಗೊತ್ತಾ, ನಾನು ಆಡಿಯನ್ಸ್ ಆಗಿ ನೋಡ್ತೀನಿ ಅಂತ. ನೋ ಫಿಲ್ಮ್ ಮೇಕರ್ ವಿಲ್ ವಾಚ್ ಇಟ್ ಆಸ್ ಅ ನಾರ್ಮಲ್ ಆಡಿಯನ್ಸ್. ಎಲ್ಲರದ್ದು ಅವ್ರದ್ದೇ ಆಗಿರೋ ಬಯಾಸ್ ಇರುತ್ತೆ. ಸೊ ಅದೇ ಅದು ನಾವು ನಂಬಿದ್ದು. ಹಂಗೆ ನೋಡ್ಬೇಕಾ? ಯಾವುದು ಅದೇ ನಾವು ಆಡಿಯನ್ ಆಗಿ ನೋಡ್ಬೇಕಾ ಇಲ್ಲ ಇನ್ನೊಂದು ಶೂಸ್ ಇಂದ ನೋಡ್ಬೇಕಾ? ಆಸ್ ನನ್ಗನ್ಸೋದು ಅ ಫಿಲ್ಮ್ ಮೇಕರ್ ಹೂ ನೋಸ್ ದ ಆಡಿಯನ್ಸ್ ಪಲ್ಸ್, ಆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ಒಂದು 10 ಸಿನಿಮಾ ನೋಡಿದಾಗ ಕಲೆಕ್ಟಿವ್ಲಿ ನನಗೆ 10 ಸಿನಿಮಾದಲ್ಲಿ ಫಿಲ್ಮ್ ಮೇಕರ್ ಆಗಿಯೂ ಆಡಿಯನ್ಸ್ ಪಕ್ಕನೇ ನೋಡ್ತಿರ್ತೀವಲ್ಲ, ಯಾವ್ದು ವರ್ಕ್ ಆಗ್ತಿತ್ತು, ಯಾವ ಮೂಮೆಂಟ್ಸ್ ವರ್ಕ್ ಆಗ್ತಿತ್ತು, ಅದನ್ನ ನಾವು ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಸೊ ಯಾರನ್ನ ನಂಬ್ತೀವಿ ಟೀಮಲ್ಲಿ ಟು ಟೆಲ್ ಇಫ್ ದಿಸ್ ಇಸ್ ದ ರೈಟ್ ಫಿಲ್ಮ್ ವಿ ಆರ್ ಮೇಕಿಂಗ್, ಬಿಕಾಸ್ ಅವ್ರೇನ್ ಪಾಪ ಅವ್ರೇನ್ ಕೆಟ್ಟದ್ ಬಯಸಲ್ಲ. ಅವ್ರೇನ್ ಹೇಳ್ತಿರ್ತಾರೆ, ಅವ್ರು ಸ್ಕ್ರಿಪ್ಟ್ ಓದಿರ್ತಾರೆ, ಅದು ಟ್ರಾನ್ಸ್ಲೇಟ್ ಆಗಿದೆಯೋ ಅಲ್ವೋ ಅಥವಾ ಎಡಿಟಿಂಗ್ ಅಲ್ಲಿ ನಾವು ಕೊಟ್ಟಿರೋ ಕೆಲಸ ಸರಿಯಾಗಿ ಆಗ್ತಿದೆಯೋ ಅಲ್ವೋ, ಇಷ್ಟನ್ನ ಮಾತ್ರ ಅವ್ರು ಹೇಳ್ಬೋದು. ಅದರ ಮೇಲೆ ಅವ್ರು ಸ್ಟೇಕ್ ಇಲ್ಲದೆ ಇರೋವಾಗ ಆಗಲ್ಲ. ಬಟ್ ಡೇರ್ಡೆವಿಲ್ ಮುಸ್ತಫಾ ಎಕ್ಸಾಂಪಲ್ ತಗೊಂಡ್ರೆ, ನಾನು ಆಶಿತ್ ಅಂತ ಕುಮಾರ ಪಾತ್ರ ಮಾಡಿರೋದು, ಆಮೇಲೆ ಆದಿತ್ಯ ಅಯ್ಯಂಗಾರಿ ಮಾಡಿರೋದು ಶಿಷ್ಯರು, ವಿ ಹ್ಯಾಡ್ ದ ಬಿಗ್ಗೆಸ್ಟ್ ಸ್ಟೇಕ್ಸ್, ಫಿಲಮ್ ಇಸ್ ಆನ್ ಅಸ್. ಸೊ ಪ್ರತಿಯೊಬ್ಬರಿಗೂ ಪ್ರತಿದಿನ ಆಫೀಸಿಗೆ ಬಂದು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳೋ ಇದು ನಮ್ಮ ಸ್ವಾರ್ಥಗಳು. ಯಾಕೆಂದ್ರೆ ನಾವು ಏನೋ ಆಗ್ಬೇಕು ಈ ಸಿನಿಮಾ ನಮಗೆ. ಬಟ್ ಇವಾಗ ನನ್ನ ಫೇಸ್ ಇರ್ಲಿಲ್ಲ ಅಂದ್ರೆ ಪ್ರಾಬ್ಲಿ ನಾನು ಅಷ್ಟು 100% ಮೇಲೆ 85% ಕೊಡ್ತಿದ್ದೆ ಎಫರ್ಟ್. ಇವಾಗ 100 ಮೇಲೆ 110 ಕೊಟ್ಟಿದ್ದೀವಿ, ಯಾಕೆಂದ್ರೆ 4 ವರ್ಷ ಇನ್ವೆಸ್ಟ್ ಮಾಡಿದ್ವಿ ಆ ಪ್ರಾಜೆಕ್ಟ್. ಅದು ಬಿಕಾಸ್ ನಮ್ಮ ಸ್ವಾರ್ಥ ಇದೆ. ಸೊ ನಾವು ಕೊಡೋ ಪ್ರತಿ ಕಾಲ್, ಇವಾಗ ಶಶಾಂಕ್ ಸರ್ ಬಂದು ನಮ್ದು ಕೇಳಿದ್ರೆ ಇದು ವರ್ಕ್ ಆಗ್ತಿದೆಯೋ ಅಂತ ನಾವು ಆ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ತೀವಿ. ಇವಾಗ ಇಲ್ಲ ಇದು ಒಂದು ಪಾಸಿಬಲ್ ಪ್ರಾಜೆಕ್ಟ್ ನನಗೆ ಇದು ಅಂದ್ರೆ ಓಕೆ ಸರ್ ನೀವು ಅನ್ಕೊಂಡಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತೀನಿ, ಬಿಕಾಸ್ ಐ ಡೋಂಟ್ ಹ್ಯಾವ್ ಟು ಗಿವ್ ಇಟ್ ಸೋ ಮಚ್ ಥಾಟ್. ಸೊ ಇವ್ರಿಗೆ ನಾವು ಸಿನಿಮಾ ತೋರಿಸೋವಾಗ ತುಂಬಾ ಹುಷಾರಾಗಿರ್ಬೇಕು, ಅಥವಾ ಅವ್ರಿಗೆ ತೋರಿಸ್ಬೇಕೋ ಬೇಡವಾ ಅನ್ನೋದು ಗೊತ್ತಿರ್ಬೇಕು. ಯಾಕೆಂದ್ರೆ ಫಿಲಮ್ ಮಾಡ್ತಾ ಹೋದ ಪ್ರಾಸೆಸ್ ನಾವು ಮರ್ತೋಗಿರ್ತೀವಿ, ಅಂದ್ರೆ ಎಲ್ಲೋ ಕಳ್ದೋಗ್ತಾ ಇರ್ತೀವಿ. ದೇ ಆರ್ ದ ಪೀಪಲ್ ಹೂ ಕ್ಯಾನ್ ಪುಲ್. ಕರೆಕ್ಟ್. ಸೊ ದಟ್ ವಾಸ್ ಒನ್ ಥಿಂಗ್. ಆಮೇಲೆ ಫಿಲಮ್ ಮೇಕಿಂಗ್ ಇನ್ನೊಂದು ಪಾಯಿಂಟ್ ಅನ್ಕೊಂಡೆ ಬರ್ತಿತ್ತು, ಐ ವಿಲ್ ಕಮ್ ಬ್ಯಾಕ್ ಟು ಇಟ್ ವೆನ್ ಐ ರಿಮೆಂಬರ್. ಸೊ ವೆನ್ ದಿಸ್ ಇಸ್ ದ ಫಿಲಮ್ ಮೇಕಿಂಗ್ ಪಾಯಿಂಟ್ ಆಫ್ ವ್ಯೂ, ಇವಾಗ ಫಿಲಮ್ ಆಚೆ ತಗೊಂಬರೋದು ಮಾತಾಡೋಣ. ಸೊ ಫಿಲ್ಮ್ ಮೇಕಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಕ್ವಿಕ್ ಸಮ್ಮರಿ ಆದ್ರೆ, ಮೊದಲನೇದಾಗಿ ರೈಟಿಂಗ್ ಅಲ್ಲಿ ಕತೆ ಬೇಗ ಶುರು ಮಾಡ್ಬೋದಿತ್ತು, ಅಂದ್ರೆ ಕಾನ್ಫ್ಲಿಕ್ಟ್ ಬೇಗ ಇಂಟ್ರೊಡ್ಯೂಸ್ ಮಾಡ್ಬೋದಿತ್ತು. ಎಡಿಟ್ ಅಲ್ಲಿ ಶಾರ್ಟ್ಸ್ ತುಂಬಾ ಲಾಂಗ್ ಆಯ್ತು, ಕ್ರಿಸ್ಪ್ ಮಾಡ್ಬೋದಿತ್ತು.
ಮೂರನೇದು ಸ್ಟೇಕ್ಸ್ ಕಡಿಮೆ ಇರೋರ್ ಒಪಿನಿಯನ್ ನ ಕೇಳ್ದಲೇ ಇರೋದೇ ಒಳ್ಳೇದಾಗಿರುತ್ತೆ ಏನೋ. ಎಸ್ ಸೊ ದಿಸ್ ಇಸ್ ಫ್ರಮ್ ಮೇಕಿಂಗ್ ಪರ್ಸ್ಪೆಕ್ಟಿವ್. ಮೇಕಿಂಗ್ ನೌ ವಿಲ್ ಮೂವ್ ಟು ಅನದರ್ ಪರ್ಸ್ಪೆಕ್ಟಿವ್. ನೆಕ್ಸ್ಟ್ ಇವಾಗ ಇಫ್ ವಿಲ್ ಟೇಕ್ ಸಿನಿಮಾ ಆಚೆ ತರದು, ಇದಕ್ಕೆ ಒಂದಿಷ್ಟು ಎಕೋಸಿಸ್ಟಮ್ಸ್ ಬೇಕು ನಮಗೆ. ಅಂದ್ರೆ ಡಿಸ್ಟ್ರಿಬ್ಯೂಷನ್ಸ್ ಇಂದ ಹಿಡಿದು ಎಲ್ಲಾನು ಪ್ರಮೋಷನ್ಸ್ ಆಫ್ಟರ್ ಸಿನಿಮಾ ಮಾಡಿ ಆದ್ಮೇಲೆ ಸಿನಿಮಾ ಆಚೆ ಬರೋದು, ಅದು ಅನ್ಫಾರ್ಚುನೇಟ್ಲಿ ಅದೇ ಪ್ರೈಸಸ್ ಜಾಸ್ತಿ ಇದೆ, ಆಮೇಲೆ ಮಾತಾಡೋದು. ಬಟ್ ಆಚೆ ಬರೋದೇನೆ ಅದು ತುಂಬಾ ಟಿಡಿಯಸ್ ಪ್ರಾಸೆಸ್ ಇದೆ. ಆಮೇಲೆ ಯಾರ್ಯಾರು ಈ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಯಾರು ನಮ್ಮ ಮಾತು ಕೇಳಲ್ಲ. ಇವಾಗ ಅದೇ ಟೈಮಲ್ಲಿ ರಿಲೀಸ್ ಆದಾಗ ರಾಯನ್ ಅಂತ ಒಂದು ಫಿಲ್ಮ್ ಇತ್ತು, ರೂಪಾಂತರ ಅಂತ ಒಂದು ಫಿಲ್ಮ್ ಇತ್ತು, ನಮ್ಮ ಫಿಲ್ಮ್ ಇತ್ತು. ಈಗ ಧನುಷ್ ಸರ್ ಅನ್ಬೇಕಾದ್ರೆ ಗೊತ್ತಿದ್ದು, ಧನುಷ್ ಅವರು, ರಾಜ್ಬಿ ಶೆಟ್ರು, ಅಭಯ್, ಈ 3 ಜನದ್ದು 220 ರೂಪೀಸ್ ಟಿಕೆಟ್ ಇಟ್ಟರೆ ಯಾರು ಚೂಸ್ ಮಾಡ್ತೀರಾ? ಅಫ್ಕೋರ್ಸ್ ಯು ವಿಲ್ ಗೋ ಫಾರ್ ಧನುಷ್ ಸರ್ ಆರ್ ರಾಜ್ಬಿ ಶೆಟ್ಟಿ ಸರ್. ಯಾಕೆಂದ್ರೆ ದೇವ್ ಆಲ್ರೆಡಿ ಪ್ರೂವ್. ಇವಾಗ ನಮ್ಗೊಂದು ಅದೊಂದು ಇದೆ, ಐ ಡೋಂಟ್ ನೋ ಇಟ್ಸ್ ಟ್ರೂ, ಬಟ್ ಎಲ್ಲ ಜೀನ್ಸ್ನು ಬಾಂಗ್ಲಾದೇಶಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಹೂ ಕ್ವಾಲಿಟಿ ಚೆಕ್ಸ್ ಇಟ್ ಬೆಟರ್. ಅದ್ರ ಮೇಲೆ ಬ್ರ್ಯಾಂಡ್ಸ್ ವಿಲ್ ಪ್ಲೇಸ್ ದರ್ ಮನಿ ಅಂತ. ಇವಾಗ ಸೊ ನನಗೆ ಇದು ಫ್ಯಾಕ್ಟ್ ಗೊತ್ತಿತ್ತು. ಇವಾಗ ನಾವು 220-240 ರೂಪೀಸ್ ಆವ್ರೇಜ್ ಇತ್ತು. ನನಗೇನೆ ಅಷ್ಟು ಎಫರ್ಟ್ ಹಾಕಿ ನನ್ನ ಸಿನಿಮಾ ನೋಡೋದಕ್ಕೇನೆ ಐ ಡೋಂಟ್ ನೋ, ಒಂದ್ಸಲ ಯೋಚನೆ ಮಾಡ್ಬೇಕು. ಸೊ ಈ ಥರ ಅದು ಒಂದು ಪ್ರಾಬ್ಲಮ್ ಇದೆ. ಅದ್ರ ಜೊತೆ ಎಲ್ಲಿ ಈ ಫಿಲಮ್ ರಿಲೀಸ್ ಆಗ್ತಿದೆ, ಫಸ್ಟ್ ಆಫ್ ಆಲ್ ಸಾರಿ ಹಿಂದೆ ಮುಂದೆ ಹೋಗ್ತೀನಿ, ಬಟ್ ನಾನು ಮುಂಚೆ ಇದನ್ನು ಪ್ರಪೋಸ್ ಮಾಡಿದ್ದೆ. ಒಂದು ಪ್ರೈಸ್ ರಿಡಕ್ಷನ್ ಮಾಡೋಣ, ಇನ್ನೊಂದು ಈ ಜಾಗದಲ್ಲಿ ಮಾತ್ರ ಬೇಡ, ಈ ಜಾಗದಲ್ಲಿ ಬೇಡ ಅಂತ. ಬಟ್ ಇದು ಯಾವುದು ನಮ್ಮ ಕಂಟ್ರೋಲ್ ಇಲ್ಲ. ನಾನು ಹೇಳೋದಲ್ಲ, ಈ ಸಿಸ್ಟಮ್ ಏನ್ ರಿಲೀಸ್ ಆಚೆ ತಗೊಂಬರೋ ಸಿಸ್ಟಮ್ ಇದೆ, ಇದು ಯಾರು ನಮ್ಮ ಮಾತು ಕೇಳಲ್ಲ. ಸೊ ಪ್ರೈಸಿಂಗ್ ನಮ್ ಕಂಟ್ರೋಲ್ ಇರಲ್ಲ. ಪ್ರೈಸಿಂಗ್ ಏನ್ ಕಂಟ್ರೋಲ್ ಇಲ್ಲ ಪಾಪ. KRG ಅವ್ರು ದೇ ಟ್ರೈ ದೇರ್ ಬೆಸ್ಟ್. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ನೀವು ಡೇವಿಲ್ ಮಾಡಿದಾಗ ಪ್ರೀಮಿಯರ್ನು ₹1 ಕೊಟ್ರಿ ಒಂದು 4 ಸ್ಕ್ರೀನ್ ಅಲ್ಲಿ. ಸೊ ಕಂಟ್ರೋಲ್ ಇತ್ತಲ್ಲ, ಅಂದ್ರೆ ಇನ್ನೊಂದು ಎಷ್ಟು ಜನ ಸಿನಿಮಾಗಳು 99 ರೂಪೀಸಿಗೆ ರಿಲೀಸ್ ಮಾಡಿದ್ದಾರೆ. ಇಸ್ ಇಟ್ ಓನ್ಲಿ ಫಾರ್ ಪ್ರೀಮಿಯರ್? ಆಮೇಲೆ ಕಂಟ್ರೋಲ್ ಇರಲ್ಲ. ಅಂದ್ರೆ ಆ ₹1 ನಾವು ಸುಮ್ಮನೆ ಬುಕ್ ಶೋ ಅಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಅಂತ ಮಾಡಿದ್ವಿ, ಮಿಕ್ಕಿದ್ರು ನಾವು ಕಟ್ಟಿದೀವಿ. ಆ ಪ್ರೈಸ್ ಸೊ ಪ್ರೀಮಿಯರ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ವಿ ಹ್ಯಾವ್ ಟು ಬುಕ್ ದ ಹೋಲ್ ಥಿಯೇಟರ್. ಅದ್ ನಾವು ಮಾಡಿ ₹1 ಮಾತ್ರ ಬುಕ್ ಮೈ ಶೋ ಅಲ್ಲಿ ಡಿಸ್ಕ್ ಮಾಡಿ. ಸೊ ಪ್ರೈಸಿಂಗ್ ಕಂಟ್ರೋಲ್ ಎಲ್ಲೆಲ್ಲಿ ಯಾವ ಶೋ ಬೇಕು ಕಂಟ್ರೋಲ್ ನಮ್ಗೆ ಸಿಗಲ್ಲ. ಇಲ್ಲ ಪಾಪ KRG ಅವರು ಫ್ರಸ್ಟ್ರೇಟ್ ಆಗ್ಬಿಟ್ಟು PVR ಅವ್ರ ನಂಬರೇ ಕೊಟ್ಬಿಟ್ಟು ನೀವೇ ಮಾತಾಡ್ಕೊಳ್ಳಿ, ನೀವೇ ಟ್ರೈ ಮಾಡ್ಕೊಳ್ಳಿ, ಅಷ್ಟು ಹಿಂಸೆ ಕೊಟ್ಟಿದ್ದೀನಿ. ಎಕ್ಸಿಬಿಟರ್ಸ್ ಮಾತೇ ಕೇಳಲ್ಲ ನಾನು. ಬಟ್ ಅದು ಜೆನ್ಯೂನ್ಲಿ ಇರೋ ಪ್ರಾಬ್ಲಮ್. ಇವಾಗ ನನ್ನ ಮಾರ್ಕೆಟ್ಗಾಗ್ಲಿ ಅಥವಾ ನಾನ್ ಮಾಡಿರೋದಕ್ಕಾಗ್ಲಿ ಜನ ಏನಕ್ಕೆ ಎಫರ್ಟ್ ಆಗಿ ನನ್ನ ಸಿನಿಮಾ ಬಂದು ನೋಡಬೇಕು? ಏನೂ ಇಲ್ಲ. ಇವಾಗ ಟ್ರೇಲರ್ ಒಂದು ಚೆನ್ನಾಗಿದೆ, ಆದ್ರೆ ಏನೋ ನೀವು ಮಾಡಿರೋ ಎಫರ್ಟ್ಗೆ ಅಂತ ನೋಡೋದು ವೆಲ್ ವಿಶಸ್ ಮಾತ್ರ. ಆಬ್ವಿಯಸ್ಲಿ ಜನ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಬರಲ್ಲ. ಇದು ಒಂದಾದ್ರೆ ಪ್ರೈಸಿಂಗ್ ಅಂಡ್ ಆಕ್ಸೆಸಿಬಿಲಿಟಿ, ಲೊಕೇಶನ್ ಅಂಡ್ ದ ಟೈಮಿಂಗ್ ಆಫ್ ದ ಶೋ. ಇವಾಗ ಎಲ್ಲೋ ದೂರ ಇರುತ್ತೆ, ಆಯ್ತು ಅದೇನೋ ಕಷ್ಟ ಪಟ್ಕೊಂಡು ಹೋಗೋಣ ಅಂದ್ರೆ ಆ ಟೈಮಿಂಗ್ 12:35 ಇರುತ್ತೆ. ಇವಾಗ 12:35 ಶೋಗೆ ನಾನು ಒಂದು 12 ಬಿಡ್ಬೇಕು ಎಲ್ಲಿಗೋದ್ರು. ಇವಾಗ ಅದಕ್ಕೆ ಊಟ ಮಾಡ್ಕೊಂಡು ಹೊರಡ್ಬೇಕಾ ಅಥವಾ ಬಂದಾದ್ಮೇಲೆ ಮಾಡ್ಬೇಕಾ? ಯಾಕೆ 12:30 ಅಂದ್ರೆ 3 o'clock 3:30 ಆಚೆ ಬರ್ತೀನಿ. ಅಲ್ಲಿಗೆ ಹಶ್ವಾಗೋ ಚಾನ್ಸಸ್ ಇರುತ್ತೆ. ಮಧ್ಯದಲ್ಲಿ 500 ರೂಪೀಸ್ ಪಾಪ್ಕಾರ್ನ್ ತಿನ್ನಂಗಾಗ. ಇವಾಗ ಏನೋ ಅನ್ಲಿಮಿಟೆಡ್ ಪಾಪ್ಕಾರ್ನ್ ಅಂತ ಹೇಳ್ತಾರೆ, 710 ರೂಪೀಸ್ ಇದೆ. ಆಚೆ 710ಗೆ ಅನ್ಲಿಮಿಟೆಡ್ ಬುಫೆನೇ ಸಿಕ್ಬಿಡುತ್ತೆ. ಸೊ ಅದೇ ಈ ತರ ಚಿಕ್ಕ ನ್ಯೂಯಾನ್ಸ್ಗಳು, ಬಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಇವಾಗ ಕೆಲ್ಸಕ್ಕೆ ಹೋಗೋರು ಅಥವಾ ಏನೋ ಒಂದು ಇವಾಗ ಫಿಲಮ್ ಫೀಲ್ಡ್ ಅಲ್ಲೇ ಬರೆಯೋಣ ಅಂತ ಬರೋರು ಎಲ್ಲರೂ 12:35 ಶೋ ಇಸ್ ಅ ವೆರಿ ವಿಯರ್ಡ್ ಶೋ. ಯಾರು ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ಅಲ್ಲಿಗೆ? ತುಂಬಾ ಎಫರ್ಟ್. ಫಸ್ಟ್ ಆಫ್ ಆಲ್ ಪ್ರೈಸ್ ಕಷ್ಟ, ಲೊಕೇಶನ್ ಕಷ್ಟ, ಅದ್ರ ಮೇಲೆ ಶೋ ಟೈಮ್ಸ್ ಕಷ್ಟ. ಇದನ್ನ ದಾಟ್ಕೊಂಡು ಒಬ್ರು ಬರ್ಬೇಕು, ಅದು ಇಂಪಾಸಿಬಲ್ ಕನ್ವಿನ್ಸ್ ಮಾಡಕ್ಕದು. ಅದು ಒಂದು ಪ್ರಾಬ್ಲಮ್ ಇದೆ. ಆಮೇಲೆ ಇದು ರಿಲೀಸ್ ತಗೊಂಬರೋದು ಆಚೆ ಸುಮ್ಮನೆ ಜನಕ್ಕೆ ತಗೊಂಬರೋದು. ಸೊ ಬೈ ಇವಾಗ ನೀವು ಹೇಳಿದ್ದು ಥಿಯೇಟ್ರಿಕಲ್ ಚಾಲೆಂಜಸ್ ಅಲ್ಲ, ಇಟ್ಸ್ ನಾಟ್ ಫ್ಯಾಮಿಲಿ ಡ್ರಾಮಾ ಎಕ್ಸ್ಕ್ಲೂಸಿವ್. ಅದೇ ಇದು ಬೇರೆ ಸಿನಿಮಾಗಳಿಗೂ ಇರುತ್ತೆ ಅಲ್ವಾ? ಸೊ ಅಂದ್ರೆ ಇದು ಒಂದೇ ಕಾರಣದಿಂದ ಅಲ್ಲ, ಬಟ್ ಇರೋ ಕಾರಣಗಳಲ್ಲಿ ಇದು ಒಂದು ಆಡ್ ಆಗಿದೆ. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್. ನೆಕ್ಸ್ಟ್ ಒಂದು ಆಡಿಯನ್ಸ್ ತಗೊಂಡ್ರೆ, ಇವಾಗ ಕನ್ನಡ ಆಡಿಯನ್ಸ್ ಅಟ್ಲೀಸ್ಟ್ ಇನ್ ಮೈ ಪಾಯಿಂಟ್ ಆಫ್ ವ್ಯೂ ಹೆಂಗಿದೆ ಅಂದರೆ, ಮೇಜರ್ಲಿ ಎಲ್ಲದಕ್ಕೂ ಎಕ್ಸೆಪ್ಷನ್ಸ್ ಇರ್ತವೆ ವರ್ಲ್ಡಲ್ಲಿ, ಬಟ್ ಮೇಜರ್ಲಿ ಗುರು ಸಕ್ಕತ್ತಾಗಿದೆ ಅದು ಸಿನಿಮಾ, ನೆಕ್ಸ್ಟ್ ಲೆವೆಲ್ ಇದೆ ಅಂದರೆ ಸೆಕೆಂಡ್ ವೀಕ್ ಬಂದು ನೋಡ್ತಾರೆ ಆಯ್ತಾ. ಸೊ ಆ ಥರ ಒಂದು ಇವಾಗ ಆವ್ರೇಜ್ ಅಥವಾ ಚೆನ್ನಾಗಿದೆ
ಬಟ್ ಏನೋ ಒಂದಿಷ್ಟು ಪ್ರಾಬ್ಲಮ್, ಆ ಬಟ್ ಅಂತ ಬಂದಿದ ತಕ್ಷಣ ಗಾನ್, ಅವ್ರು ಆಮೇಲೆ ನೋಡೋಣ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇದ್ದಾರೆ. ಇವಾಗ ಫಿಲ್ಮ್ ವ್ಯೂಯಿಂಗ್ ಕಲ್ಚರ್ ಅಂತ ಇದೆಯಲ್ವಾ, ಕರೆಂಟ್ಲಿ ಸ್ವಲ್ಪ ಇಲ್ಲಿ ಡೌನ್ ಇದೆ. ಯಾಕೆಂದ್ರೆ ಇವಾಗ ನಾನು ಪೂರ್ಣಚಂದ್ರ ಮೈಸೂರು ಇದ್ದಾರೆ ಪೂರ್ಣಣ್ಣ, ಅವ್ರಿಗೆ ಒಂದು ಮೀಮು ಕಳ್ಸಿದ್ದೆ ಇದು ಇದರಲ್ಲಿ. ತೆಲುಗು ಅವ್ರದ್ದು ಹೆಂಗಿದೆ ಅಂದ್ರೆ ಯಾವ್ದೋ ಒಂದು ಮೀಮಲ್ಲಿ ಬರ್ತದೆ, ಫಿಲಮ್ ಸಕ್ಕತ್ತಾಗಿದೆ ಹೋಗಿ ನೋಡೋಣ ಬಾ, ಇನ್ನೊಂದು ಫಿಲಮ್ ಡಬ್ಬಾ ತರ ಇದೆ ಅಂತೆ, ಏನ್ ಚೆನ್ನಾಗಿಲ್ಲ ಅಂತ ನೋಡಕ್ ಹೋಗೋಣ ಬಾ. ಹಂಗೆ ಅಂದ್ರೆ ಅದು ಕಲ್ಚರಲ್ಲಿ ರೂಟ್ ಆಗಿದ್ದಾಗ ಅದನ್ನ ಹೀಗೆ ತಗೋಬೋದಾ ಅಂದ್ರೆ ಫಿಲ್ಮ್ ವ್ಯೂಯಿಂಗ್ ಕಲ್ಚರ್ ಡೌನ್ ಇದೆ ಅನ್ನೋದಕ್ಕಿಂತ ನಮ್ಮ ಆಡಿಯನ್ಸ್ನ ಥ್ರೆಶೋಲ್ಡ್ ತುಂಬಾ ಹೈ ಇದೆ ಅಂತ ನೋಡೋದಲ್ವಾ? ಎಸ್, ಬಿಕಾಸ್ ಸ್ಟಫ್ನ ಜನ ಕ್ಷಮಿಸಲ್ಲ. ಕರೆಕ್ಟ್, ಬಿಕಾಸ್ ಎಕ್ಸ್ಪೋಸ್ಡ್ ಆಗಿದೀವಿ ಚಿತ್ರಗಳಿಗೆ. ಅದು ಸೊ ಇಟ್ ಹ್ಯಾಸ್ ಟು ಬಿ ವೇ ಅಬೌವ್ ಆವರೇಜ್, ಟಾಪ್ ನಾಚ್ ಇದ್ರೆ ಮಾತ್ರ ಕರೆಕ್ಟ್. ಅಟ್ಲೀಸ್ಟ್ ಥಿಯೇಟ್ರಿಕಲಿ ಒಂದು ರೆವೆನ್ಯೂ ತರ ನೋಡ್ಬೋದು, ಕನ್ಸಿಡರ್ ಮಾಡುತ್ತಾರೆ. ಎಸ್. ಅಂಡ್ ಇವಾಗ ನಮ್ಮಂತ ಫಿಲಮ್ಸ್ಗೆ ಇನ್ನೊಂದು, ದಿಸ್ ಇಸ್ ನಾಟ್ ಇನ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ಬಟ್ ಇನ್ನೊಂದು ಲೈಟ್ ನಾನು ಹೇಳೋದು ಸಿಸ್ಟಮ್ ಅಲ್ಲಿ. ಇವಾಗ ನಮಗೆ ಜನ ಪಿಕ್ಕಾಗಿ ಒಂದು 4 ಜನ ಮಾತಾಡಿ ಅವ್ರಿಗೆ ಈ ಶೋ ಟೈಮಿಂಗು ಈ ಜಾಗದಲ್ಲಿ ಇದನ್ನೆಲ್ಲ ಫಿಗರ್ ಔಟ್ ಮಾಡಿ ಈ ಪರ್ಮಿಟೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಬರೋದಕ್ಕೆ ಒಂದು 2-3 ವಾರ ಬೇಕು. ಬಟ್ 2-3 ವಾರ ಎಕ್ಸಿಬಿಟರ್ಸ್ ಕ್ಷಮಿಸೋದೇ ಇಲ್ಲ. ಅವ್ರಿಗೆ ಫಸ್ಟ್ 3 days ನೀವು ಫುಟ್ಫಾಲ್ಸ್ ತೊಗೊಂಬರ್ಬೇಕು. ಆಮೇಲೆ ಫಸ್ಟ್ ವೀಕಲ್ಲಿ ಅಟ್ಲೀಸ್ಟ್ ಮೇಜರ್ ಸೆಂಟರ್ಸಲ್ಲಿ 70% ಆಡಿಯನ್ಸ್ ಫಿಲ್ಲಿಂಗ್ ಕೆಪಾಸಿಟಿ ಇರಬೇಕು, ಇಲ್ಲಾಂದರೆ ತೆಗೆದುಬಿಡ್ತೀವಿ ಅಂತ ಹೇಳ್ತಾರೆ. ಅಷ್ಟಿದ್ದರೆ ನಾನು ಅಷ್ಟು ಮಾರ್ಕೆಟಿಂಗ್ ಪವರ್ ಇದ್ದೆ ಅಥವಾ ನನಗೆ ಅಂತ ಒಂದು ಮಾರ್ಕೆಟ್ ಅಂತ ಇದ್ದಿದ್ರೆ ನಾನು ಏನಕ್ಕೆ ಅವ್ರನ್ನ ಕೇಳ್ಕೊಂಡು ಶೋ ಟೈಮಿಂಗ್ ಕಮ್ಮಿ ಮಾಡಿ ಇದು ಮಾಡಿ ಅಂತ ಮಾಡ್ಕೋತೀನಿ ನಾನು. ಅಫ್ಕೋರ್ಸ್ ಒಂದು ಅದಕ್ಕೆ ಆಗಿರೋ ಒಂದಿಷ್ಟು ಟೈಮ್ ಬೇಕು. ಆಸ್ ಆಫ್ ನಾವು ಇರೋ ಸಿಸ್ಟಮಲ್ಲಿ ನಮ್ಗೆ ಆ ಟೈಮ್ ಸಿಗಲ್ಲ. 1 ವಾರದಲ್ಲೇ ನಾವು ಪ್ರೂವ್ ಮಾಡ್ಕೋಬೇಕು, ಅದು ನಮಗೆ ಮಾಡ್ಕೊಳಕ್ಕಾಗಿಲ್ಲ. ಅದನ್ನೇ ನಾನು ಟ್ವೀಟು ಮಾಡಿದ್ದೆ, ಅಂದರೆ ಬಿಕಾಸ್ ಆಫ್ ಲೋ ಆಕ್ಯುಪೆನ್ಸಿ ದ ಫಿಲಮ್ ಇಸ್ ಡೌನ್ ಅಂತ. ಬಟ್ ನಮ್ಮದು ಲಾಸ್ಟ್ ಡೇ ಫುಟ್ಫಾಲ್ಸು ಹತ್ರ 400 people. ಓಕೆ, ಯಾ. ಬಟ್ ಇದೊಂದು ಎಕ್ಸೆಪ್ಷನ್ ಇದೆ, ಅಂದರೆ ಆಡಿಯನ್ಸು ಸಖತ್ತ ಇದರ ಬಂದು ನೋಡ್ತಾರೆ ಅಂತ ನಾನು ಹೇಳಿದ್ರು. ಕಾಂಟ್ರಡಿಕ್ಷನ್ ಒಂದು ಎಕ್ಸೆಪ್ಷನ್ ಅಂದರೆ ಮೈಸೂರಲ್ಲಿ ನಮ್ಮ ಟಾರ್ಗೆಟೆಡ್ ಆ್ಯಡ್ಸ್ ಆಗಲಿ ಅಥವಾ ನಮ್ಮ ಮಾರ್ಕೆಟಿಂಗ್ ಎಫರ್ಟ್ಸ್ ಆಗಲಿ ನಾವು ಹಾಕೇ ಇರಲಿಲ್ಲ. ಬಟ್ ಗಾಯತ್ರಿ ಥಿಯೇಟರ್ ಇಸ್ ಅ ಲೋಕಲ್ ಥಿಯೇಟರ್ ಇದೆ, ಸಿಕ್ಕಾಪಟ್ಟೆ ಫುಟ್ಫಾಲ್ಸ್ ಇತ್ತು, ವೆರಿ ಗುಡ್ ಫುಟ್ಫಾಲ್ಸ್. ಓಕೆ. ಸೊ ಅದೇ ಅಂದರೆ ಅಲ್ಲಿ ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಕಲ್ಚರ್ ಇದೆ ಇಲ್ಲಿಗಿಂತ. ದಟ್ ವಾಸ್ ವೆರಿ ನ್ಯೂ ಲರ್ನಿಂಗ್ ಫಾರ್ ಮಿ. ನನ್ನ ಫಿಲಮ್ನ ನಾನು ಅದು ಹೊಸ ಕಂತೆ. ಸೊ ನೆಕ್ಸ್ಟ್ ಟೈಮಿಂದ ಅಲ್ಲಿ ಇನ್ನೂ ಟಾರ್ಗೆಟ್ ಮಾಡ್ಬೋದು, ನಂಗೆ ಒಂದು ಹೋಮ್ವರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಟು ಪ್ರಿಡಾಮಿನೆಂಟ್ಲಿ ಕ್ವಿಕ್ಲಿ ರೀಕ್ಯಾಪ್, 3 sectors ನೀವು ಟಚ್ ಮಾಡಿರ. ಒನ್ ಇಸ್ ದ ಮೇಕಿಂಗ್ ಸೆಕ್ಟರ್, ಅದ್ರಲ್ಲಿ ರೈಟಿಂಗ್, ಎಡಿಟ್ ಅಂಡ್ ಒಪಿನಿಯನ್ಸ್ ಫ್ರಮ್ ದ ಟೀಮ್ ಕುಡ್ ಹ್ಯಾವ್ ಬಿನ್ ಬೆಟರ್. ಎರಡನೇದು ಥಿಯೇಟ್ರಿಕಲ್ ಸೆಕ್ಟರ್, ಅದೇ ಶೋ ಟೈಮಿಂಗ್ಸ್, ಪ್ರೈಸಿಂಗ್, ಲೊಕೇಶನ್ಸ್ ಸೊ ಆನ್ ಕುಡ್ ಹ್ಯಾವ್ ಬಿನ್ ಬೆಟರ್. ಮೂರನೇದು ಇಟ್ ಇಸ್ ಓವರ್ ಆನ್ ದಿ ಆಡಿಯನ್ಸಸ್ ವಾಚಿಂಗ್ ಬಿಹೇವಿಯರ್ ಪ್ಯಾಟರ್ನ್. ಸೊ ಇದು 3 reasons ಅಲ್ದಲೆ were you able to decode more reasons? ಒನ್ ಮೋರ್ ಥಿಂಗ್ ಇಸ್ ಫೋಕಸ್ ಗ್ರೂಪ್ ಸ್ಕ್ರೀನಿಂಗ್ ಯಾರಿಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆಚೆ ಇವಾಗ ಫಿಲಮ್ ವೆಲ್ ವಿಷರ್ಸ್ ಇರ್ತಾರಲ್ವಾ, ಅದೇ ಫೋಕಸ್ ಗ್ರೂಪ್ ಸ್ಕ್ರೀನಿಂಗ್ಸ್, ಐ ಮೀನ್ ಐ ಅಂಡರ್ಸ್ಟ್ಯಾಂಡ್, ಬಟ್ ಫಾರ್ ದ ಒನ್ಸ್ ಯಾರ್ಯಾರಿಗೆ ಗೊತ್ತಿರಲ್ಲ, ಅಂದರೆ ಡಿಸ್ಟ್ರಿಬ್ಯೂಟರ್ಸು, ಪ್ರೆಸೆಂಟರ್ಸು, ಇಲ್ಲ ಯಾರೋ ಪ್ರೊಡಕ್ಷನ್ ಹೌಸ್ ಟೇಕ್ ಓವರ್ ಮಾಡೋರು, ಈ ಥರದವ್ರಿಗಲ್ವಾ? ಅವರು ಅಥವಾ ಸ್ವಲ್ಪ ಜನ ಹೋಗ್ಬೇಕೋಸ್ಕರ ಒಂದು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಮಾಡಿ ಒಂದು 23 ಜನ ಫ್ರೆಂಡ್ಸು ಅಥವಾ ನಮ್ಮ ಫ್ರೆಂಡ್ಸಿಗೆ ತೋರಿಸಿ ಸಿನಿಮಾ ಏನೇನು ವರ್ಕ್ ಆಗ್ತದೆ. ದಿಸ್ ಇಸ್ ಓನ್ಲಿ ಫಾರ್ ಫೀಡ್ಬ್ಯಾಕ್, ನಾಟ್ ಫಾರ್ ಬಿಸ್ನೆಸ್. ಫೀಡ್ಬ್ಯಾಕ್ ಓಕೆ, ಬಿಸ್ನೆಸ್ಗೂ ಮಾಡ್ತಾರೆ, ಬಟ್ ಫೀಡ್ಬ್ಯಾಕ್ ಅಲ್ಲೂ ಮಾಡ್ತಾರೆ. ಓಕೆ. ಸೊ ನಾವು ಅದ್ರ ಮಧ್ಯದಲ್ಲಿ ಏನೋ ಒಂದು ಮಾಡಿದ್ವಿ, ಅದು ಎರಡು ಬ್ಲೆಂಡ್ ಮಾಡುವಂತ ಮಾಡಿದ್ವಿ. ಅದು ಅದೇ ಅದ್ರಲ್ಲಿ ಏನ್ ತಗೋಬೇಕು ಅಂತ ನಮ್ಗೆ ಮುಂಚೆ ಗೊತ್ತಿರ್ಬೇಕು. ಇದನ್ನ ಹೇಳಿದ್ರೆ ಆರ್ ವಿ ರೆಡಿ ಟು ಡೂ ದಟ್? ಇಲ್ಲಿ ಒಂದೇ ಒಂದು ಐ ವಿಲ್ ಆ್ಯಡ್, ಸಾರಿ ಟು ಇಂಟರಪ್ಟ್, ಏನಂದ್ರೆ ಇದೇ ತರ ಒಂದು ಸಿನಿಮಾಕ್ಕೆ ಐ ಡು ನಾಟ್ ವಾಂಟ್ ಟು ನೇಮ್ ಇಟ್, SRV ಥಿಯೇಟ್ರ್ ಬುಕ್ ಮಾಡಿಕೊಂಡು ಮಲ್ಲೇಶ್ವರಮಲ್ಲಿ ಒಂದು 340 ಜನ ಕರೆಸಿ ಸ್ಕ್ರೀನಿಂಗ್ ಮಾಡಿಸಿ, ದ ಡೈರೆಕ್ಟರ್ ಪ್ರೊಡ್ಯೂಸರ್ ಡೋರ್ ಹತ್ರ ನಿಂತ್ಕೊಂಡು ಎಲ್ರಿಗೂ ಕೇಳ್ತಾ ಇದ್ರು ಏನು ಅನಿಸ್ತು. ಕೆಲವರು ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿದೆ, ತುಂಬ ಲೈವ್ಲಿ ಆಗಿದೆ, ಏನೋ ಹೊಸದು ಹೇಳ್ಕೊಳ್ತೀರಾ, ನನಗೆ ಪಾತ್ರಗಳ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು, ಆ್ಯಂಡ್ ಇಲ್ಲ ಇದೇನೋ ಆಗುತ್ತೆ ಅನಿಸುತ್ತೆ ನನಗೆ, ಇಟ್ಸ್ ನಾಟ್ ಅ ಬ್ಯಾಡ್ ಫಿಲಮ್, ಇಟ್ಸ್ ಗುಡ್ ಅಂದ್ಬಿಟ್ಟೆಲ್ಲ ಹೋದರು. ಇದು SRV ಥಿಯೇಟ್ರ್ 4th ಫ್ಲೋರಲ್ಲಿ. ನಾವೇನು ಮಾಡಿದ್ವಿ, SRV ಥಿಯೇಟ್ರ್ ಗ್ರೌಂಡ್ ಫ್ಲೋರಲ್ಲಿ ಇನ್ನೊಂದು ಟೀಮ್ ಇಟ್ಟಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ಏನು ಮಾಡಿದ್ವಿ, ಎಲ್ರಿಗೂ ಒಂದು ಬ್ಲ್ಯಾಂಕ್ ಲೆಟ್ರ್ ಕೊಟ್ವಿ. ಅದರಲ್ಲಿ ಇಷ್ಟೇ ಇದ್ದಿದ್ದು, ಸಿನಿಮಾ ಏನು ಅನ್ನಿಸ್ತು
4 ಆಪ್ಷನ್ ಸಖತ್ತಾಗಿದೆ, ಆವ್ರೇಜ್, ನಾನ್ ಸೆನ್ಸ್ ಥರ ಇದೆ ಅಂತ. ಅದನ್ನು ಅವ್ರು ಮೆಟ್ಲು ಇಳ್ಕೊಂಡು ಬರ್ತಾ ಒಬ್ಬ ಡ್ರಾಪ್ ಬಾಕ್ಸ್ ಇಟ್ಕೊಂಡಿಯಾನೆ. ಯು ಜಸ್ಟ್ ಟೇಕ್, ಯು ಡೋಂಟ್ ಇವನ್ ಶೋ ಇಟ್ ಟು ಎನಿವನ್. ನೀವು ಹೆಸರು ಬರೆಯಲ್ಲ, ನೇಮ್ ಬರೆಯಲ್ಲ, ಏನೂ ಮಾಡಲ್ಲ, ಮಡ್ಚ್ಬಿಟ್ಟು ಅದ್ರಲ್ಲಿ ಹಾಕ್ತೀರ. ಆ 40 ಲೆಟರ್ನ ನಾವು ಓಪನ್ ಮಾಡಿ ನೋಡಿದಾಗ ಯು ವಿಲ್ ನಾಟ್ ಬಿಲೀವ್ ಮೋರ್ ದನ್ 35 ಅಷ್ಟೊಳ್ ನಾನ್ ಸೆನ್ಸ್. ಅದೇ ಜನ ಮೇಲ್ಗಡೆ ಬರ್ತಾ ಫೇಸ್ ಟು ಫೇಸ್ ಹೇಳ್ತಾ ಶುಗರ್ ಕೋಟ್ ಮಾಡಿದ್ದಾರೆ. ಅಲ್ಲಿ ನಮ್ಗೊಂದು ಕಲಿಕೆ ಆಗಿತ್ತು. ಅವ್ರು ಎಷ್ಟೇ ಕ್ಲೋಸ್ ಇರ್ಲಿ, ಪ್ರೊಫೆಷನಲಿ ಕ್ಲೋಸ್, ಪರ್ಸನಲಿ ಕ್ಲೋಸ್, ಸ್ಟ್ರೇಂಜರ್ ಇರ್ಲಿ, ಏನೇ ಇರ್ಲಿ, ನಾಟ್ ಎವ್ರಿಬಡಿ ವುಡ್ ಕಮ್ ಔಟ್ ಅಂಡ್ ಡೈರೆಕ್ಟ್ಲಿ ಟೆಲ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಅಲ್ಲೊಂದು ಶುಗರ್ ಕೋಟಿಂಗ್ ಲೇಯರ್ ಇದ್ದೇ ಇರುತ್ತೆ ಅಂದ್ಬಿಟ್ಟು ಅನಾನಿಮಸ್ ಫೀಡ್ಬ್ಯಾಕ್ ಇಸ್ ವಾಟ್ ವಿ ಲರ್ನ್. ಸಾರಿ, ಕಂಟಿನ್ಯೂ. ಸೊ ನಮ್ದು ಫೋಕಸ್ ಗ್ರೂಪ್ ಯಾರ್ಯಾರು ತೋರಿಸಿದ್ವಿ ಐದರ್ ಅವ್ರ ವೆಲ್ ವಿಷರ್ಸ್ ಇದ್ರು, ಅಥವಾ ನಾವು ನಮ್ಮ ಸಿನಿಮಾ ಸ್ಟೋರಿ ಆಲ್ರೆಡಿ ಗೊತ್ತಿತ್ತು. ಸೊ ಅಗೇನ್ ಅವ್ರ ಕಡೆಯಿಂದ ಬಂದಿದ್ದು ಟ್ರಾನ್ಸ್ಲೇಷನ್ ಇದು ಅಂತ. ಬಟ್ ಒಬ್ರು ತುಂಬಾ ಪ್ರಾಮಿನೆಂಟ್ ಪರ್ಸನ್, ಐ ಕಾಂಟ್ ಟೇಕ್ ದರ್ ನೇಮ್, ಪ್ರೆಸೆಂಟೇಷನ್ ತೋರಿಸಿದಾಗ ಅವ್ರು ಹೇಳಿದ್ರು 25 ನಿಮಿಷ ಕಟ್ ಮಾಡಿ ಸಖತ್ತಾಗುತ್ತೆ ಸಿನಿಮಾ ಅಂತ. ಅಲ್ಲಿ 25 ನಿಮಿಷ ಫಸ್ಟ್ ಹಾಫ್ ಅಲ್ಲಿ ನಾವು ಓವರ್ ಆಲ್ ಫಿಲ್ಮ್ 25 ಗಂಟೆ ಕಟ್ ಮಾಡಿ ಸಿಕ್ಕಾಪಟ್ಟೆ ಸಖತ್ತಾಗುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಬಟ್ ಅದೇ ಕಮಿಂಗ್ ಬ್ಯಾಕ್ ಟು ಡಿಸಿಷನ್ ಇನ್ ದ ಟೀಮ್, ಅದು ನಾನೊಬ್ನೇ ತೊಗೊಳಕ್ಕಾಗಲ್ಲ. ಅದು ಫುಲ್ ಟೀಮ್ ಒಟ್ಟಾರೆ ಕೆಲಸ ಮಾಡೋದಿರುತ್ತೆ. ಇನ್ನು ನಾನು ಯಾರನ್ನೋ ಅಗೇನ್ಸ್ಟ್ ಟ್ರೀಟ್ ಮಾಡ್ಕೊಂಡು ಮುಂದೆ ಹೋಗಕ್ಕಾಗಲ್ಲ. ಬಟ್ ಅವರು ತುಂಬಾ ಎಲ್ಲರೂ ಸೇರಿ ಇಫ್ ದೇ ಕನ್ವಿನ್ಸ್ ದಟ್ ಅಂದ್ರೆ ಇದು ಅವರು ಅಂತ ನಾನು ಹೇಳ್ತಿರೋದು, ನನ್ನನ್ನು ಇನ್ಕ್ಲೂಡ್ ಮಾಡ್ಕೊಂಡು. ಬಟ್ ಇಫ್ ಯು ಆರ್ ಕನ್ವಿನ್ಸ್ ದಟ್ ಇಲ್ಲ ದಿಸ್ ಇಸ್ ದ ಫಿಲಮ್ ವಿ ಆರ್ ಡೂಯಿಂಗ್ ಅಂತ, ವಿ ವೋಂಟ್ ಅಕ್ಸೆಪ್ಟ್ ದಟ್. ಸೊ ಅದಕ್ಕೆ ನಾನು ಹೇಳಿದ್ದು, ನಮ್ಗೆ ಮುಂಚೆನೆ ಗೊತ್ತಿರಬೇಕು ಯಾವ್ದನ್ನ ತಗೋತೀವಿ. ಇವಾಗ ನಿಜವಾಗ್ಲೂ ಏನಾದ್ರು ಎಡಿಟ್ ಚೇಂಜಸ್ ಹೇಳಿದ್ರೆ ಅಥವಾ ಫಿಲ್ಮ್ ಸ್ಕ್ರೀನ್ ಪ್ಲೇ ಚೇಂಜಸ್ ಹೇಳಿದ್ರೆ ತಗೋತೀವ, ಇಲ್ಲಾಂದ್ರೆ ಪಾಯಿಂಟ್ಲೆಸ್ ಅದು ಸ್ಕ್ರೀನ್ ಸುಮ್ಮನೆ ತೋರಿಸೋದು, ಅದಕ್ಕೂ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಇದು ಹುಷಾರಾಗಿರ್ಬೇಕು. ಅಂದ್ರೆ the way you select the focus group is important. So this time what I'm planning for all the films which I'll be doing next, ಎಲ್ಲಾದ್ರಲ್ಲೂ there will be random sampling happening. Friends of friends of friends. We will convince them and tell ಕರ್ಕೊಂಬನ್ನಿ ಫ್ರೀ ಸ್ಕ್ರೀನಿಂಗ್ ಅಲ್ವಾ, ಸೊ ಫ್ರೀ ಫಿಲಮ್ ತೋರಿಸ್ತಾರಂತೆ ನೋಡಿ, ದ ಮ್ಯಾಕ್ಸಿಮಮ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಾಡಿ ಅವರಲ್ಲಿ ಅರ್ಥ ಮಾಡ್ಕೊಳ್ಳೋದು. ಅದೇ ನೀವು ಹೇಳಿದಾಗ ಇದು ಆಕ್ಚುಲಿ ಚೆಟ್ ಐಡಿಯಾ ಒಂದು. ಇನ್ನೊಂದು ಅವ್ರ ಜೊತೆ ಡೈರೆಕ್ಟ್, ಯಾಕೆಂದ್ರೆ ಏನು ಸ್ಟೇಕ್ಸ್ ಇರಲ್ಲ ಅವ್ರಿಗೆ. ಪಾಪ ಅವ್ರು ಏನ್ ಅನ್ಕೋತಾರೆ, ಏನೋ ಕಷ್ಟಪಟ್ಟು ಮಾಡಿರ್ತಾರೆ ಸಿನಿಮಾ, ಜನ ಹಂಗೆ ಶಂಸದೇ ಇಲ್ಲ, ಕಷ್ಟಪಟ್ಟು ಮಾಡಿದೀವಿ ಅಂತ ನೋಡಾಕ್ತಾರೆ ಸಿನಿಮಾ, ಅವ್ರ ದುಡ್ಡದು, ಪಾಪ ಅವ್ರಿಗೆ ಅದು ಫ್ರೀಡಮ್ ಇರಬೇಕು, ಅವ್ರಿಗೆ ಇಷ್ಟ ಬಂತು. ಸೊ ಅದೇ ಈ ಸಲ ಫೋಕಸ್ ಗ್ರೂಪ್ ಸ್ಕ್ರೀನಿಂಗ್ ಆ ಥರ ಬೆಟರ್ ಮಾಡ್ಬೋದು ಅಂತ ಅನ್ಸುತ್ತೆ ನಮಗೆ. ಇಲ್ಲ, ಇದ್ರಲ್ಲಿ ಇನ್ನೂ ಒಂದೇನಂದ್ರೆ, ನೀವು ಹೇಳಿದ ಪಾಯಿಂಟ್ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಮಾಡಿದ್ರು ಅನದರ್ ಎಕ್ಸ್ಪೆರಿಮೆಂಟ್ ವಾಟ್ ವಿ ಹ್ಯಾಡ್ ಡನ್ ವಾಸ್, ರ್ಯಾಂಡಮ್ ಆಗಿ ರೋಡಲ್ಲಿ ಯಾರೋ ನಡ್ಕೊಂಡು ಹೋಗ್ತಿರ್ತಾರೆ, ಕರೆದ್ಬಿಟ್ಟು ಅಣ್ಣ 1 ನಿಮಿಷ ಇದೊಂದು ವಿಡಿಯೋ ನೋಡೋಣ, 4 ನಿಮಿಷ ಇದೆ ಟ್ರೈಲರ್, ನೀವು ಶೋತೆ, ನಾನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರ್ ಇದ್ರದ್ದು, ನೋಡೋಣ ಅಂದ್ರೆ ನೋಡ್ತಾರೆ. ಇಷ್ಟ ಆಗಿದೆಯೋ ಇಲ್ವೋ ಏನೋ ಒಂದು ರೆಸ್ಪಾನ್ಸ್ ಕೊಟ್ಬಿಟ್ಟು ಹೋಗ್ಯಾರೆ. ಆ್ಯಂಡ್ ದೆನ್ ವಿ ಆರ್ ಟೋಲ್ಡ್, ಅವರೇ ಮುಂದೆ ನಡ್ಕೊಂಡು ಹೋಗ್ತಾ ನಮ್ಮ ಟೀಮ್ ಅವರೇ ನಿನ್ಗೂ ತೋರಿಸಿದ್ರಾ, ನನಗೂ ತೋರಿಸಿದ್ರು ಗುರು, ಏನನ್ಸ್ತು ಅಂದ್ರೆ, ಏನೋ ಇಷ್ಟ ಆಗ್ಲಿಲ್ಲ ಸರ್, ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತೇನೋ ಹೇಳಿ ಬಂದೆ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಅದೊಂದು ನಮಗ್ ಪರಿಚಯ ಇಲ್ಲ ಅಂದ್ರೂ, ದ ಮೂಮೆಂಟ್ ಯು ಟೆಲ್ ಯು ರೆಪ್ರೆಸೆಂಟ್ ದ ಫಿಲಮ್ ಆಸ್ ಅನ್ ಆಕ್ಟರ್, ಡೈರೆಕ್ಟರ್ ಆರ್ ಪ್ರೊಡ್ಯೂಸರ್, ಒಂದ್ ಶೀಲ್ಡ್ ಹಾಕೊಂಡ್ಬಿಡ್ತಾರೆ. ನೀವು ರ್ಯಾಂಡಮ್ ಆಗಿ ಇದು ಯಾರ್ದೋ ಅಂತ ತೋರಿಸಿದ್ರೆ ಅವ್ರು ಹೇಳ್ಬೋದೇನೋ, ಅವ್ರಿಗೆ ನಿಂದೇನ್ ಗೊತ್ತಾಗೋದ್ರೆ ನೀವು ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಮಾಡಿದ್ರು ಒಂದು ಹೆಸಿಟೇಷನ್ ಬರ್ಬೋದು ಅನ್ನೋದು ಮೈ ಒಪಿನಿಯನ್. ಕರೆಕ್ಟ್. ಸೊ ಪ್ರಾಬ್ಲಿ ಅದೇ ವಿ ಶುಡ್ ಫಿಗರ್ ಔಟ್, ಅದು ವಾಯ್ಡ್ ಇದ್ದೇ ಇದೆ, ಏನೋ ಒಂದು ಫಿಗರ್ ಔಟ್ ಮಾಡಬೇಕು. ಅಂದ್ರೆ ಹೌ ಅಲ್ಲ, ಇನ್ ಕೆಲವ್ರು ಇರ್ತಾರೆ, ನೀವ್ ಏನೇ ತೋರಿಸಿ ನಾನ್ ಸೆನ್ಸ್ ಅಂತಾನೆ ಅದು. So predominantly again to quickly recap, one is the making aspect, and second one is the theatrical aspect, third one is the cultural aspect, ನಾಲ್ಕನೇದಾಗಿ ಫೋಕಸ್ ಗ್ರೂಪ್ ಆಸ್ಪೆಕ್ಟ್. ಮೂವಿಂಗ್ ಆನ್ ಟು ಎನಿ ಫಿಫ್ತ್ ರೀಸನ್, ಒಂದು ಸ್ವಲ್ಪ ಜನಕ್ಕೆ ಅಂದ್ರೆ ಸಾರಿ ಬಟ್ ನೀವು ಹೇಳಿದ್ರಿ ಮಾರ್ಕೆಟಿಂಗು ಮಾಡಿದಷ್ಟು ಸಿನಿಮಾಲ್ ಇರ್ಲಿಲ್ಲ, ಅಥವಾ ಇನ್ನೊಂದಿಷ್ಟು ಜನ ಮಾರ್ಕೆಟಿಂಗ್ ಮಾಡಿದ್ದು ಬೇರೆ, ಸಿನಿಮಾ ರಿಫ್ಲೆಕ್ಟ್ ಆಗಿದ್ ಬೇರೆ. ಇನ್ನೊಂದು ಸ್ವಲ್ಪ ಜನ ಹೇಳಿದ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ರಿ ಸಿನಿಮಾ ಮಾತಾಡೋವಾಗ, ಅಥವಾ ಇದು ಸಿನಿಮಾ ಬಗ್ಗೆ ಸೆಲ್ ಮಾಡ್ತಾ ತುಂಬಾ ಕಾನ್ಫಿಡೆಂಟ್ ಆಗಿದ್ರಿ, ಬಟ್ ಸಿನಿಮಾದಲ್ಲಿ ಹಂಗಿಲ್ಲ ಅಂತ. ಇವಾಗ ನಾನು ಸೆಲ್ ಮಾಡೋವಾಗ ಕಿತ್ತೋಗಿರೋ ಸಿನಿಮಾ ಬಂದು ನೋಡಿ ಅಂತ ಹೇಳಲ್ಲ, ಅಫ್ಕೋರ್ಸ್ ಅಲ್ಲ, ಅಂದ್ರೆ ಹಾರ್ಟ್ ಅಂಡ್ ಸೋಲ್ ಹಾಕಿರ್ತೀವಿ, ನಾವು ಕಾನ್ಫಿಡೆನ್ಸ್ ಇರೋದಕ್ಕೇನೆ ಮಾಡಿರೋದು ಅದೇ. ಸೊ ಅದೊಂದು ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಥವಾ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಆಗಿ ಕೇಳಿತ್ತು, ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದೆ. ಅಂದ್ರೆ ಇವಾಗ ನೀನೇ ಒಪ್ಕೋತಾ ಇದೀಯ ಸಿನಿಮಾ ಇಸ್ ನಾಟ್ ವರ್ಕಿಂಗ್ ಇನ್ ಥಿಯೇಟರ್ಸ್ ಅಂದ್ರೆ, ಅಫ್ಕೋರ್ಸ್ ಅಂದ್ರೆ ಅದೊಂದು ಎಕ್ಸ್ಪೆರಿಮೆಂಟ್, ಹಂಗಂತ ನಾನು ಬಂದು ಕಿತ್ತೋಗಿರೋ ಸಿನಿಮಾ ಬಂದು ನೋಡಿ ಅಂತ ಹೇಳಕ್ಕಾಗಲ್ಲ.
ಆಬ್ವಿಯಸ್ಲಿ We can't undersell our own film. ಅಂಡ್ ಐ ಹ್ಯಾವ್ ಆಕ್ಚುಲಿ ಸೋಲ್ಡ್ ಇಟ್. ನಾನು ನಿಮ್ಮ ಪ್ರೀವಿಯಸ್ ಇಂಟರ್ವ್ಯೂಲ್ಲೂ ನಾನು ಏನು ಹೇಳಿದೆ, ಇವೆಂಟ್ ಫುಲ್ ಆಗಿ ಏನೂ ಇಲ್ಲ ಫಿಲಮ್, ದೊಡ್ಡ ದೊಡ್ಡ ಇವೆಂಟ್ಸ್ ಇಲ್ಲ, ಸಿಲ್ಲಿ ಕ್ಯಾರೆಕ್ಟರ್ಸ್ ಫುಲ್. ಅಂದ್ರೆ ಅದಕ್ಕೆ ನಾವು ಲೀಲಿ ಸಾಂಗ್ ಮಾಡಿದಾಗಲೂ ಕಣ್ಣು ಮುಂದೆನೆ ಒಂದೇನೋ ಬಚ್ಚಿರ್ತೀವಿ, ಅಷ್ಟೇ ಸಿಲ್ಲಿ ಕ್ಯಾರೆಕ್ಟರ್ಸ್ ಇರುತ್ತೆ, ಅಷ್ಟು ಸಿಲ್ಲಿ ಸಿನಾರಿಯೋಸ್ ಇರುತ್ತೆ. ಇದು ಯಾವ್ದು ನೋಡ್ತೀರಾ ಸ್ವಲ್ಪ ಜನ ಬಂದ್ಬಿಟ್ಟು ಇಫ್ ದೇ ಟೆಲ್ ಸಿಲ್ಲಿ ಆಗಿದೆ ಇದಿದೆ ಅಂದ್ರೆ ದಟ್ ಇಸ್ ವಾಟ್ ವಿ ಸೋಲ್ಡ್. ಇಫ್ ಇಟ್ ಫೇಲ್ಡ್ ಟು ಇಂಪ್ರೆಸ್ ಯು, ಐ ಟೇಕ್ ದ ಬ್ಲೇಮ್. ಬಟ್ ನಾವು ಸೆಲ್ಲಿಂಗ್ ಅಲ್ಲಿ ದಟ್ ಇಸ್ ವಾಟ್ ವಿ ಹ್ಯಾವ್ ಬೀನ್ ಸೆಲ್ಲಿಂಗ್ ಅಂತ ನನಗೆ. ಅಲ್ಲ, ನಾನು ಫಾಲೋ ಮಾಡಿರೋ ನಿಮ್ಮ ಕ್ಯಾಂಪೇನ್ ನನಗೆಲ್ಲೂ ರಾಂಗ್ ಸೆಲ್ಲಿಂಗ್ ಎಲಿಮೆಂಟ್ಸ್ ಅನ್ನಿಸ್ಲಿಲ್ಲ. ಅಂದ್ರೆ ಟ್ರೈಲರ್ ಅಲ್ಲಿ ಏನೋ ತೋರಿಸಿ ಸಿನಿಮಾಲಿ ಏನೋ ಇದೆ, ಇಲ್ಲ ಇಂಟರ್ವ್ಯೂ ಅಲ್ಲಿ ಏನೋ ಹೇಳಿ ಸಿನಿಮಾದಲ್ಲಿ ಏನೋ ಇದೆ. ಅಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಪಾಯಿಂಟ್. ಕಾನ್ಫಿಡೆಂಟ್ ಆಗಿ ಸೆಲ್ ಮಾಡಿದ್ರು, ಫಾರ್ ಮೀ ದಟ್ ಮೇಕ್ಸ್ ನೋ ಸೆನ್ಸ್. ಎಸ್, ನಾನು ಅವಾಗ ಎಷ್ಟು ಕಾನ್ಫಿಡೆಂಟ್ ಸೊ ದಿಸ್ ಒನ್ ಫೀಡ್ಬ್ಯಾಕ್ ಯು ಗಾಟ್ ಅಂದ್ರೆ ಸಿನಿಮಾನ ಮೌಂಟ್ ಮಾಡಿದ ರೀತಿ ಬೇರೆ ತರ ಇತ್ತು, ಸಿನಿಮಾನೇ ಬೇರೆ ತರ ಇತ್ತು. ಹೌದು, ಓಕೆ, ಹೌದು. ಅಂಡ್ ಅಗೇನ್ ಲರ್ನಿಂಗ್ ನನಗೆ ನೆಕ್ಸ್ಟ್ ಟೈಮ್ ಮಾರ್ಕೆಟಿಂಗ್ ಮಾಡೋವಾಗ ಇರೋದನ್ನೇ ಹಿಂಗೆ ತೋರಿಸೋದು. ಬಟ್ ನಾವು ಎನಿಥಿಂಗ್ ಶುಗರ್ ಕೋಟ್ ಮಾಡಲೇಬೇಕಾಗುತ್ತೆ, ರ್ಯಾಪ್ ಮಾಡಲೇಬೇಕಾಗುತ್ತೆ. ವಿ ಕಾಂಟ್ ಟೆಲ್ ಇಟ್ ಇಸ್ ಅನ್ ಆವರೇಜ್ ಪ್ರಾಡಕ್ಟ್ ಆರ್ ಅ ಮೀಡಿಯಾಕರ್ ಪ್ರಾಡಕ್ಟ್, ಒಂದು ಎಕ್ಸ್ಟ್ರಾ ಎಫರ್ಟ್ ಆಗಿ ಬನ್ನಿ ಅಂತ ಸೆಲ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಟೆಲ್ ಇಟ್ ಇಸ್ ಅನ್ ಅಮೇಸಿಂಗ್ ಥಿಂಗ್. ಸಿ ನಮಗದು ಮೀಡಿಯಾಕರ್ ಅಥವಾ ಆವರೇಜ್ ಪ್ರಾಡಕ್ಟ್ ಅಂತ ಹೇಳಿ ಅನ್ಸದ್ರೆ ನಾವು ಮಾಡೋದೇ ಇಲ್ವ ಅಲ್ವಾ? ಅದೇ ನಾವು ಮಾಡಿದ್ದು. ಸಿ ವಿ ಕುಡ್ ಬಿ ರಾಂಗ್ ದಟ್ ಈ ಪ್ರಾಡಕ್ಟ್ನೇ ನಾವು ಅದ್ಭುತ ಅನ್ಕೊಂಡು ಇರ್ಬೋದೇನೋ, ಬಟ್ ನಮ್ಗೆ ಅದು ಅನ್ಸಿದ್ರೆ ಅದನ್ನೇ ಹೇಳ್ತಿದ್ದೀವಿ. ಹೌದು, ನಾಟ್ ಲೈನ್. ಎಸ್. ಸೊ ದಿಸ್ ಇಸ್ ಒನ್ ಫೀಡ್ಬ್ಯಾಕ್ ದಟ್ ಇಟ್ ವಾಸ್ ಮೌಂಟೆಡ್ ಇನ್ ಅ ಡಿಫರೆಂಟ್ ವೇ ಅನ್ನೋದು ಮಾರ್ಕೆಟಿಂಗ್. ಆಮೇಲೆ ಇನ್ನೊಂದು ಕ್ರೇಜಿ ಮಾರ್ಕೆಟಿಂಗ್ ಥಿಂಗ್, ಐ ಆಮ್ ಗೋನಾ ಟೇಕ್ ನೇಮ್ಸ್ ಬಟ್ ಐ ಥಿಂಕ್ ದೆಲ್ ಬಿ ಚಿಲ್ ಅಬೌಟ್ ಇಟ್. ಇವಾಗ ಟ್ವಿಟರ್ ಅಲ್ಲಿ ಒಂದಿಷ್ಟು ಜನ ಫಿಲಮ್ ಎಂಥೂಸಿಯಾಸ್ಟ್ ತುಂಬಾ ಜನ ಇದೆ. ಅದರಲ್ಲಿ ಭಾರ್ಗವಿ ಅವರಂತ ಒಬ್ಳಿದ್ದಾರೆ. ಪಾಪ ಅವರು ನಾವೇನ್ ಪೇಡ್ ಇಲ್ಲ, ಏನು ಇಲ್ಲ, ನಮ್ದೆಲ್ಲ ವರ್ಕ್ಸ್ ಇಷ್ಟ ಆಗಿ ಅವ್ರು ಹಾನೆಸ್ಟ್ಲಿ ಆಗಿ ತುಂಬಾ ಶೇರ್ ಮಾಡ್ತಿದ್ರು. ವಿ ಆರ್ ವೆರಿ ಗ್ಲಾಡ್. ಸೊ ಏನಾಗಿತ್ತು, ಅವರೇ ಒಂದು ಟ್ವಿಟರ್ ಸ್ಪೇಸ್ ಅಂತ ಒಂದು ಮಾಡ್ತಾರೆ. MNB Gowda, IMHC Bhargavi, that team. Yes. Adira. Yes. Idli. Idli dosa chutney. Correct. I know their name, but our name is so ಅದೇ. ಸೊ ಇದೊಂದು ಟ್ವಿಟರ್ ಸ್ಪೇಸ್ ಮಾಡಿದ್ವಿ. ಅದರಲ್ಲಿ ಒಬ್ಬ ಜರ್ಮನಿಯಿಂದ ಒಬ್ಬ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ನನಗೆ ಈ ಸಿನಿಮಾ ಅಂದರೆ ದಿಸ್ ವಾಸ್ ದ ಲಾಸ್ಟ್ ಡೇ ಆಫ್ ಥಿಯೇಟ್ರಿಕಲ್ ರನ್ ಆ್ಯಂಡ್ ಟೀಮ್ ಅವ್ರಿಗೆ ಮಾತ್ರ ಗೊತ್ತಿತ್ತು ನಾಳೆಯಿಂದ ಇದೆಲ್ಲ ಇತ್ತು. ಬಟ್ ವಿ ಆರ್ ಸ್ಟಿಲ್ ಟ್ರೈಯಿಂಗ್ ಸ್ಪೇಸ್. ಅಲ್ಲ, ಲಾಸ್ಟ್ ಬಟ್ ಒನ್ ಡೇ. Thursday. Okay, Friday it will change. Yeah. So, sorry. Yeah, Wednesday. Thursday was our last. Correct. Yeah. Because Friday ಹೆಂಗೋ change ಆಗುತ್ತೆ. Yeah. So ಅವ್ರು ಬಂದ್ಬಿಟ್ಟು ಹೇಳಿದ್ರು, ನೀವು ಏನು ಮಾರ್ಕೆಟೇ ಮಾಡಿಲ್ಲ ನೋಡಿ, ಇವರೆಲ್ಲ ಎಷ್ಟು ಕಷ್ಟಪಡ್ತಾರೆ, ನೀವು ಇವ್ರಿಗೆಲ್ಲ ಹೇಳ್ಬೇಕು ಮಾರ್ಕೆಟಿಂಗ್ ಮಾಡೋದಕ್ಕೆ, ನನಗೆ ಈ ಫಿಲಮ್ ಎಕ್ಸಿಸ್ಟೆನ್ಸೇ ಗೊತ್ತಿಲ್ಲ ಅಂತ. ದಟ್ ಟೈಮ್ ಐ ಆಸ್ಕ್ ಭಾರ್ಗವಿ ಅವರೇ, ನೀವೇ ಎಲ್ಲ ಶೇರ್ ಮಾಡ್ತೀರಾ, 3 ತಿಂಗಳಿಂದ ನೀವು ನಂದು ಆಲ್ಮೋಸ್ಟ್ ಒಂದು 5-6 ಟ್ವೀಟ್ ಮಾಡಿದ್ದೀರಾ, ನೀವೇ ಸಪ್ರೇಟಾಗಿ ಪೋಸ್ಟರ್ಸ್ ತೊಗೊಂಡು ಹಾಕಿದ್ದೀರಾ ಅಂತ. ಐ ಆಸ್ಟ್ ಹಿಮ್ ಓನ್ಲಿ, ನೀವು ಅವ್ರನ್ನ ಫಾಲೋ ಮಾಡಿದ್ರೆ ನೀವು ಅದು ನೋಡ್ಬೇಕಲ್ವಾ, ಇದನ್ನೆಲ್ಲ ನಾನು ಎಫರ್ಟ್ ಹಾಕೋಕ್ಕಾಗೋದು. ಸೊ ಅದು ನಿಮ್ಗೆ ಆಗಿಲ್ಲ ಅಂದರೆ ಐದರ್ ನಾನು ಪೋಸ್ಟರ್ ಇಂಪ್ರೆಸ್ ಮಾಡಿಲ್ಲ ಅಥವಾ ಯಾವುದೋ ಸಣ್ಣ ಆ್ಯಕ್ಟ್ರು ಹೊಸ ಆ್ಯಕ್ಟ್ ಅಂತ ನೀವು ಕೇರ್ ಮಾಡಿಲ್ಲ. ಸೊ ನಾನು ಎಫರ್ಟ್ ಹಾಕಿದ್ದೀನಿ. ಸೊ ಆ್ಯಂಡ್ ಅಂದರೆ ಒಂದು 60-70% ಪೀಪಲ್ ಫ್ಯಾಮಿಲಿ ಡ್ರಾಮಾ ಮಾರ್ಕೆಟಿಂಗ್ ಚೆನ್ನಾಗಿದೆ ಅಂತ ಹೇಳ್ದೋಗ್ತಾರೆ. ಐ ಥಿಂಕ್ ಇವನ್ ಯು ಹ್ಯಾಡ್ ದ ಸೇಮ್ ಪರ್ಸೆಪ್ಷನ್. ಬಟ್ ಒಂದು 20-30 ಪೀಪಲ್ ಮಾರ್ಕೆಟಿಂಗೇ ಮಾಡಿದ್ರು, ಝೀರೋ ಮಾರ್ಕೆಟಿಂಗ್ ಅಂತ ಹೇಳಿದ್ರು. ಸೊ ಐ ಡೋಂಟ್ ನೋ, ವೆರಿ ಡಿಫಿಕಲ್ಟ್ ಟು ಕ್ರ್ಯಾಕ್ ಮಾಡ್ಬೇಕಾದ್ರು. Yeah. So, shall we start discussing about marketing? Yes, sure. These are the major reasons why it didn't work in theaters. And one last thing, if I tell, average film ಅಂತ ಒಂದು ಪಾಯಿಂಟ್ ಆಫ್ ವ್ಯೂ ಆಚೆ ಹೋಗ್ತಿದೆ ಇವಾಗ. ಎನಿ ಫಿಲಮ್ ಅಟ್ಲೀಸ್ಟ್ ಇಲ್ಲಿ ನಾನು ನೋಡ್ತಿರೋದು ಫಸ್ಟ್ ವೀಕಲ್ಲಿ ಅಥವಾ ಇನಿಷಿಯಲಿ ರಿಲೀಸ್ ಆಗಿದ ತಕ್ಷಣ ನೋಡೋಕೆ ಹೋಗೋದು ಒಂದು 3,000 to 5,000 ಪೀಪಲ್ ಇದ್ದಾರೆ. ಅವರು ಹೋಗಿ ಟ್ವಿಟರಲ್ಲಾಗಲಿ ಅಥವಾ ಅವ್ರ ಇನ್ಸ್ಟಾಗ್ರಾಮಲ್ಲಿ ಅಥವಾ ಪರ್ಸನಲ್ ವರ್ಡ್ ಆಫ್ ಮೌತಲ್ಲಾಗಲಿ ಸಖತ್ ಸಿನಿಮಾ ಮಚ್ಚ ಹೋಗಲೇಬೇಕು ಅಂತ ಹೇಳಿಲ್ಲ ಅಂದರೆ ಫುಟ್ಫಾಲ್ಸ್ ನೆಕ್ಸ್ಟ್ ವೀಕು ಬರೋದೇ ಇಲ್ಲ. ವಿಚ್ ವಿ ಆರ್ ಸೀಯಿಂಗ್ ಇನ್ ಇಬ್ಬನಿ ಫಸ್ಟ್ 3 days ಸ್ಟಾಕ್ ಸಖತ್ತಾಗಿತ್ತು. ಸೊ ವಿ ಆರ್ ಸೀಯಿಂಗ್ ಮಲ್ಟಿಫೋಲ್ಡ್ ಪೀಪಲ್ ಕಮಿಂಗ್ ಅಪ್. ಆ್ಯಂಡ್ ಇವಾಗ ಏನು ಬರ್ತಿದ್ದಾರೆ ಅವರು ಆಡಿಯನ್ಸು. ಇವಾಗ ನನ್ನ ಫ್ಯಾಮಿಲಿ ಡ್ರಾಮಾ ಆಡಿಯನ್ಸ್ ಯಾರು ನೋಡೇ ಇಲ್ಲ. ಫಸ್ಟ್ ಸರ್ಕಲ್ ಫಿಲಮ್ ಅವ್ರು ನೋಡಿದ್ದಾರೆ, ಫಿಲಮ್ ಎಂಥೂಸಿಯಾಸ್ಟ್ಗಳು ನೋಡಿದ್ದಾರೆ, ಅಥವಾ ಅದೇ ಒಂದಿಷ್ಟು ಜನ ಇನಿಷಿಯಲಿ ಫಿಲಮ್ ಫಸ್ಟಲ್ಲೇ ಸ್ವಲ್ಪ ಡಿಸೆಂಟ್ ಆಗಿರ್ಬೋದು, ನೋಡೋಣ ಟ್ರೈ ಕೊಡೋಣ ಅಂತ ಕ್ಷಮಿಸಿಗೆ ಹೋಗೋರು ಇರ್ತಾರಲ್ಲ, ಅವ್ರು ಮಾತಾಡಿದ್ರು. ಅದಕ್ಕೆ ನಾನು ಹೇಳಿದ್ದು ಇನ್ನೂ ಶೆಲ್ಫ್ ಲೈಫ್ ಮುಗ್ದಿಲ್ಲ, ಯಾಕೆಂದರೆ ಆಡಿಯನ್ಸ್ ಇದು ರೀಚ್ ಆಗಿದೆ ಸಿನಿಮಾ. ಸೊ ಹೋಪಿಂಗ್ OTT ಅಲ್ಲಿ
ಆಗುತ್ತೆ ಅಂತ. ಬಟ್ ಡೋಂಟ್ ಯು ಥಿಂಕ್ ನೀವು ಸೆಕೆಂಡ್ ವೀಕಿಗೆ ಸಸ್ಟೈನ್ ಮಾಡಿದ್ದಿದ್ರೆ ಹೆಲ್ಪ್ ಆಗ್ಬೋದಿತ್ತಾ ಥಿಯೇಟ್ರಿಕಲಿ? ಅದೇ ಸಸ್ಟೈನಿಂಗು ತುಂಬಾ ಕಾಡಿ ಬೇಡಿ ಇಸ್ಕೋಬೇಕು ಶೋಸ್ನ. ಬಿಕಾಸ್ ಅದೇ ಎಕ್ಸಿಬಿಟರ್ಸ್ ಹೇಳಿದ್ನಲ್ಲ, ಅವ್ರಿಗೆ ಫಸ್ಟ್ 3 days ಫುಟ್ಬಾಲ್ಸ್ ಬಂದು ಆ ಥರ ಫಸ್ಟ್ 3 days ಆಗ್ಬಿಟ್ಟಿದ್ರೆ ನಾನು ವಿಜಯದ ಕರ್ಕೋತಾ ಇದ್ದೆ ನನ್ನ ನಾನು ಏನಕ್ಕೆ ಅಬ್ಬಯ್ಯಾಗಿರ್ತಿದ್ದೆ. ಆಬ್ವಿಯಸ್ಲಿ ನನಗೆ ಫುಟ್ಬಾಲ್ಸ್ ಬರಲ್ಲ. ಸೊ ಅವರದ್ದು ಅರ್ಥನೇ ಮಾಡ್ಕೋತಿಲ್ಲ. ಅದ್ರ ಫಸ್ಟ್ ಆಫ್ ಆಲ್ ಅವ್ರದ್ದು ಪ್ರೈಸಿಂಗ್ ಪ್ರಾಬ್ಲಮ್ ಇದೆ, ಇದೆಲ್ಲ ಪ್ರಾಬ್ಲಮ್ ಇದೆ. ಅದ್ರ ಮೇಲೆ ಇದನ್ನ ಬೇರೆ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು. ಇಲ್ಲ ನೀವು ಮಾರ್ಕೆಟಿಂಗ್ ಮಾಡಬೇಕು, ನೀವು ಕರ್ಕೊಂಬರ್ಬೇಕು ಆಡಿಯನ್ಸ್ ಅಂದ್ರೆ. ಇದಕ್ಕೊಂದು ಇನ್ನೊಂದು ನಡೀತಾ ಇದೆ. ಸೊ ಫಿಲ್ಲಿಂಗ್ ಕಾನ್ಸೆಪ್ಟ್ ಅಂತ ಸುಮಾರು ಜನ ನಿಮ್ ಕೆಫ್ಸಲ್ಲಿ ಹೇಳ್ತಾರೆ. ಅದು ನಮ್ಮ ಹತ್ರ ಬಡ್ಜೆಟ್ ಇರಲಿಲ್ಲ ಮಾಡ್ಸೋದಕ್ಕೆ, ಒಂದೊಂದು ಕರ್ಸಿ ಮಾಡೋದಕ್ಕೆ. ಸೊ ಆಡಿಯನ್ಸ್ನೇ ನಂಬ್ಕೊಂಡಿದ್ದು ನಾವು, ವಿಚ್ ಡಿಡ್ಂಟ್ ವರ್ಕ್. ಸೊ ನಮ್ಗೆ ಸೆಕೆಂಡ್ ವೀಕಿಗೆ ಕ್ಯಾರಿ ಫಾರ್ವರ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ತುಂಬಾ ಕಷ್ಟಪಟ್ಟು ತುಂಬಾ ಕಾಡಿಬೇಡಿ ಒಂದ್ 2-3 ಶೋ ಗಿಟ್ಟಿಸ್ಕೋಬಹುದು. ನಿಜ ಹೇಳಿ, ಇವಾಗ ಒಂದು 3 shows ಸಿಕ್ಕಿ ಇವಾಗ ಸಿನಿಮಾ ಟಾಕ್ನು ಸಖತ್ ಅಂತ ಬರ್ತಿಲ್ಲ ಆಚೆ. ಗುಡ್ ಫಿಲ್ಮ್, ಒಳ್ಳೆ ಅಟೆಂಪ್ಟ್, ಒಳ್ಳೆ ಎಕ್ಸ್ಪೆರಿಮೆಂಟ್, ಈ ತರನೇ ಬರ್ತಿದೆ ನಮ್ಮ ಸಿನಿಮಾದು. ಸೊ ಎಕ್ಸ್ಪೆರಿಮೆಂಟ್ ನೋಡಕ್ಕೆ ನೀವು ಏನು ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗ್ತಿರೋ ಹೊತ್ತು ಥಿಯೇಟರ್ಗೆ ಬರಲ್ಲಪ್ಪ. ಸೊ ಆಬ್ವಿಯಸ್ಲಿ ಆ ಥರ ಬರಲ್ಲ ಯಾರು. ಅದಕ್ಕೆ ವಿ ಥಾಟ್ ಇಟ್ಸ್ ಪಾಯಿಂಟ್ಲೆಸ್. ಇನ್ಸ್ಟೆಡ್ ವಿ ವಿಲ್ ಕಾನ್ಸಂಟ್ರೇಟ್ ಆನ್ OTT. ಬಿಕಾಸ್ ಒಂದು ಮ್ಯಾಜಿಕ್ ಅಂದರೆ ಒಂದು ಫೈಂಡಿಂಗ್ ನಂಗೆ ಆಗಿತ್ತು. ಇವಾಗ ಪ್ರೀಮಿಯರ್ಸ್ಗೆ ನಾವು ಸ್ವಲ್ಪ ಜನ ರಿವ್ಯೂ ಮಾಡೋರ್ನೆಲ್ಲ ಕರಿತೀವಲ್ಲ, ಒಬ್ರು ಮಂಗ್ಳೂರಲ್ಲಿ, ಐ ಥಿಂಕ್ ಇಟ್ಸ್ ಟೈಮ್ಸ್ ನೌ ಇಂಡಿಯಾ ಟೈಮ್ಸ್, ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಅವ್ರಿಗೆ ನಾವು ಇನ್ವೈಟ್ ಮಾಡಿದಾಗ ಅವ್ರು ಆಬ್ವಿಯಸ್ಲಿ ಬರೋಕ್ಕಾಗಲಿಲ್ಲ. ಸೊ ದೇ ರಿಕ್ವೆಸ್ಟೆಡ್ ಇಫ್ ವಿ ಕ್ಯಾನ್ ಸೆಂಡ್ ದ ಫಿಲಮ್ ಟು ದಮ್. ಸೊ ಅವರು ಫೋನಲ್ಲಿ ನೋಡಿದ್ದಾರೆ. ಫೋನಲ್ಲಿ ಅವ್ರು ನೋಡಿ ರಿವ್ಯೂ ಕೊಟ್ಟಿರೋದು 4 out of 5 stars. ಪಕ್ಕ ಎಲ್ಲ ಕಾಮಿಡಿ ಇದೆಲ್ಲ ಇದೆ, ವಿಚ್ ವಿಲ್ ಲೀಡ್ ಟು ಅ ರೀವಾಚ್ ಅಂತ. ಸೆಕೆಂಡ್ ಟೈಮು ಮಜಾ ಕೊಡುತ್ತೆ ಅಂತ. ದಿಸ್ ನನ್ ಆಫ್ ದ ರಿವ್ಯೂವರ್ಸ್ ಟೋಲ್ಡ್ ಫಾರ್ ಅಸ್. That is when I understood probably this is a film which is best, which is entertaining when you are given on a phone and when you are paying less to it. 240 rupees alli illa prime kottiro 1500 deal alli, if you are getting this film on your phone, I think it is a better deal. Because of course elladakku value anta irutte. Correct. I think this is the value this film is. So you want any reasons, 5 major reasons discuss ಮಾಡಿದ್ವಿ. And you told initially 4,000 members ನೋಡಿದ್ರು ಒಂದು ವಾರದಲ್ಲಿ ಅಂತ. ಸೊ ಈ 4,000 ಜನ ಒಂದು ವೇಳೆ ಇಫ್ ದ್ಯಾಟ್ ಗಿವನ್ ಅ ಫೀಡ್ಬ್ಯಾಕ್ ದಟ್ ಇದು ಸಾಕಾಗಿದೆ ನೆಕ್ಸ್ಟ್ ಲೆವೆಲ್ಲು ಅಂತ, ಹಂಗೆ ಫೀಡ್ಬ್ಯಾಕ್ ಬಂದಿದ್ದಿದ್ರೆ ಇವಾಗ ನಾವು 5 ರೀಸನ್ಸ್ ಏನು ಡಿಸ್ಕಸ್ ಮಾಡಿದ್ವಿ, ಇದು ಮ್ಯಾಟ್ರ್ ಆಗ್ತಿರ್ಲಿಲ್ಲ ಅಲ್ಲ? ಅಂದ್ರೆ ಈ ಮ್ಯಾಟ್ರ್ ಕರೆಕ್ಟ್ ಆಗಿದ್ರೆ ಅದು ಅವ್ರಂಗೆ ಹೇಳ್ತಾನೆ ಇಲ್ಲ. ಬಿಕಾಸ್ ದಿಸ್ ಇಸ್ ದ ಇಶ್ಯೂ, ಅವ್ರಂಗೆ ಹೇಳ್ತಿಲ್ಲ ಆಚೆ ಅವ್ರಿಗೆ. ಓಕೆ, ಸೊ ಇಟ್ಸ್ ಇಂಟರ್ ರಿಲೇಟೆಡ್. ಇಟ್ ಈಸ್ ಡೆಫಿನೆಟ್ಲಿ ಇಂಟರ್ ರಿಲೇಟೆಡ್. Yeah, that is cool. ಮಾರ್ಕೆಟಿಂಗ್ ಅಂತ ನಾವು ಬಂದಾಗ ಒಂದಷ್ಟು ಜನ ಹೇಳಿದ್ರು ಇದು ನಮ್ಗೆ ರೀಚೇ ಆಗಿಲ್ಲ ಅಂತ, ಇನ್ನೊಂದಷ್ಟು ಜನ ಹೇಳಿದ್ರು ನಮ್ಗೆ ತುಂಬ ಚೆನ್ನಾಗಿ ರೀಚ್ ಆಗಿದೆ ಅಂತ. ನನಗೂ ಪರ್ಸ್ನಲಿ ಎಫೆಕ್ಟ್ ಮಾರ್ಕೆಟಿಂಗ್ ವಾಸ್ ವೆರಿ ಕ್ರಿಯೇಟಿವ್ಲಿ ಡನ್ ಆ್ಯಂಡ್ ಇಟ್ ವಾಸ್ ರೀಚಿಂಗ್ ದ ರೈಟ್ ಟಾರ್ಗೆಟ್ ಆಡಿಯನ್ಸ್ ಅಂತ ನಂಗೆ ಅನಿಸ್ತಾ ಇತ್ತು. ಅಥವಾ ಗೊತ್ತಿಲ್ಲ, ಮೇ ಬಿ ವಿ ಆಲ್ ಆರ್ ಇನ್ ದ ಸೇಮ್ ಇಕೋ ಚೇಂಬರ್, ನಮ್ಮದೇ ಮ್ಯೂಚುವಲ್ CRA, ನಮ್ಮದೇ ಒಂದು ಸರ್ಕಲ್ ಇರೋದ್ರಿಂದನೂ ಒಂದು ಇರ್ಬೋದೇನೋ. ಬಟ್ ಐ ಆಮ್ ಜಸ್ಟ್ ಕ್ಯೂರಿಯಸ್, ನೀವು ಮಾರ್ಕೆಟಿಂಗ್ ಅಂತ ಏನೇನು ಮಾಡಿದ್ರಿ ಹೈಲೈಟ್ಸ್ ಅಂತ ತಗೊಂಡ್ರೆ ಅದರಲ್ಲಿ ಏನು ವರ್ಕ್ ಆಯಿತು, ಏನು ವರ್ಕ್ ಆಗಲಿಲ್ಲ? ಫಸ್ಟ್ ನಮ್ಮ ಅನೌನ್ಸ್ಮೆಂಟ್ ಇಂದಾನೆ ಏನೋ ಒಂದು ಕ್ರಿಯೇಟಿವ್ ಆಗಿ ಆಫ್ ಬಿಟ್ ಹೋಗ್ಬೇಕು ಅಂತ ನಾವ್ ಏನ್ ಮಾಡಿದ್ವಿ, ಹಿಂದೆ ದಿನ ಅನೌನ್ಸ್ಮೆಂಟ್ ಬೈ ಆಲ್ ದ ದೊಡ್ಡ ಸೆಲೆಬ್ರಿಟೀಸ್ ಹೆಸರುಗಳು ಹಾಕ್ಬಿಡಿದ್ವಿ. ರಾಮ್ ಚರಣ್ ಅವರು, ಚಿರಂಜೀವಿ ಅವರು, ಈ ತರ ಎಲ್ಲ ಒಂದು ಬೆಳಿಗ್ಗೆ ಬಿಟ್ಟು ಸಾಯಂಕಾಲ ಇನ್ನೊಂದು 2 ರೌಂಡ್ ಎಕ್ಸ್ಟ್ರಾ ಬಿಟ್ಬಿಟ್ವಿ. ದೆನ್ ಒಂದು AI ಟೆಕ್ನಾಲಜಿ ಇಟ್ಕೊಂಡು ಅವ್ರು ಯಾವ ಬೇರೆ ಬೇರೆ ಇಂಟರ್ವ್ಯೂಸ್ ಅಲ್ಲಿ ಫ್ಯಾಮಿಲಿ ಡ್ರಾಮಾ ಸಪ್ರೇಟ್ ಆಗಿ ಅಥವಾ ಫ್ಯಾಮಿಲಿ ಡ್ರಾಮಾ ಇದ್ರೆ ಅದನ್ನೆಲ್ಲ ಕ್ಲಿಪ್ಸ್ ಕಟ್ ಮಾಡಿ ಇವ್ರ ಮೂಲಕ ಅನೌನ್ಸ್ಮೆಂಟ್ ಅಂತ ಮಾಡಿದ್ವಿ. ಬಿಕಾಸ್ ನಾವು ಪೋಸ್ಟರ್ ಅಲ್ಲಿ ಹೇಳ್ತೀವಿ ಇವ್ರ ಮೂಲಕ ಅನೌನ್ಸ್ಮೆಂಟ್ ಹೇಳ್ತೀವಿ ಅಂತ, ಇವ್ರು ಅನೌನ್ಸ್ ಮಾಡ್ತಿದ್ದಾರೆ ಅಂತ ನಾವು ಲೈನ್ ಯೂಸ್ ಮಾಡಿಲ್ಲ. ಅದೇ ನಮ್ದು ಟ್ಯಾಕ್ಟಿಕಲ್ ಇದನ್ನು. ಸೊ ಇದು ಒಂದು ನಾವು ಅನೌನ್ಸ್ಮೆಂಟ್ ರೀತಿಯಲ್ಲೇ ಮಾಡಿದ್ವಿ. ಅದಾದ್ಮೇಲೆ ಒಂದು ಪೋಸ್ಟರ್ ತುಂಬಾ ನಮ್ದು ವರ್ಕ್ ಆಗಿದ್ದು ಪೋಸ್ಟರ್ಸ್. ಫಸ್ಟ್ ಪೋಸ್ಟರ್ ನಾವು ಒಂದು ಕಾರ್ಟೂನ್ ಪೋಸ್ಟರ್ ಮಾಡಿದ್ವಿ. ಸೊ ಅದು ಸ್ವಲ್ಪ ರೀಚ್ ಆಯ್ತು. ಅಂದ್ರೆ ಏನೋ ಕ್ವಾಲಿಟಿ ಕೊಡ್ತಾ ಇದಾರೆ, ತುಂಬಾ ಹೊಸ ಥಾಟ್ ಇದೆ, ಡಿಫ್ರೆಂಟ್ ಆಗಿತ್ತು, ಹೊಸ ಥಾಟ್ ಇದೆ ಅಂತ ಅದು ಒಂದಾಯ್ತು. ಅದಾಗಿದ ತಕ್ಷಣ ವಿ ಹ್ಯಾಡ್ ಸಮಥಿಂಗ್ ಕಾಲ್ಡ್ 600 ರೂಪಿ ನೋಟ್ ಕ್ಯಾಂಪೇನ್. ಸೊ 500 ರೂಪಿ ನೋಟ್ನೇ ಸ್ವಲ್ಪ ಚೇಂಜ್ ಮಾಡಿ 600 ರೂಪಿ ನೋಟ್ ಅಂತ ಮಾಡಿ, ಅದರಲ್ಲೇ ಇವಾಗ RBI ರೂಲ್ಸ್ ಅಲ್ಲಿ ಏನೇನು ಒಂದು ನೋಟ್ಗಿರೋ ಅರ್ಹತೆ ಇದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಅಥವಾ ಅದನ್ನೆಲ್ಲ ಚೇಂಜ್ ಮಾಡ್ಬಿಟ್ಟು ಒಂದು 600 ರೂಪಿ ಅಂತ ನೋಟ್ ಮಾಡಿದ್ವಿ. ಅದರಲ್ಲಿ ಸ್ಕ್ಯಾನರ್ ಇಟ್ಟಿದ್ವಿ. ಸೊ ಅದು ಹಿಂಗೆ ಅಂದ್ರೆ ಇವಾಗ ಯಾರಾದ್ರೂ ಮರ್ಚಿ ಹಾಕೋದು ಅಂದ್ರೆ ಇವಾಗ ಏನ್ ಮಾಡ್ತಿದ್ವಿ, ನಾವೇ ಹಂಚ್ತಿದ್ವಿ ಜನಕ್ಕೆ ಫ್ರೀ ಆದಾಗ್ಲೆಲ್ಲ. ಅವ್ರು ಸ್ಕ್ಯಾನ್ ಮಾಡಿ ಚೆನ್ನಾಗಿದೆ ಐಡಿಯಾ ಅಂತ, ಬಿಕಾಸ್ ನೋಟ್ ಕೊಡ್ತೀಯಾರ ಅನ್ಕೊಂಡು ಇನ್ನೊಂದಿಬ್ಬರು ಎಕ್ಸ್ಟ್ರಾ ಬಂದು ಇಸ್ಕೊತಾ ಇದ್ರು.
ಅದ್ ಬಿಟ್ಟು ವಿ ಯೂಸ್ ಟು ಪ್ಲಾಂಟ್ ಸಮ್ವೇರ್. ಇವಾಗ ಎಲ್ಲ ನಡ್ಕೊಂಡು ಹೋಗ್ತಾ ಸುಮ್ಮನೆ ಮಿಸ್ ಆಗೋದು ಇದು ಮಾಡ್ತಾರೆ. ದುಡ್ಡಂತ ಹೋಗಿ ಓಪನ್ ಮಾಡಿ ನೋಡ್ತಾರೆ, ಸ್ಕ್ಯಾನರ್ ಏನಿದೆ ಅಂತ ಸ್ಕ್ಯಾನ್ ಮಾಡ್ತಾರೆ. ಸೊ ಈ ತರ ಒಂದು ಮಾಡಿದ್ವಿ. ದಿಸ್ ವಾಸ್ ಫಾರ್ ಟ್ರೇಲರ್ 1 ಬಿಲ್ಡ್. ಟ್ರೇಲರ್ 2ಗೆ ಇದೇ ತರ ಮಾಡಿದ್ವಿ, ಬಟ್ 3000 rupees ನೋಟ್ ಮಾಡಿದ್ವಿ. ಸಿಮಿಲರ್ ಐಡಿಯಾ. ಆಮೇಲೆ ಆಸ್ ಯೂಶಲ್ ಸಾಂಗ್ಸ್ ಅದೆಲ್ಲ ಬಿಟ್ಕೊಬಿಟ್ಟು ಇವತ್ತು ಪ್ರಮೋಷನಲ್ ಸಾಂಗ್ ಅಂತ ಹೋಗ್ಬಿಟ್ಟಿದ್ವಿ, ಲೀಲಿ ಫ್ಯಾಮಿಲಿ ಅಂತ. ವಿಚ್ ಸ್ವಲ್ಪ ಜನಕ್ಕೆ ತುಂಬಾ ಸಾಂಗೇ ವರ್ಕ್ ಆಗಿಲ್ಲ, ಅದು ತುಂಬಾ ಡಬ್ಬ ಥರ ಇದೆ. ಬಟ್ ಏನೋ ವಿಜುವಲಿ ಟ್ರೈ ಮಾಡಿದ್ರ, ಡ್ಯಾನ್ಸ್ ಚೆನ್ನಾಗಿದೆ ಅಂತ ಹೇಳೋದು. ಒಂದಿಷ್ಟು ಜನಕ್ಕೆ ಲೂಪ್ ಕೂರ್ತಾನೆ ಇದೆ ಅಲ್ಲಿ ಲೀಲಿ ಫ್ಯಾಮಿಲಿ. ದಿಸ್ ವಾಸ್ ಆರ್ ಪ್ರೈಮರಿ ಟಾರ್ಗೆಟ್, ಬಿಕಾಸ್ ಐ ಹ್ಯಾಡ್ ಲರ್ನ್ ದಿಸ್ ಫ್ರಮ್ ಸಪ್ತಸಾಗರದ ಆಚೆ. ಅದರಲ್ಲಿ ಅವ್ರು ಸಪ್ತಸಾಗರದ ಆಚೆ ಅಂತ ಸಾಂಗ್ ಬಿಟ್ಟಿದ್ದು, ಅದು ಸೌಂಡಿಂಗು ಕೂತ್ಬಿಟ್ಟಿತ್ತು ಮೈಂಡಲ್ಲಿ ಅದು. ಸೊ ಫ್ಯಾಮಿಲಿ ಅನ್ನೋದು ತುಂಬಾ ಇರಲಿ. ಇವಾಗ ಲಿರಿಕ್ಸ್ ಬರ್ಸೋವಾಗ್ಲೂ ನಾನು ಅದೇ ಹೇಳ್ತಿದ್ದೆ ಅವ್ರಿಗೆ, ಮಚ್ಚ ಫ್ಯಾಮಿಲಿ ಅನ್ನೋದು ಜಾಸ್ತಿ ಬರ್ತಿರ್ಲಿ, ಅದು ಲೂಪ್ ಕೊಡ್ಸೋ ಥರ. ಅದಕ್ಕೆ ಆ ಸಾಂಗಲ್ಲಿ ತುಂಬಾ ಸಲ ಫ್ಯಾಮಿಲಿ ಒಂದು ವರ್ಡ್ ಬರುತ್ತೆ. ಸೊ ವಿಜುವಲಿ ಪೋಸ್ಟರ್ಸಿಂದ ನಾವು ಹೆಂಗೆ ಜನಕ್ಕೆ ರೂಢಿ ಮಾಡ್ತಿದ್ದೀವಿ, ಹಂಗೆ ಸೌಂಡ್ ವೈಸ್ ರೂಢಿ ಮಾಡಿಸೋಣ ಅಂತ ಅದು ಒಂದು ಎಫರ್ಟ್ ಹಾಕಿದ್ವಿ ಲೀಲಿ ಫ್ಯಾಮಿಲಿಯಲ್ಲಿ. ಇನ್ನು ನಮ್ಮ ಟ್ರೇಲರ್ 1 ಟ್ರೇಲರ್ 2 ಅಂತ ಬಿಟ್ಟಿದ್ವಿ. ಸಾಂಗ್ಸ್ ಒಂದೆರಡು ಬಿಟ್ಟಿದ್ವಿ ಎಕ್ಸ್ಟ್ರಾ. ಆಮೇಲೆ ಸಿರಿ ರವಿಕುಮಾರ್ ಅವ್ರನ್ನ ಇಟ್ಕೊಂಡು ಒಂದು ಸಪ್ರೇಟ್ ಸಾಂಗ್ ಶೂಟ್ ಮಾಡಿದ್ವಿ. ಅದು ಸಾಂಗ್ ಚೆನ್ನಾಗಿ ಬಂದಿತ್ತು, ಬಟ್ ಅದೇ ಏನು ಐ ಥಿಂಕ್ ಏನು ಎಮೋಷನಲ್ ಕನೆಕ್ಟ್ ಆಗ್ತಿಲ್ವ ಅಂತನೋ ಏನೋ, ಅದೇನಷ್ಟು ರೀಚ್ ಆಗಲಿಲ್ಲ ನಮ್ಗೆ. ಯಾ, ಪ್ರೈಮರಿಲಿ ದೀಸ್ ವರ್ ದ ಥಿಂಗ್ಸ್ ದಟ್ ವಿ ಡಿಡ್. And the regular YouTube interviews, paper Yeah. articles, Yeah. ಅದು ಕನ್ವೆನ್ಷನಲ್ ಮಾಡಿ. ಕನ್ವೆನ್ಷನಲ್ ಮಾಡಿದ್ವಿ. ಹಂಗೆ ಚಿಕ್ಕ ಪುಟ್ಟದ್ದು ಶಾರ್ಟ್ಸ್ ರೀಲ್ಸ್ ಏನಾದ್ರು ಕ್ರಿಯೇಟಿವ್ ನೋಡ್ತಿದ್ವಿ, ಅದನ್ನ ಪ್ರೊಮೋಸ್. ದಟ್ ಇಸ್ ನಾಟ್ ಸಮಥಿಂಗ್ ಯು ಹ್ಯಾವ್ ಟು ಬೋಸ್ಟ್ ಅಬೌಟ್, ಸೊ ಅದಕ್ಕೆ ನಾನು ಹೇಳಿಲ್ಲ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಡಿದ್ದು, ಅಟ್ಲೀಸ್ಟ್ ನನಗೆ ಫನ್ ಇದ್ದಿದ್ದು, ಆಟೋ ಇಂದ ನಾವು ಆಡ್ಸ್ ಮಾಡಿದ್ವಿ. ಆಟೋ ಇಂದ ಪೋಸ್ಟರ್ಸ್ 4 ರೀತಿ ಪೋಸ್ಟರ್ಸ್ ಮಾಡಿಸಿದ್ವಿ. ವಿಚ್ ಒಂದು ವಿನ್ ಎನ್ ಐಫೋನ್ ಅಂತೆಲ್ಲ ಐಫೋನ್ ಸೆಲ್ ಮಾಡೋ ತರ ಇತ್ತು. ಐಫೋನ್ ಅಲ್ಲಿರೋ ಫಿಲಮ್ ಬಗ್ಗೆ ಮಾತಾಡ್ತಿದ್ವಿ ನಾವು, ನಮ್ಮ ಫಿಲಮ್ ಬಗ್ಗೆ. ಆಮೇಲೆ ಒಂದು ಆಯೋಜನೆಗಳು ಇಟ್ಕೊಂಡು ಒಂದು ಮಾಡಿದ್ವಿ. ಆಮೇಲೆ ಈ ಆಸ್ಟ್ರಾಲಜಿ ಇಟ್ಕೊಂಡು ಅದ್ರ ಸುತ್ತ ಒಂದಷ್ಟು ಕಾಮಿಕಲಿ. ಬಟ್ ಅದ್ರಲ್ಲೂ ನಾವು ಸೆಲ್ ಮಾಡ್ತಿದ್ರೆ ಸಿಲ್ಲಿ ಸ್ಟಫ್. ಸಿನಿಮಾ ಇಷ್ಟು ಸಿಲ್ಲಿ ಆಗಿದೆ. So the vibe of the film was constantly sold. ಎಸ್. ಯಾಕೆಂದ್ರೆ ಒಬ್ರು ರಿವ್ಯೂ ಮಾಡಿದವ್ರು ಅದೇ ಹಾಕಿದ್ರು, ತುಂಬಾ ಸಿಲ್ಲಿ ಆಗಿದೆ ಸಿನಿಮಾ, ಸಿಲ್ಲಿಯಸ್ಟ್ ಅಂತ. ವಿ ಸೋಲ್ಡ್ ದಟ್ ಓನ್ಲಿ. ಗುಡ್ ದಟ್ ಯು ಪುಟ್ ದಟ್ ದೇರ್. ಬಟ್ ಅದೇ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರೋದು ಗೊತ್ತಿಲ್ಲ ಸಿನಿಮಾದಲ್ಲಿ. ಯಾ, ದಟ್ ವಾಸ್ ದಟ್. ಮಾರ್ಕೆಟಿಂಗ್ ಅಲ್ಲಿ ದಿಸ್ ವಾಸ್ ದ ಮೇಜರ್. ಕ್ಯಾನ್ ಯು ರಿವೀಲ್ ದ ಬಜೆಟ್? ಎಷ್ಟು ಖರ್ಚಾಗಿತ್ತು ಮಾರ್ಕೆಟಿಂಗಿಗೆ ಅಪ್ರಾಕ್ಸಿಮೇಟ್ಲಿ? ಅಪ್ರಾಕ್ಸಿಮೇಟ್ಲಿ 25 lakhs ಖರ್ಚಾಗಿತ್ತು. ಬಟ್ ಅದರಲ್ಲಿ ಈಸಿಲಿ 10 to 12 lakhs ಇಸ್ ವೇಲ್. ದೋಸ್ ಆರ್ ಫಾರ್ ವೆರಿ ಸ್ಟೀರಿಯೋಟಿಪಿಕಲ್ ಸ್ಟಫ್. ಅದರಿಂದ ₹1 ಕನ್ವರ್ಷನ್ ಆಗಲ್ಲ. ಇವಾಗ ಮಾರ್ಕೆಟಿಂಗ್ ಏನಕ್ಕೆ ಮಾಡ್ತೀವಿ, 2 ಆಸ್ಪೆಕ್ಟ್. ಐದರ್ ಜನಕ್ಕೆ ಅದಿದೆ ಅಂತ ಇದ್ದು, ಇವಾಗ ಆಟೋ ಇಂದ ಎಲ್ಲ ಹಾಕೋದು ಏನು ಜನ ಬಂದ್ಬಿಡ್ತಾರಂತ ಅಲ್ಲ, ಅವ್ರಿಗೆ ರಿವ್ಯೂ ಬರುತ್ತಲ್ಲ ಫಸ್ಟಲ್ಲೇ. ಇವಾಗ ರಿವ್ಯೂಸ್ ಎಲ್ಲ ಆಗಲಿ, ಅಥವಾ ಯಾರು ಈ ಫಸ್ಟ್ 5000 ಪೀಪಲ್ ನೋಡಿ ಮಚ್ಚ ಇದು ಯಾವುದೋ ಚೆನ್ನಾಗಿದೆ ಅಂತ ಸಿನಿಮಾ ಫ್ಯಾಮಿಲಿ ಡ್ರಾಮಾ ಅಂತ ಹೇಳಿದಾಗ, ಆಟೋ ಅಲ್ಲಿ ಸುತ್ತ ಪೋಸ್ಟರ್ಸ್ ಅಲ್ಲಿ ಸುತ್ತ ಅವ್ರು ಅದು ನೋಡಿದಾಗ ಒಂದು ಎಫರ್ಟ್ ಹಾಕ್ಬೇಕು ಅನ್ಸುತ್ತೆ. ಓ, ಇದ್ರ ಬಗ್ಗೆ ಏನೋ ರಿಮೈಂಡರ್ ಇದೆ, ಇವು ಎಲ್ಲ ಮಾಡ್ಕೊಂಡ್ಬಿಡ್ತಾರೆ, ಒಂದ್ಸಲ ನೋಡೋಣ ಅಂತ. ಅದು ರಿಮೈಂಡರ್ಗೋಸ್ಕರ ಒಂದಷ್ಟು ರಿಲೀಸ್ ಹತ್ರದಲ್ಲಿ ಮಾಡಿಸ್ತೀವಿ, ಅದು ಒಂದಾಗುತ್ತೆ. ಇಲ್ಲಾಂದ್ರೆ ಡೈರೆಕ್ಟ್ ಕನ್ವರ್ಷನ್ಗೆ ಒಂದಿಷ್ಟು ಮಾಡ್ತೀವಿ. ಈ 2 ಆಗ್ದಿರ ಒಂದಿಷ್ಟು ಕಡೆ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ನಾವು. ಅದು ಕನ್ವೆನ್ಷನಲ್ ಸ್ಟಫೇ. ಅದು ಅದೇ ನೆಕ್ಸ್ಟ್ ಟೈಮ್ ಐ ಹ್ಯಾವ್ ಟು ಕ್ರ್ಯಾಕ್ ಇಟ್ ಬೆಟರ್. ಬಟ್ ಡು ಯು ವಾಂಟ್ ಟು ಟಾಕ್ ಮೋರ್ ಅಬೌಟ್ ಇಟ್, ಅಥವಾ ಈ ಹಂತದಲ್ಲಿ ಬೇಡ? ಈ ಹಂತದಲ್ಲಿ ಬೇಡ. ಓಕೆ, ಯಾ, ಕೂಲ್. ಅಂಡ್ ಕೆನ್ ಯು ಟೆಲ್ ಯಾವ್ದು ವರ್ಕ್ ಆಯ್ತು ಅಂತ? ವರ್ಕ್ ಆಗಿದ್ದಲ್ಲೇ ಇರೋದು ಬಿಟ್ಟಾಕೋಣ, ಸುಮ್ಮನೆ ವೈ ಟು ಬಿ ಇನ್ ದೇರ್ ಬ್ಯಾಡ್ ಬುಕ್ಸ್. ಯಾವ್ದು ವರ್ಕ್ ಆಯ್ತು ನಿಮಗೆ ತುಂಬಾ ಚೆನ್ನಾಗಿ? ಅಂದ್ರೆ ಇನ್ ಔಟ್ ಆಫ್ 25 lakhs ಒಂದು 10-15 ಲಕ್ಷ ವೇನ್ ಅಂದ್ರೆ, ಈ ಒಂದು 10 ಲಕ್ಷ ಆದ್ರೂ ಸಾಲಿಡ್ ಆಗಿ ವರ್ಕ್ ಆಗಿದೆಯಲ್ಲ, ಅದು ಯಾವುದು ಅಂತ ಹೇಳ್ಬೋದಾ? ಲೀಲಿ ಸಾಂಗ್ ಶೂಟ್ ಮಾಡೋದಕ್ಕೆ ನಮ್ಗೆ ಆಲ್ಮೋಸ್ಟ್ 3.5 lakhs ಶೂಟ್. ಪ್ರೊಮೋ ಸಾಂಗ್ ಇದಾಯ್ತು, ಬಿಕಾಸ್ ಇಟ್ ಇನ್ಕ್ಲೂಡೆಡ್ ಪೀಪಲ್. ಪಾಪ ಅವ್ರಿಗೇನು ಪೇಮೆಂಟ್ ಕೊಟ್ಟಿಲ್ಲ ನಾನು, ವಿಚ್ ಇಸ್ ಬ್ಯಾಡ್ ಆಫ್ ಮೀ. ಬಟ್ ಅವ್ರಿಗೆ ಫುಡ್ ಅಲ್ಲಿ ಕರ್ಸ್ಕೊಳ್ಳೋದು, ಪ್ರೊಡಕ್ಷನ್, ಅಲ್ಲಿ ಲೊಕೇಶನ್ ಬುಕ್ ಮಾಡಬೇಕು, ಅದ್ರ ರಿಲೇಟೆಡ್ ಪ್ರಾಪರ್ಟೀಸ್ ಡಿಸೈನ್ ಮಾಡಬೇಕು, ಅದು ಎಂಟೈರ್ ವೈಬ್. ಅದು ಆಕ್ಚುಲಿ ಅಲ್ಲದೆ ನಮ್ಮ ಫಿಲಮ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಸೊ ಅವ್ರ ಗೋಲ್ ವಾಸ್ ಅದು ಹೆಂಗೆ ಕ್ಲೈಮ್ಯಾಕ್ಸ್ ಅಲ್ದಿರ ಬೇರೆ ಥರ ಕಾಣಿಸ್ಬೇಕು ಅನ್ನೋದಕ್ಕೆ ಒಂದಿಷ್ಟು ಎಕ್ಸ್ಟ್ರಾ ಪ್ರಾಪರ್ಟೀಸ್ ಮೇಲೆಲ್ಲ ಯೂಸ್ ಮಾಡಿ ಅದಕ್ಕೆ ಒಂದಷ್ಟು ಹೋಯ್ತು. ಆ್ಯಂಡ್ ಇವಾಗ ಎವ್ರಿ ಡೇ ಆ್ಯಡ್ಸ್ ಥರ ಎಲ್ಲ ರನ್ ಮಾಡ್ತಿದ್ವಿ. ಆಮೇಲೆ ಇದು ಏನಂತಾರೆ, ಅದು ಆಲ್ಗೋರಿದಮಲ್ಲಿ ಕೂರೋದಕ್ಕೆ ಒಂದು ಇನ್ನೊಂಥರ ನಂಗೆ ಬರ್ತೈತೆ ಪದ, ಬಟ್ ಅದು ಆಲ್ಗೋರಿದಮ್ಸ್ ಅಲ್ಲಿ ಕೂರೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ರಿಮೈಂಡ್ ಮಾಡ್ತಾ ಬರೋದಕ್ಕೆ ಅದಕ್ಕೆ ಒಂದಿಷ್ಟು ವೆಬ್ಸೈಟ್ ಥರ ಎಲ್ಲ ಕ್ರಿಯೇಟ್ ಮಾಡಿ ಅದರಿಂದ ಪುಷ್ ಥರ ಮಾಡೋಕ್ಕೆ ಗೂಗಲಿಂದ ಟ್ರೈ ಮಾಡಿದ್ವಿ.
ಅದೆಲ್ಲ ಒಂದು ರೇಂಜ್ಗೆ ರಿಮೈಂಡ್ ಮಾಡ್ತಾನೆ ಇತ್ತು ಜನಕ್ಕೆ. ಸೊ ದೀಸ್ ಥಿಂಗ್ಸ್ ಹೆಲ್ಪ್. ಯಾ ಓಕೆ. ಸೊ ಇವಾಗ ಬಟ್ ಮೇಜರ್ಲಿ ವಾಟ್ ವಿ ಡಿಡ್, ವಾಟ್ ದ ಫಿಲಮ್ ಟೀಮ್ ಡಿಡ್ ವರ್ಕ್ ನಮಗೆ ಫಾರ್ ಕನ್ವರ್ಷನ್. ಅಂದ್ರೆ ಸ್ವಂತವಾಗಿ ನಾವೇನ್ ಮಾಡಿದ್ವಿ ಅದೇ ಕನ್ವರ್ಟ್ ಆಗಿರೋದು. ಎಸ್, ಯಾರ್ದೋ ಮೂಲಕ ಮಾಡಿರೋದು ಅಷ್ಟು ಹೆಲ್ಪ್ ಆಗಿಲ್ಲ. I don't know if I have to blame them for it or it was our fault of not utilizing them properly. But ಅದೇ ಅದು ವರ್ಕ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಅವ್ರು ಇವಾಗ ಹಿಂಗೆ ನಾನು ಆಟೋನ ಸುಮ್ಮನೆ ಪೋಸ್ಟರ್ಸ್ ಅನಿಸ್ತೀರಾ ಅದೇನೋ ಚೇಂಜ್ ಮಾಡಿ ಒಂದು ತಲಾಟೆ ಮಾಡಿದ್ವಿ. ಪ್ರಾಬ್ಲಿ ಪ್ರತಿ ಚಿಕ್ಕದ್ರಲ್ಲೂ ನಾವು ಡಿಸೈನ್ ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್. ನಾನು ರೀಸೆಂಟ್ಲಿ ಯಾವುದೋ ಒಂದು ಸ್ನೇಹಿತರೆ ಒಂದು ಯೂಟ್ಯೂಬ್ ಚಾನಲ್ ಅವ್ರ ಹತ್ರ ಮಾತಾಡ್ತಿದ್ದೆ. ದೇ ಆರ್ ಚಾರ್ಜಿಂಗ್ ವಾಟ್ 80,000 90,000 1 ಲಕ್ಷ ಒಂದು ಇಂಟರ್ವ್ಯೂಗೆ. ಅವಾಗ ಅವ್ರಿಗೆ ಕೇಳ್ತಿದ್ದೆ, ಅಲ್ಲ ಇಷ್ಟೆಲ್ಲ ಕೊಟ್ಟು ನಿಮ್ಮಲ್ಲಿ ಇಂಟರ್ವ್ಯೂ ಮಾಡಿದ್ರೆ ಯಾವ ಲೆವೆಲ್ಗೆ ಇದು ಕನ್ವರ್ಟ್ ಆಗುತ್ತೆ ಅನ್ನೋದು ಐ ಡೋಂಟ್ ನೋ. ಈ ಅಟ್ಲೀಸ್ಟ್ ನಾವು ಅವೇರ್ನೆಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಅಷ್ಟು ಜನಕ್ಕೆ ನಿಜವಾಗ್ಲೂ ರೀಚ್ ಆಗುತ್ತಾ? ಆದರೆ ಫಾರ್ ದ ಕಾಸ್ಟ್ ಯು ಆರ್ ಸ್ಪೆಂಡಿಂಗ್ ಎಷ್ಟು ಜನಕ್ಕೆ ತಲುಪಬೇಕು ಅದು ಅಷ್ಟು ಜನಕ್ಕೆ ತಲುಪ್ತಾ ಇಲ್ಲ. ಸೊ ಅವ್ರ ಕಡೆಯಿಂದ ಒಂದು ಸ್ಟೀರಿಯೋಟಿಪಿಕಲ್ ಪ್ರಿಪೇರ್ಡ್ ಟೆಂಪ್ಲೇಟೆಡ್ ಆನ್ಸರ್ ಏನಿತ್ತು ಅಂದರೆ, ಸರ್ ಇವಾಗ ನೀವೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ನಿಮ್ಮ ಪರ್ಸನಲ್ ಪ್ರೊಫೈಲ್ ಇದೆ, ನೀವೊಂದು ಸಕ್ಕತ್ತಾಗಿರೋದು ನಿಮ್ದು ಯಾವುದೋ ಫೋಟೋ ಹಾಕಿರ್ತೀರ, ಒಂದು 500 ಲೈಕ್ಸ್ ಬಂದ್ಬಿಡುತ್ತೆ. ಇನ್ನೊಂದು ದಿವಸ ಯಾವುದೋ ಒಂದು ನಾನ್ ಸೆನ್ಸ್ ಥರ ರ್ಯಾಂಡಮ್ ಆಗಿ ಯಾವುದೋ ಒಂದು ನೆಲದ ರೋಡ ಏನೋ ಫೋಟೋ ಹಾಕ್ತೀರಾ, ಅದಕ್ಕೊಂದು 50 ಲೈಕ್ಸ್ ಬರುತ್ತೆ. ನೀವು ಇನ್ಸ್ಟಾಗ್ರಾಮಿಗೆ ಬ್ಲೇಮ್ ಮಾಡಲ್ಲ. ನೀವು ಚೆನ್ನಾಗಿರೋ ಫೋಟೋ ಹಾಕಿದ್ರೆ ನಿಮ್ಮದೇ ಪ್ರೊಫೈಲಲ್ಲಿ 500 ಲೈಕ್ ಬರ್ತಿದೆ. ನೀವು ಚೆನ್ನಾಗಿಲ್ದಲ್ಲೇ ಇರೋ ಫೋಟೋ ಹಾಕ್ದಾಗ ನಿಮ್ಮದೇ ಪ್ರೊಫೈಲಲ್ಲಿ 5 ಲೈಕ್ ಬರ್ತಿದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ನೀವೇನು ಬಂದು ಮಾತಾಡ್ತೀರಾ ನಮ್ಮ ಚಾನೆಲಲ್ಲಿ, ನೀವೇನು ಪ್ರಮೋಟ್ ಮಾಡ್ತೀರಾ ಅಂದ್ರು. ಅದಕ್ಕೆ ಮೈ ಆನ್ಸರ್ ವಾಸ್ ಕರೆಕ್ಟ್ ಸರ್, ಬಟ್ 1 ಲಕ್ಷ ಯಾಕೆ? ಎಕ್ಸಾಕ್ಟ್ಲಿ. ಇವಾಗ ಬಿಸ್ನೆಸ್ ಮಾಡೆಲ್ ರನ್ ಮಾಡ್ಬೇಕಾ ಮಾಡಿ. ಡೋಂಟ್ ಬರ್ನ್ ದ ನ್ಯೂ ಫಿಲ್ಮ್ ಮೇಕರ್ಸ್ ಟು ದಿಸ್ ಎಕ್ಸ್ಟೆಂಟ್ ಅಲ್ಲ. ಅಥವಾ ಅದು ಕೆಲವ್ರಿಗೆ ಹೆಲ್ಪ್ ಆಗ್ತಿದ್ಯೋನೋ ನನಗೆ ಗೊತ್ತಿಲ್ಲ. ಐ ಆಮ್ ಬೀಯಿಂಗ್ ವೆರಿ ಇಗ್ನೋರೆಂಟ್ ಅಬೌಟ್ ಇಟ್. ಬಟ್ ನಾನು ಇಂಟರ್ವ್ಯೂ ಮಾಡಿರೋ ಒಂದು 150-200 ಡಿರೆಕ್ಟರ್ಸ್ ಸೋಫಾರ್, ನಮ್ಮ ಚಾನೆಲ್ಗಿರ್ಬೋದು ಬೇರೆ ಸಂಸ್ಥೆಗಳಿಗಿರ್ಬೋದು, ಮೋಸ್ಟ್ ಆಫ್ ದಮ್ ಹೇಳೋದು ಅದೇ. ಅಂದರೆ ವಿ ಆರ್ ರೆಡಿ ಟು ಪೇ ಫಾರ್ ಯೂಟ್ಯೂಬ್ ಇಂಟರ್ವ್ಯೂಸ್ ಆರ್ ಎನಿ PR ಆ್ಯಕ್ಟಿವಿಟೀಸ್. ಬಟ್ ಅದರಿಂದ ನಮಗೆ ನಾವು ಖರ್ಚು ಮಾಡಿದಷ್ಟು ಅಟ್ಲೀಸ್ಟ್ 50% ಹೆಲ್ಪ್ ಆಗಬೇಕು. ಅಲ್ಲ, ಅಟ್ಲೀಸ್ಟ್ 30% ಆಗಲಿ, ಅದೂ ಆಗಲ್ಲ. ಸುಮ್ಮನೆ ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತಷ್ಟೇ. ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇನ್ನೊಂದಷ್ಟು ಬೇರೆ ಸೋರ್ಸಸ್ ಇರುತ್ತೆ. ಅದಕ್ಕೆ ನಮ್ಮ ಬ್ಲಿಂಕ್ ಪ್ರೊಡ್ಯೂಸರ್ ರವಿಚಂದ್ರ ಅವರು ಹಿ ವಾಸ್ ಸೋ ಫ್ರಸ್ಟ್ರೇಟೆಡ್ ದಟ್ ನಮ್ಮ ಪಾಡ್ಕಾಸ್ಟ್ ಸರ್ ನೀವು ಸ್ಪೆಂಡೇ ಮಾಡಬೇಡಿ, 15,000 ಸ್ಪೆಂಡ್ ಮಾಡಬೇಡಿ, ವೇಸ್ಟ್. ಬಟ್ ಅದಕ್ಕೆ ನಾನೇ ಕೌಂಟರ್ ಹಾಕಿದ್ದೆ ನಿಮ್ಮ ಚಾನಲ್. ಯು ಹ್ಯಾಡ್ ಪುಟ್ ಅ ಕಮೆಂಟ್ ಸೇಯಿಂಗ್ ಒಂದಿಷ್ಟು ಕಡೆ ನಾವು ಸ್ಪ್ರೆಡ್ ಮಾಡಲೇಬೇಕು. ಇವಾಗ ನಾನು ಹೇಳಿದಂಗೆ ಆಟೋಸ್ಗೆ ಕ್ಲೋಸ್ ಟು, ಐ ಕಾಂಟ್ ರಿವೀಲ್ ದ ಎಕ್ಸಾಕ್ಟ್ ನಂಬರ್ ದೋ ಐ ನೋ ಇಟ್, ಬಟ್ ಸಮ್ವೇರ್ ಅರೌಂಡ್ ಹತ್ರ ಒಂದು ರೇಂಜ್ ಹೇಳ್ತೀನಿ, 2 to 3.5 lakhs ಅನ್ಕೊಳ್ಳಿ. ಐ ವಾಂಟ್ ಡಿಸ್ಕ್ಲೋಸ್ ದ ಎಕ್ಸಾಕ್ಟ್ ಫಿಗರ್. ಬಟ್ ಇಷ್ಟು ಸ್ಪೆಂಡ್ ಮಾಡ್ತೀವಿ. ಇವಾಗ ಇಷ್ಟು ಬರುತ್ತಾ ಅಂತ ಕೇಳಿದ್ರೆ ಪಾಯಿಂಟ್ಲೆಸ್ ಅದು. ಬಟ್ ಇವಾಗ ನಾನು ಯಾವ ಆಟೋ ಎಲ್ಲಿಗೆ ಹೋಗುತ್ತೆ, ಯಾರು ರೂಟ್ಗೆ ಹೋಗುತ್ತೆ ಅದ್ರ ಪ್ರಕಾರನೇ ನಾನು ಡಿಸೈನ್ ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ಒಂದಿಷ್ಟು ಕಡೆ ಬೊಂಬಾಟ್ ಮಾಡಿಸಿ ಬಿಡಲೇಬೇಕು. ಯಾಕೆಂದರೆ ಯಾವುದೋ ಒಂದು ಇಫ್ ದ ಫಿಲಮ್ ಹ್ಯಾಡ್ ವರ್ಕ್, ಒಂದಿಷ್ಟು ರಿವ್ಯೂಸ್ ಸಖತ್ತಾಗಿ ಬಂದಿದ್ದು, ಜನನೂ ಚೆನ್ನಾಗಿ ಬಂದಿದ್ದಿದ್ರೆ ಆಬ್ವಿಯಸ್ಲಿ ಅವ್ನು ರಿಮೈಂಡ್ ಮಾಡೋದಕ್ಕೆ ಅವನು ಹೋಗೋ ರೂಟಲ್ಲಿ ಅದು ಕಾಣಿಸಿದ್ರೆ ಇದಾದ್ರು ನೋಡ್ಬೇಕಂತ ಅನ್ಸೋದು. ಇವಾಗ ಅದನ್ನ ನಾವು ಮುಂಚೆನೆ ಇಷ್ಟು ಕಡೆ ವಿ ಹ್ಯಾವ್ ಟು ಸ್ಪೆಂಡ್. ಅದೇ ನಾನು ಹೇಳೋದು, ನಾನು ಹೇಳಿದ್ರು ಒಂದಿಷ್ಟು ವೇನ್ಗೆ ಹೋಯ್ತು ಅಂತ, ಅದನ್ನ ತೊಗೊಂಬಂದು ಅವ್ರನ್ನೇ ಚಾನಲ್ ಆಗಿ ಯೂಸ್ ಮಾಡಿಕೊಂಡು ಹೆಂಗೆ ನಾವು ಇನ್ನೂ ಬೆಟರ್ ಮಾಡೋದು ಅಂತ. ಬಟ್ ಒಂದಿಷ್ಟು ಜನ ಮಾರ್ಕೆಟಿಂಗಲ್ಲಿ ಏನು ಮಾಡ್ತಿದ್ದಾರೆ, ಒಂದಿಷ್ಟು ಚಾನಲ್ಸ್ ಇರುತ್ತೆ, ಈ ಚಾನಲ್ಸ್ ಇಂದನೇ ನಾವು ಒಬ್ಬರನ್ನ ಅಪ್ರೋಚ್ ಮಾಡ್ಬೋದು ಅಥವಾ ಜನಕ್ಕೆ ಬಿಡ್ಬೋದು. ಇವರು ಒಂದು ಗೇಟ್ ವೇ ಪಾಸ್ ಅಂತ ಅನ್ಕೊಳ್ಳಿ. ಇವ್ರು ಇದನ್ನ ಬಿಡೋದಕ್ಕೆ ದೇ ಆರ್ ಚಾರ್ಜಿಂಗ್ ಅ ಲಾಟ್. ಅದು ತುಂಬಾ ಅನ್ಯಾಯ ನಮಗೆ. ಅಂದರೆ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆ್ಯಂಡ್ ದೆನ್ ದ ಈಕ್ವೇಷನ್ಸ್ ಎಷ್ಟು ಏನು ಅಂತ. ನೆಗೋಸಿಯೇಷನ್ಸ್ಗೂ ಬರಲ್ಲ. ಸೊ ದಟ್ ಈಸ್ ಅ ವೆರಿ, ಅಂದರೆ ಯಾರು ನಮ್ಮ ಸಿನಿಮಾನ ಪ್ರಮೋಟ್ ಮಾಡ್ಬೇಕು, ಯಾರಿಂದ ನಮ್ಮ ಸಿನಿಮಾ ರೀಚ್ ಆಗಬೇಕು, ಅವರೇ ಬ್ಯಾರಿಯರ್ಸ್ ಆಗಿ ಉಳ್ಕೊತಾ ಇದ್ದಾರೆ. ದಟ್ ಈಸ್ ಅದೇ. ಇವಾಗ ಅದಕ್ಕೆ ಒಂದು ಸೊಲ್ಯೂಷನ್ ಆಗಿ ಕನ್ನಡ ಫಿಲ್ಮ್ ಕ್ಲಬ್ ಚಾನಲ್ ಇದೆ. ವಿ ಡೋಂಟ್ ಚಾರ್ಜ್ ಎನಿಥಿಂಗ್, ಇಟ್ಸ್ ಆಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್. ಹಂಗನ್ಬಿಟ್ಟು ನಾವು ಪ್ರಮೋಷನ್ಸು ಮಾಡಲ್ಲ. ಸೊ ನಮಗೆ ನಿಮ್ಮ ಸಿನಿಮಾ ಇಷ್ಟ ಆಗಿ, ನಿಮ್ಮ ಕಂಟೆಂಟ್ ಇಷ್ಟ ಆಗಿ, ಅದರಲ್ಲಿ ಏನೋ ಇದೆ ಅನ್ಸಿದ್ರೆ ನಾವೇ ಬಂದು ಫ್ರೀ ಆಗಿ ವಿ ವಿಲ್ ನಮ್ಮ ಕಡೆಯಿಂದ ಆಗಿದ್ದು ಬ್ರ್ಯಾಂಡಿಂಗ್ ಮಾಡ್ಬಿಡು. ಮಧ್ಯದಲ್ಲಿ ನಮ್ದೊಂದು ಇಲ್ಲ. ಸೊ ಅಂದರೆ ವಿ ಸ್ಪೋಕ್ ಅಬೌಟ್ ದ ರಿಲೀಸ್, ಥಿಯೇಟರ್, ಕ್ರಾಫ್ಟ್, ಮಾರ್ಕೆಟಿಂಗ್ ಚಾಲೆಂಜಸ್ ಆ್ಯಂಡ್ ಸೋ ಆನ್. ಇವೆಲ್ಲದೂ ಕನ್ಸಿಡರ್ ಮಾಡಿ, ದಿಸ್ ಈಸ್ ಒನ್ ಮೇಜರ್ ರಿಯಲೈಸೇಷನ್ ಐ ಹ್ಯಾವ್ ಹ್ಯಾಡ್.
ದಿಸ್ ಇಸ್ ಒನ್ ಮೇಜರ್ ಥಿಂಗ್ ಐವ್ ಲರ್ನ್ಡ್. ಇದನ್ನಂತೂ ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡೇ ಮಾಡ್ತೀನಿ ಅಥವಾ ಮಾಡೋದೇ ಇಲ್ಲ ಅನ್ನೋದಾದ್ರೆ ವಾಟ್ ಇಸ್ ದಟ್ ಫ್ರಮ್ ಅನ್ ಎಕ್ಸಿಕ್ಯೂಷನ್ ಪರ್ಸ್ಪೆಕ್ಟಿವ್? ಏನು ಅಂದರೆ ಇವಾಗ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇರ್ತೀರಾ, ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ? ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ಇಟ್ ಕುಡ್ ಬಿ ಪ್ರೊಡಕ್ಷನ್, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ಎಲ್ಲ ಸೇರಿ. ಇಫ್ ಯು ಕುಡ್ ಟೆಲ್ ಈಚ್, ನೀವೇ ಹೇಳಿರೋದು ಪ್ರೊಡಕ್ಷನಲ್ಲಿ ಒಂದು ಲರ್ನಿಂಗ್, ಮಾರ್ಕೆಟಿಂಗ್ ಒಂದು ಲರ್ನಿಂಗ್, ಡಿಸ್ಟ್ರಿಬ್ಯೂಷನ್ ಒಂದು ಲರ್ನಿಂಗ್ ಅಂದರೆ ಯಾವ್ದು? ಪ್ರೊಡಕ್ಷನ್ ವೈಸು ಡಿಸೈನ್ ಅಂದರೆ ಇವಾಗ ಸ್ಟೋರಿ ಆ್ಯಂಡ್ ಏನು ರೈಟಿಂಗ್, ಎಡಿಟಿಂಗ್ ಇದೆಲ್ಲ ಇದೆ, ಇದೆಲ್ಲ ಆರ್ಟು ಅದೆಲ್ಲ ಹೇಳ್ತಾರೆ. ಬಟ್ ಎಂಡ್ ಆಫ್ ದ ಡೇ ಇಟ್ ಇಸ್ ಆಲ್ಸೋ ಬಿಸ್ನೆಸ್. ಸೊ ಐ ವಿಲ್ ಫಾರ್ ನೋ ಕನ್ವೀನಿಯನ್ಸ್ಗೆ ಐ ವಿಲ್ ಕಾಲ್ ಇಟ್ ಡಿಸೈನ್. ಸೊ ಪ್ರೊಡಕ್ಷನ್ ಆಗಿ ಐ ವಿಲ್ ಸಿ ಈಚ್ ಒನ್ಸ್ ಡಿಸೈನ್. ಆ್ಯಕ್ಚುಲಿ ಇದು ಸ್ವಲ್ಪ ಫ್ಯಾಮಿಲಿ ಡ್ರಾಮನ್ನು ಎಕ್ಸಿಕ್ಯೂಟ್ ಮಾಡಿದೆ. ನಿಮಗೆ ಗೊತ್ತಂದರೆ ಜಾನ್ವರಿಗೆ ಫಸ್ಟ್ ಶಾರ್ಟ್ ಶೂಟ್ ಮಾಡಿದ್ರೆ July 26th we have released it off already. So this was a part of the design which we have made. ಶೂಟ್ ಆಗ್ತಿರ್ಬೇಕು, ಶೂಟ್ ಆಗಿದ ತಕ್ಷಣ ಎಡಿಟ್ ಆಗೋ ಟೈಮಲ್ಲಿ ಅನೌನ್ಸ್ ಆಗಬೇಕು. ಇವಾಗ ಎಡಿಟ್ ಎಲ್ಲ ಮುಗಿಸಿ ಫೈನಲ್ ಸ್ಟೇಜಿಗೆ ಬರೋಷ್ಟರಲ್ಲಿ ಎನಫ್ ಮಾರ್ಕೆಟಿಂಗ್ ಆಗಿರಬೇಕು. ಈ ಥರ ಡಿಸೈನೇ ನೆಕ್ಸ್ಟ್ ಟೈಮ್ ಇನ್ನೂ ಬೇಕಾದ್ರೆ ಲೆಂತ್ ಆದರೂ ಕೊಟ್ಟು ಯಾವುದು ಪಕ್ಕ ವರ್ಕ್ ಆಗುತ್ತೆ, ನಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದು ಇನ್ನೂ ಕ್ಲಿಯರ್ ಕಟ್ಟಾಗಿ ಟೀಮ್ ಜೊತೆ ಅರ್ಥ ಮಾಡ್ಕೊಂಡು ಇನ್ನೂ ಬೆಟರ್ ಆಗಿ ಮಾಡೋದು ಪ್ರೊಡಕ್ಷನ್ ಡಿಸೈನಲ್ಲಿ ನನ್ಗೆ ಅನ್ಸುತ್ತೆ. ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದಿಷ್ಟು ಅದೇ ನಿಮ್ಗೆ ಹೇಳ್ದಂಗೆ ಯಾರೋ ಬೇರೆಯವ್ರು ನಮಗೆ ದುಡ್ಡು ಕೊಡೋದು, ಅದು ಒಂಥರ ಎಫರ್ಟ್ ನಾನೇ ಎಷ್ಟೊಂದು ಹಾಕ್ಲಿ ಅನ್ನೋದು ಬೇರೆಯವ್ರಿಗೆ ಕೊಟ್ಟಿರ್ತೀವಲ್ಲ, ಅದು ನಾವೇ ಹಾಕ್ಬೇಕು, ಟೀಮ್ ಅವರೇ ಹಾಕ್ಬೇಕು. ಬಿಕಾಸ್ ಟೀಮ್ ಅವ್ರಿಗೆ ಗೊತ್ತಿರೋದು ಏನು ಮಾಡಿದ್ವಿ ಪ್ರಾಡಕ್ಟ್ ಅಂತ. ಸೊ ಮ್ಯಾಕ್ಸಿಮಮ್ ನಮ್ಮ ಸೈಡಲ್ಲೇ ನಾನು ಅದು ಎಂಪ್ಲಾಯ್ ಮಾಡಿ ಅಥವಾ ನಾವೇ ಐಡಿಯೇಟ್ ಮಾಡಿ ಸೆಲ್ ಮಾಡೋಕ್ಕೆ ಯೋಚನೆ ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಎಷ್ಟೊಂದು ಸಮಸ್ಯೆಗಳಿರ್ತಲ್ಲ. ಒನ್ ಹೈಲೈಟ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದರೆ ಇವಾಗ ನೋಡಿ, ನಮ್ಮ ಜನನಿ ರವಿ ಅವರು, ಜಗನ್ ಅವರೆಲ್ಲ ಅವ್ರು ಎಷ್ಟೊಂದು ಚಾಲೆಂಜಸ್ ಫೇಸ್ ಮಾಡಿ ಇವಾಗ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ಬಿಟ್ರು. ಹೌದು. ಸೊ ನಿಮ್ಗೆ ಆ ಥರ ಥಾಟ್ಸ್ ಏನಾದ್ರು ಇದೆಯಾ? ಅದೇ ಐ ಥಿಂಕ್ ವಿಲ್ ಹ್ಯಾವ್ ಟು ಫೈಂಡ್ ಯುವರ್ ಓನ್ ವೇ ಅನ್ನೋ, ಕೊಲಾಬ್ರೇಟ್ ವಿತ್ ಪೀಪಲ್ ಹೂ ಆರ್ ಹಂಗ್ರಿ ಫಾರ್ ದಟ್ ಆಸ್ ವೆಲ್. ಅದು ಒಂದು ಇವಾಗ ಅದೇ ರವಿ ಅವರಾಗಲಿ ಅಥವಾ ರಾಮನ ಹೆಳ್ಳೆ ಅವರಾಗಲಿ, ಅವ್ರ ಹಂಗಾರೆ ಗೊತ್ತಾಗ್ತದೆ ಇಲ್ಲ ಇದು ಅನ್ಯಾಯ ಆಗಿದೆ ನಮಗೆ ಏನೋ ಆಗಿದೆ. ಸೊ ಆಬ್ವಿಯಸ್ಲಿ ನಾವೇ ನಿಂತ್ಕೋತೀವಿ. ಪ್ರಾಬ್ಲಿ ಈ ಸಲ ಅವ್ರ ಜೊತೆ ಕೊಲಾಬ್ರೇಷನ್ಸ್ ಮಾಡೋ. ಆ್ಯಂಡ್ ಐ ಡೋಂಟ್ ನೋ ವೈ ಅಂದರೆ ಇವಾಗ ಹಿಂಗಿದ್ರು MNCs ಬಂದಿದೆ, PVR ಅವರೇ ಎಕ್ಸಿಬಿಟರ್ಸ್ ಆಗಿ, PVR ಅಂದರೆ ಈ ಥರ ಇವರೇ ಎಕ್ಸಿಬಿಟರ್ಸ್ ಆಗಿರೋದ್ರಿಂದ ನಾವೇ ಹೆಂಗಾದ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇತ್ತು, ಕ್ಯಾನ್ ವಿ ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್ ಅನ್ನೋದು ನನಗೆ. ರೀಸೆಂಟ್ಲಿ ಮೈ ಹೀರೋ ಅಂತ ಒಂದು ದಟ್ ಕೊಲಾಬ್ರೇಟೆಡ್. ಅವ್ರು ನೋ ಡಿಸ್ಟ್ರಿಬ್ಯೂಟರ್ಸ್ ಇನ್ ಬಿಟ್ವೀನ್, ಡೈರೆಕ್ಟ್ PVR ಐನಾಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಅದೇ ಅವ್ರಿಗೆ ಇನ್ನೊಂದು ಏನಂದ್ರೆ, ಇವಾಗ ನಾನು ಆಗ್ಲೇ ಹೇಳಿದ್ದು ಮತ್ತೆ ರಿಪೀಟ್ ಮಾಡ್ತೀನಿ, ಬಿಕಾಸ್ ದಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ನನ್ನ ಪ್ರಕಾರ. ಈ ಅಫೋರ್ಡಬಿಲಿಟಿ ಆಗಲಿ, ಶೋ ಟೈಮಿಂಗ್ಸ್ ಆಗಲಿ, ಇದೆಲ್ಲ ಇಫ್ ದೇ ಕ್ಯಾನ್ ಕನ್ಸಿಡರ್. ಇವಾಗ ಒಂದು 20 ಜನ 200 ರೂಪಾಯಿ ಕೊಟ್ಟು ನೋಡೋದಕ್ಕಿಂತ 100 ರೂಪಾಯಿ ಮಾಡಿದ್ರೆ 40 ಜನ ಬಂದು ನೋಡ್ತಾರೆ. ಅವ್ರದ್ದೇ ಪಾಪ್ಕಾರ್ನ್ ರೇಟ್ ಅಷ್ಟೇ ಇರಲಿ, ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ರೇಟ್ ಎಕ್ಸ್ಟ್ರಾ ಸೇಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಅವ್ರ ಮಾಲ್ಗೆ ಎಕ್ಸ್ಟ್ರಾ ಇನ್ನೊಂದು 20 ಜನ ಫುಟ್ಫಾಲ್ಸ್ ಇರುತ್ತೆ, ಅವ್ರ ಕೆಳಗಡೆ ಹೋಗಿ ಏನಾದ್ರು ಹೋಗ್ಬೋದು, ಪಾರ್ಕಿಂಗ್ ಎಷ್ಟೊಂದು ಸೇಲ್ಸ್ ಅವರೇ ಮಾಡ್ಕೋಬೋದು. ಅದನ್ನ ಯಾಕೆ ಅವ್ರು ಅಷ್ಟು ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಅನ್ನೋದು ನಂಗೆ ಅರ್ಥನೇ ಆಗ್ತಿಲ್ಲ. ಆ್ಯಂಡ್ ಒಂದು ಇವಾಗ ಏನಾದ್ರು ಮಾಡ್ಬೋದಾ ಅಂದರೆ ಒಂದು 10 ರೂಪಾಯಿ 20 ರೂಪಾಯಿ ಕಮ್ಮಿ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಪೀಕ್ ಸೆಂಟರ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಪೀಕ್ ಸೆಂಟರ್ಸ್ ಅಂದರೆ ಇವಾಗ ಒರಿಯನ್ ಮಾಲ್, ವೇಗಾ ಸಿಟಿ ಮಾಲ್ ಅಲ್ಲ, ಅದು ಡಿಸೈನ್ ವೈಸು ತುಂಬ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೀಟ್ ಡಿಸೈನಿಂಗು, ಸೌಂಡ್ ಆಂಬಿಯನ್ಸು ಎಲ್ಲ. ನನಗೆ ಅಲ್ಲೇ ಇನ್ನೂ ಹಂಗೆ ಮಾಡಿದ್ರೆ ಇನ್ನೂ ಬೆಟರ್ ಅಲ್ವಾ ಅಂತ ನನಗೆ. ಮಧ್ಯೆ ಬರ್ತಾರೆ. ಅಫೋರ್ಡೆಬಲ್ ಆಗಿ ಮಾಡಿದ್ರೆ ಇನ್ನೂ ಬೆಟರ್ ಆಗಿ ಬರ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಅಭಯ್, ಥ್ಯಾಂಕ್ ಯು, ಇಷ್ಟೆಲ್ಲ ಇನ್ಸೈಟ್ಫುಲ್ ಆಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ರಿ. ಲಾಸ್ಟ್ ಒಂದು ಸೆಗ್ಮೆಂಟ್ ಇದೆ. ಸುಮಾರು ಜನಕ್ಕೆ ನಮಗೂ DM ಮಾಡ್ತಾ ಇರ್ತಾರೆ ಪೇಜ್ಗೆ, ಆ್ಯಂಡ್ ಸಿನಿಮಾ ಕಂಪ್ಲೀಟ್ ಮಾಡಿರೋರು ಎಷ್ಟೊಂದು ಜನ ನಮ್ಮ ಸೆಷನ್ಸ್ಗೂ ಬರ್ತಾ ಇರ್ತಾರೆ. ಈ ಅಮೆಝಾನ್ ಪ್ರೈಮ್ ಅನ್ನೋದು ಒಂಥರ ಎಷ್ಟೊಂದು ಜನಕ್ಕೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು ಡೈರೆಕ್ಟ್ಲಿ ಆಕ್ಸೆಸಬಲ್ ಇದ್ದಾರಾ ಇಮೇಲಲ್ಲಿ, ಅಥವಾ ಯಾರಾದರೂ ಆಗ್ರಿಗೇಟರ್ಸ್ ಯಾರಾ, ಇಲ್ಲ ಅವ್ರದ್ದೇನು ಫೋನ್ ನಂಬರ್ ಇದೆಯಾ, ಆಫೀಸ್ ಇದೆಯಾ? ಬಿಕಾಸ್ ನಾವು ಕೇಳ್ಪಟ್ವಿ ನಿಮ್ಮ ಸಿನಿಮಾ ಪ್ರೈಮ್ಗೆ ಆಗಿದೆ ಅಲ್ವಾ? ಸೊ ಪ್ರೈಮ್ಗೆ ಆಗಿದೆ. ಸೊ ಹೌ ವಾಸ್ ಯುವರ್ ಓವರ್ ಆಲ್ ಪ್ರೈಮ್ ಪ್ರಾಸೆಸ್? ಎಷ್ಟು ಡಿಫಿಕಲ್ಟ್, ಈಸಿ, ಆಕ್ಸೆಸಬಲ್, ನಾನ್ ಆಕ್ಸೆಸಬಲ್, ಹೇಗಿತ್ತು ಈ ಜರ್ನಿ? ಸೊ ಅದೇ ನೀವು ಹೇಳ್ದಂಗೆ ಅಗ್ರಿಗೇಟರ್ಸ್ ಇದ್ದಾರೆ ಫಿಲಮ್ಗೆ, ಐ ಮೀನ್ ಫಿಲಮ್ ಪ್ರೈಮ್ ಅವ್ರಿಗೆ ತಲುಪಿಸೋದಕ್ಕೆ. ಬಟ್ ಹಿಂಗೆ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಸೆಕ್ಷನ್ ಅನ್ನೋದೇ ಇಲ್ವೋ, ಪ್ರೈಮಲ್ಲಿ ನಮಗೆ ಪ್ರಾಮುಖ್ಯತೆ ಅಷ್ಟೇ, ಏನೂ ಇಲ್ಲ. ಸೊ ಕೇರೆ ಮಾಡಲ್ಲ ನಾವು ಇದು ಮಾಡೋದಕ್ಕೆ.
ಸೊ ಆಬ್ವಿಯಸ್ಲಿ ಅಗ್ರಿಗೇಟರ್ಸ್ನ ಒಂದು ರೇಂಜ್ಗೆ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಅದು ಮಾರ್ಕೆಟ್ ಇರೋರಿಗೆ ಐ ಥಿಂಕ್ ಇಟ್ ಇಸ್ ಅ ಬೆಟರ್ ಡೀಲ್, ಐ ಆಮ್ ನಾಟ್ ಶೋರ್. ಬಟ್ ನಮ್ಮದು ಅಗೇನ್ ಅಲ್ಲೂ ಒಂಥರ ಆಮೇಲೆ ಲೇಟ್ ಮಾಡ್ತಾರೆ, ಪ್ರೊಕ್ಯಾಸ್ಟಿನೇಟ್ ಮಾಡ್ತಾರೆ, ಮಾತಾಡೋದು ಅಷ್ಟು ಈಸಿಯಾಗಿ ಸಿಗಲ್ಲ. ಅದು ಇದು ಭಯ ಪಡಿಸ್ತಾ ಇಲ್ಲ, ಬಟ್ ಇದು ರಿಯಾಲಿಟಿ. ಆ ಮೈಂಡ್ಸೆಟ್ಟಲ್ಲೇ ಹೋಗಿ ಸೆಲ್ ಮಾಡಿ ಯಾವತ್ತೋ ಒಂದಿನ ಆಗ್ಬೋದು ಅಷ್ಟೇ ನಾನು ಹೇಳ್ತಿರೋದು. ಬಟ್ ಅಗ್ರಿಗೇಟರ್ಸ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ದೇ ಚಾರ್ಜ್ ಅ ಫೀ, ದೇ ಚಾರ್ಜ್ ಕ್ಲೋಸ್ ಟು 4-5 lakhs ಓಕೆ ಇನ್ ಬಿಟ್ವೀನ್. ಅದನ್ನ ತಗೊಂಡು ಒಂದಿಷ್ಟು ಪರ್ಸೆಂಟ್ ರೆವೆನ್ಯೂ ಕಟ್ ತಗೋತಾರೆ. ಇಟ್ಸ್ ಅ ಪೇಪರ್ ವ್ಯೂ ಥಿಂಗ್. ಅದರಲ್ಲೂ ಕಟ್ ತಗೋತಾರೆ. ಓಕೆ. ಆ್ಯಂಡ್ ಸ್ವಲ್ಪ ಜನ ಅದೇ ಐ ಕಾಂಟ್ ಟೇಕ್ ನೇಮ್ಸ್ ಆಬ್ವಿಯಸ್ಲಿ, ಬಟ್ ಇನ್ನು ಸ್ವಲ್ಪ ಜನ ದೇ ಟೇಕ್ ಓನ್ಲಿ ದ ರೆವೆನ್ಯೂ ಕಟ್, ಒಂದು 20% ಕೊಡಿ, ಇನ್ನು ಮಿಕ್ಕಿದೆಲ್ಲ ನಾವೇ ಮಾಡ್ತೀವಿ ಅಂತ. ಒಂದು ಇವಾಗ ಸ್ವಲ್ಪ ಜನ ಅವ್ರದ್ದೇ ಡ್ಯಾಶ್ ಬೋರ್ಡ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಶಾಕಾಹಾರಿ ಅವ್ರದ್ದು, ರಾಜೇಶ್ ಅವ್ರದ್ದು, ಐ ಥಿಂಕ್ ರಾಮನಹಳ್ಳಿ ಅವ್ರದ್ದು ಅವ್ರದ್ದು ಡ್ಯಾಶ್ ಬೋರ್ಡ್ಸ್ ಅನ್ಸುತ್ತೆ. ಸೊ ಡ್ಯಾಶ್ ಬೋರ್ಡ್ಸ್ ಇರೋರಿಗೆ ಅವ್ರ ಮೂಲಕ ನೀವು ಅಪ್ರೋಚ್ ಮಾಡ್ಬೋದು ಅಂತ ಐ ಥಿಂಕ್ ದಸ್ ದಟ್ ರೂಟ್ ಅದು ಇದೆ. ಬಟ್ ನಾವು ಅದೇ ವಿ ಡೆಂಟ್ ಹ್ಯಾವ್ ಎನಿ ಅಮೌಂಟ್ ಟು ಗಿವ್ ಫಾರ್ ಅನ್ ಅಗ್ರಿಗೇಟರ್ ಅಂಡ್ ಡೂ ಇಟ್. ಫುಲ್ ಖಾಲಿ ಆಗೋಯ್ತು ನಮ್ಮ ಫಂಡ್ಸ್ ಎಲ್ಲ. ಸೊ ಆಬ್ವಿಯಸ್ಲಿ ವಿ ಗೇವ್ ಟು ಸಮ್ಮನ್ ಹೂ ಕುಡ್ ಟೇಕ್ ಅ ಕಟ್ ಇನ್ ಆರ್ ರೆವೆನ್ಯೂ. ಓಕೆ. ಬಟ್ ಪ್ರಾಸೆಸ್ ಇಸ್ ವೆರಿ ವೆರಿ ಟೀಡಿಯಸ್ ಅನ್ನೋದಕ್ಕಿಂತ ಅನೋಯಿಂಗ್. ಬಿಕಾಸ್ ಇವಾಗ ಫಿಲಮ್ ಮೇಕರ್ಸ್ಗೆ ನ್ಯಾಚುರಲಿ ಒಂದಿಷ್ಟು ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಒಂದು ಕೊಬ್ಬಂತ ಇರುತ್ತೆ. ಅದು ನಾರ್ಮಲ್ ಜನಕ್ಕಿಂತ ಜಾಸ್ತಿ ಇರುತ್ತೆ ಅಂತ ನನಗೆ ನನ್ನ ಸುತ್ತ ಸರ್ಕಲಿಂದ ನಾನು ಕಲ್ತಿರೋದು. ಅದನ್ನ ಮೀರಿ ನೀವು ಅವ್ರ ಹತ್ರ ಪ್ಲೀಡ್ ಮಾಡಬೇಕು. ಆಲ್ರೆಡಿ ಸಿನಿಮಾ ಕಷ್ಟಪಟ್ಟು ಮಾಡಿರ್ತೀರಾ, ಎಷ್ಟೊಂದು ಎಫರ್ಟ್ಸ್ ಹಾಕಿರ್ತೀರಾ, ಅಲ್ಲಿ ನಿಮಗೆ ಎನರ್ಜಿ ಇನ್ನೂ ಎಕ್ಸ್ಟ್ರಾ ಬೇಕು ಸೆಲ್ ಮಾಡೋವಾಗ. ಬಿಕಾಸ್ ಥಿಯೇಟ್ರಿಕಲಿ ಏನಾದರೂ ಆಗಿದೆ ಅಲ್ವೋ, ಅಥವಾ ಥಿಯೇಟ್ರಿಕಲಿನೂ ನೀವು ನೋಡ್ಕೊಂಡ್ಬಿಡ್ತೀನಿ ಯಾಕೆ ಅಲ್ಲಿ ಯು ಶುಡ್ ಬಿ ರೆಡಿ ಇನ್ನು. ಬಟ್ ಆ ಹಂಗರ್ ಬೇಕೇ ಬೇಕು ಟು ಸೆಲ್ ಇಟ್ ದೇರ್ ಆಲ್ಸೋ. ಒಬ್ಬೊಬ್ರಿಗೆ ಈಸಿಯಾಗೂ ಆಗುತ್ತೆ, ಒಬ್ಬೊಬ್ರಿಗೆ ಸಖತ್ ಟೈಮ್ ತಗೊಳುತ್ತೆ. ನಮಗೆ ನಮ್ಮ ಟ್ರೇಲರ್ಸ್ ಓಕೆ ಅದ್ರ ಮೂಲಕ ಕ್ಯೂ ಸಿ ಪ್ರೊಸೆಸ್ ಅಲ್ಲಿ ಅಥವಾ ಮುಂಚೆ ಅವ್ರು ಏನೇನು ನಾವು ಮೆಟೀರಿಯಲ್ ಕಳಿಸಿ ಕನ್ಸಿಡರ್ ಮಾಡಬೇಕೋ ಇಲ್ಲ ಅಂತ ಹೇಳಿದಾಗ ನಮಗೆ ಬಂದಿದ್ದು ರಿವ್ಯೂಸ್ ಹೆಲ್ಪ್ ಆಯಿತು. ನಮಗೆ ಟ್ರೇಲರ್ಗೆ ಬಂದಿದ್ದು ಫಾಲ್ಸ್, ಆಮೇಲೆ ಟ್ರೇಲರ್ ಅವ್ರಿಗೆ ಇಷ್ಟ ಆಗಿತ್ತು. ಬಟ್ ದ ಅಗ್ರಿಗೇಟರ್ಸ್ ಆರ್ ಆಕ್ಸೆಸಿಬಲ್. ಅವ್ರು ಆಕ್ಸೆಸಿಬಲ್. Okay. And if any of the filmmakers wants to get in touch, I can name one aggregator also. Devo ಅಂತ ಇದ್ರಲ್ವಾ, you can directly contact. ಹೌದಾ? ಓಕೆ. ಅವರು they will help. ಅಂದ್ರೆ ಅಗೇನ್ ಅದು ಸಿನಿಮಾ ತಕ್ಕತ್ತೂ ಇರ್ಬೇಕಾದ್ರೆ ಪ್ರೈಮಲ್ಲಿ ನಾನೇನು ಸಖತ್ತಾಗಿರೋ ಸಿನಿಮಾ ಮಾಡಿದ್ದೀನಿ ಅಂತ ಅಲ್ಲ, ಆದ್ರೆ ಪ್ರೈಮ್ ಅವ್ರಿಗೆ ಒಂಚೂರು ಇಂಟ್ರೆಸ್ಟ್ ಬರ್ಸೋ ತರ ಏನಾದ್ರು ಅವ್ರಿಗೂ ಇರಬೇಕು, ಈ ಅಗ್ರಿಗೇಟರ್ಸ್ಗೂ ಆ ಪವರ್ ಇರಬೇಕು ಟು ನೆಗೋಷಿಯೇಟ್. ಇಲ್ಲ ಈ ಸಿನಿಮಾ ನೋಡಿ ನೀವು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ತರ ಮಾಡಿಸ್ಬೇಕಾಗುತ್ತೆ. And they are accessible on DMs, emails. Yes, they are very accessible. There is content acquisition team exclusive for these things in Devo. Oh, okay. So, yeah, many people can bombard and give it a try. Yeah. Okay. So, one concern ಏನಂದ್ರೆ ಅಂದ್ರೆ ರೀಸೆಂಟ್ಲಿ ನಾವು ಒಂದಷ್ಟು ಸಿನಿಮಾಗಳು ನೋಡಿದ್ರೆ ದೇ ಆಲ್ ಹ್ಯಾಡ್ ಅನ್ನೋನ್ ಪ್ರೆಸೆಂಟರ್ಸ್ ಬ್ಯಾಕಿಂಗ್ ದ ಫಿಲ್ಮ್. ಆದರೆ ಇವಾಗ ಹಾಸ್ಟ್ ಹುಡುಗರು ಇರ್ಬೋದು, ಹೆಸರು DDM ಇರ್ಬೋದು. ಅದೇ ಬಿಫೋರ್ ರಿಲೀಸ್ ಹೆಸರು ಮಾಡ್ತಿದ್ದಂಗೆನೆ ಒಂದು ಪ್ರೆಸೆಂಟರ್ ಆನ್ ಬೋರ್ಡ್ ಆಗಿ ಅದನ್ನ ಬ್ಯಾಕ್ ಮಾಡಿರೋ ಉದಾಹರಣೆಗಳು ಸುಮಾರು ನೋಡಿದೀವಿ. ನೀವು ಯು ಕುಡ್ ಹ್ಯಾವ್ ಕನ್ಸಿಡರ್ಡ್ ಅ ಪ್ರೆಸೆಂಟರ್ ಅಲ್ವಾ? ಡೆಫಿನೆಟ್ಲಿ. ಅಂದರೆ ನಮ್ಗೆ ಅದು ಕನ್ಸಿಡರ್ ಮಾಡಿ ಟ್ರೈ ಮಾಡಿದ್ವಿ. ಅದೇ ಬಟ್ ಸ್ವಲ್ಪ ಟರ್ಮ್ಸ್ ಕೆಲವೊಂದು ವರ್ಕ್ ಆಗಲಿಲ್ಲ. ಓಕೆ. ಇನ್ನೊಂದೇನಂದರೆ ಇವಾಗ ಯಾರೇ ಪ್ರೆಸೆಂಟರ್ ಬಂದ್ರು ಅವ್ರಿಗೆ ಒಂದು ಕಟ್ ಅಂತ ಕೊಡಬೇಕು. ಅಂದ್ರೆ ಅವ್ರು ಕೇಳೋದಲ್ಲ, ನಾವೇ ಕೊಡ್ಬೇಕಾಗ್ತದೆ. ವಿಚ್ ಪ್ರೊಡಕ್ಷನ್ ಸೈಡಿಂದ ವಿ ವರ್ ನಾಟ್ ರಿಯಲಿ ರೆಡಿ. ಬಿಕಾಸ್ ತುಂಬಾ ಟೈಟ್ ಆಗಿ ಸಿನಿಮಾ ಮಾಡಿರೋದ್ರಿಂದ ಅದನ್ನೂ ಕಟ್ಕೊಟ್ಟು ಡಿಸ್ಟ್ರಿಬ್ಯೂಷನ್ ಕಾಸ್ಟ್ಸು ಬೇರ್ ಮಾಡಿ ನಮಗೆ ಏನು ಸಿಗದೆ ಇರೋ ಚಾನ್ಸಸ್ ಇರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಅದೇ ಒಂದು ಅಡ್ವಾಂಟೇಜ್ ಏನಿರುತ್ತೆ, ಅವರಿಂದ ಅವ್ರ ಆಡಿಯನ್ಸ್ ತಲುಪಿಸ್ತಾರಪ್ಪ, ಅದು ಒಂದು ಅಡ್ವಾಂಟೇಜ್ ಬರ್ತಿತ್ತೇನೋ. ಬಟ್ ಅದೇ ವಿ ಡಿಡ್ಂಟ್ ಕನ್ಸಿಡರ್ ಇಟ್. ದಟ್ ಪಾಯಿಂಟ್ ಆಫ್ ಟೈಮ್ ಸ್ವಲ್ಪ ಕಷ್ಟ ಆಯಿತು. ಬಟ್ ಇನ್ನು ಬೇರೆಯವ್ರನ್ನ ನಾವು ಅಪ್ರೋಚ್ ಮಾಡ್ಬೋದಿತ್ತು. ಬಟ್ ನಾವಿದೇನು ಲಿಮಿಟೇಷನ್ ಹಾಕೊಂಡ್ಬಿಟ್ಟಿದ್ವಿ. ಇವಾಗ ನನ್ನ ಫುಲ್ ಟೈಮ್ ಥಾಟ್ ಪ್ರೊಸೆಸ್ ಏನಿತ್ತಂದರೆ ಎವ್ರಿ ಮಂತ್ ವಿ ಡಿಲೇಟ್ ವಿಲ್ ಬಿ ಇನ್ಕರಿಂಗ್ ರನ್ನಿಂಗ್ ಕಾಸ್ಟ್ಸ್. ಅಂದರೆ ಒಂದು ಚಿಕ್ಕ ಆಫೀಸ್ ನಡೆಸೋದ್ರಿಂದ ಹಿಡಿದು ಎಕ್ಸ್ಟ್ರಾ ಫುಡ್ ತರಿಸ್ಬೇಕು, ಜನನ್ ಮೇಂಟೆನೆನ್ಸ್, ಅವ್ರಿಗೇನೋ ಒಂದಿಷ್ಟು ಓಡಾಡೋ ಕಾಸು. ಆಮೇಲೆ ಇವಾಗ ಸಿನಿಮಾ ರಿಲೀಸ್ ಆಗ್ತಿಲ್ಲ ಅಂದರೆ ಪ್ರಮೋಷನ್ಸ್ ನಡೀತಾನೆ ಇರಬೇಕು, ಸಿನಿಮಾದ ಬಗ್ಗೆ ಮಾತಾಗ್ತಾನೆ ಇರಬೇಕು, ಮತ್ತೆ ಮಾರ್ಕೆಟಿಂಗ್ ಇನ್ವೆಸ್ಟ್ ಮಾಡೋ. ಸೊ ನಾವು ಈ 6 months ಟೈಮ್ ಪೀರಿಯಡ್ ಏನು ಇಟ್ಕೊಂಡಿದ್ವಿ ಶೋ ಟು ರಿಲೀಸು, ಅದನ್ನು ದಾಟಬೇಕಾಗಿತ್ತು. ವಿ ಹ್ಯಾಡ್ ಟು ವೇಟ್. ಬಿಕಾಸ್ ಅಫ್ಕೋರ್ಸ್ ಇವಾಗ ಪ್ರೆಸೆಂಟರ್ಸ್ ಅಂದರೆ ಯಾರು ಮಾಡ್ತಾರೆ, ದೇರ್ ಆರ್ ಸ್ಟಾರ್ ಹೀರೋಸ್.
ಸೊ ಅವರು ಎಲ್ಲೋ ಶೂಟಿಂಗ್ ಹೋಗಿರ್ತಾರೆ ಅಥವಾ ಇನ್ನೊಂದು ಏನೋ ಕಮಿಟ್ಮೆಂಟ್ ಇರುತ್ತೆ ಅಥವಾ ಈ ಸಿನಿಮಾ ರಿಲೀಸ್ ಮಾಡಿ ನೆಕ್ಸ್ಟ್ ನಿಮ್ದು ಕನ್ಸಿಡರ್ ಮಾಡ್ತೀನಿ ಅಂತೆಲ್ಲ ಇರುತ್ತೆ. ಇದಕ್ಕೆ ಕಾಯೋದಕ್ಕೂ ನಾವು ರೆಡಿ ಇಲ್ಲ. ಸೊ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಇನ್ನೇನು ಫಿಗರ್ ಔಟ್ ಮಾಡ್ಬೋದು ಅಂದರೆ ಸ್ಕ್ರಿಪ್ಟ್ ಸ್ಟೇಜ್ ಅಥವಾ ಎಡಿಟ್ ಸ್ಟೇಜಲ್ಲೇ ಫಸ್ಟಲ್ಲೇ ಇಫ್ ಯು ಕ್ಯಾನ್ ಕಮ್ಯುನಿಕೇಟ್ ಟು ದೆಮ್ ದಟ್ ಈ ಥರ ಇದೆ, ನಿಮ್ಗೆ ಇಷ್ಟ ಆದರೆ ಹೇಳಿ, ನಿಮಗೆ ಅಂತ ಒಂದು ಸಪ್ರೇಟ್ ತೋರಿಸ್ತೀವಿ ನಿಮ್ಗೆ ಹೆಂಗೆ ಬೇಕು, ವಿಲ್ ಯು ಬಿ ಇಂಟ್ರೆಸ್ಟೆಡ್ ಅಂತ ಫಸ್ಟಲ್ಲೇ ಇಫ್ ಯು ಕ್ಯಾನ್ ಆನ್ ಬೋರ್ಡ್ ಇಟ್ ಇಸ್ ಬೆಟರ್, ಆರ್ ವಿಲ್ ಹ್ಯಾವ್ ಟು ರನ್ ಕಾಸ್ಟ್ಸ್. ಪ್ರಾಬ್ಲಿ ಅದೇ ಇನ್ನೊಂದು ಸ್ವಲ್ಪ ಪರವಾಗಿಲ್ಲ, ಒಂದು 50 ಲಕ್ಷ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತೀನಿ, 2-3 ಮಂತ್ಸ್ ಅವ್ರು ಕಾಯ್ತೀನಿ ಅಂತ ಪ್ರೊಡ್ಯೂಸರ್ಸ್ ಹೇಳಿದ್ರೆ ಪ್ರಾಬ್ಲಿ ಅದು ವಿ ಕ್ಯಾನ್ ಕನ್ಸಿಡರ್. ಓಕೆ. ಅಥವಾ ಇದು ಏನೋ ಅವ್ರು ಏನು ಡಿಮ್ಯಾಂಡ್ ಮಾಡ್ತಾರೆ, ಒಂದು ಕಟ್ ಏನು ಕೇಳ್ತಾರೆ, 1% ವಾಟ್ ಎವರ್, ಅದು ಕೊಟ್ಬಿಡೋದು ಬೆಟರ್ ಅನಿಸ್ತೀರಾ? ಬಿಕಾಸ್ ಇಟ್ ವಿಲ್ ಗೇನ್ ಮೋರ್ ವಿಸಿಬಿಲಿಟಿ ಅಲ್ವಾ? ಪ್ರಾಬ್ಲಿ ಇಫ್ ಯಾವುದೋ ಒಂದು ರಿನೋನ್ ಪ್ರೆಸೆಂಟರ್ ಫ್ಯಾಮಿಲಿ ಡ್ರಾಮನ್ ಮಾಡಿದ್ದಿದ್ರೆ ಅವ್ರ ಟರ್ಮ್ಸ್ಗೆಲ್ಲ ನೀವು ಓಕೆ ಅಂದಿದ್ರು ಅಂದ್ಬಿಟ್ಟಿದ್ರೆ ಮೇ ಬಿ ಇಟ್ ವುಡ್ ಹವ್ ಗಾಟ್ ಮೋರ್ ಥಿಯೇಟ್ರಿಕಲ್ ರನ್, ಮೋರ್ ಐಬಾಲ್ಸ್, ಮೋರ್ ವಿಸಿಬಿಲಿಟಿ, ಆ್ಯಂಡ್ ಪ್ರೈಮ್ ಪ್ರೋಸೆಸ್ ವುಡ್ ಬಿ ಮೋರ್ ಈಸಿಯರ್. ಯು ಕ್ಯಾನ್ ನೆಗೋಷಿಯೇಟ್ ಎ ಬೆಟರ್ ನಂಬರ್. ಸೊ ಪ್ರೈಮ್ ಅಷ್ಟೇ ಇರೋದಲ್ಲ, ಪ್ರೈಮ್ ಅಷ್ಟೇ ಬರುತ್ತೆ. ಬಟ್ ಡೆಫಿನೆಟ್ಲಿ ಇನ್ನೊಂದು ಎಕ್ಸ್ಟ್ರಾ ಒಂದಷ್ಟು ಜನ ಹೋಗಿ ನೋಡಿರೋ ರೀಚ್ ಆಗಿರೋದು. ಬಟ್ ಹಾಗೇನ ಅದು ಸಿನಿಮಾ ತಾಕತ್ ಮೇಲೆ ಇರ್ತಲ್ವಾ, ಅಂದ್ರೆ ಸಿನಿಮಾ ಸಖತ್. ಇವಾಗ ಬ್ಲಿಂಕ್ ಹ್ಯಾಡ್ ಅ ಫಿನಾಮಿನಲ್ ರನ್, ಅಂದ್ರೆ ಸಖತ್ ಇನ್ಸ್ಪೈರಿಂಗ್. ಅದು 5 shows ಇಂದ ಐ ಥಿಂಕ್ ದೇ ಕೇಮ್ ಟು 100 shows ಸಮಥಿಂಗ್ ಇಫ್ ಐ ಆಮ್ ನಾಟ್ ರಾಂಗ್. ಅಂಡ್ ಇವಾಗ ಲೈವ್ ಎಕ್ಸಾಂಪಲ್ ಇಬ್ಬನಿ ಅವ್ರದ್ದು 2022 shows ಇಂದ ಐ ಥಿಂಕ್ ದೇ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ಟು 90 shows. ಸೊ ಸಿನಿಮಾ ತಾಕತ್ತಿದ್ರೆ ಅದಕ್ಕಾಗಿ ಅದೇ ಆಗುತ್ತೆ. ಪ್ರಾಬ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಥವಾ 4th day ಇಂದ ಅದು ಪಿಕಪ್ ಆಗುತ್ತೆ. ಬಟ್ ಸಿನಿಮಾದಲ್ಲಿ ಆ ಥರ ಇಲ್ಲ, ಜನಕ್ಕೆ ಅದು ಇಮಿಡಿಯೇಟ್ ಆಗಿ ನೋಡಕ್ಕೆ ದೇ ಆರ್ ನಾಟ್ ರಿಯಲಿ ಕನ್ವಿನ್ಸ್ಡ್ ಟು ಕಮ್ ಅಂಡ್ ವಾಚ್ ದೇರ್. ಅಂದ್ರೆ ಸೊ ಅಟ್ ದ ಎಂಡ್ ಇಟ್ ವಿಲ್ ಆಲ್ ಬಾಯ್ಲ್ ಡೌನ್ ಟು ಕಂಟೆಂಟ್. ಅಂದ್ರೆ ರೆಸ್ಪೆಕ್ಟಿವ್ ಆಫ್ ದೇರ್ ಇಸ್ ಅ ಪ್ರೆಸೆಂಟರ್ ಆರ್ ದೇರ್ ಇಸ್ ನಾಟ್ ಅ ಪ್ರೆಸೆಂಟರ್. ಅದೇ ಈ ಸಿಸ್ಟಮ್ ಮೇಲೆ ಇತರ ಮೇಲೆ ಎಲ್ಲ ಪ್ಲೇಮ್ ಹಾಕೋದು, ಒಂದು ಆವ್ರೇಜ್ ಸಿನಿಮಾ ಇದೆಲ್ಲ ಎತ್ಬೋದಿತ್ತು ಅಂತ. ಬಟ್ ಸಖತ್ತಾಗಿರೋ ಸಿನಿಮಾ ಮಾಡಿದ್ರೆ ಇದೆಲ್ಲ ಏನು ಇದು ಅವಶ್ಯಕತೆ ಇಲ್ಲ. ಯಾ ದಟ್ ಇಸ್ ದೇರ್. ಸೊ ಇಷ್ಟೊತ್ತು ಯು ಸ್ಪೋಕ್ ಅಬೌಟ್ ಅ ಲಾಟ್ ಆಫ್ ಪ್ಯಾರಾಮೀಟರ್ಸ್, ಬಟ್ ಕಂಟೆಂಟ್ ಅನ್ನೋದು ಅದ್ಭುತವಾಗಿರುತ್ತೆ. ಇದೆಲ್ಲ ಯಾವುದು ಮ್ಯಾಟರ್ ಆಗಲ್ಲ ಅಂತ? ಡೆಫಿನೆಟ್ಲಿ ಇದೆಲ್ಲ ಯಾವುದು ಮ್ಯಾಟರ್ ಆಗಲ್ಲ. ಯಾಕೆಂದರೆ ಇವಾಗ ನಾನು ಏನೇನು ಹೇಳಿದೆ, ಇವಾಗ ರೈಟಿಂಗ್ ಪ್ರಾಬ್ಲಮ್ಸು ಅಥವಾ ಪ್ರೊಡಕ್ಷನ್ ಪ್ರಾಬ್ಲಮ್ಸು ಅಥವಾ ಆಚೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಥವಾ ಸಿಸ್ಟಮ್ ಎಕೋಸಿಸ್ಟಮ್ ಹಿಂಗಿದೆ ಪುಷ್ ಮಾಡೋದು ಅಥವಾ ಪ್ರೆಸೆಂಟರ್ಸ್, ಶೋಸ್, ಎಸ್ ಡೆಫಿನೆಟ್ಲಿ ಶೋ ಟೈಮಿಂಗ್ ಎಲ್ಲ, ಇದೆಲ್ಲ ಏನಕ್ಕೆ ಬೇಕಂದ್ರೆ ಒಂದು ಆವ್ರೇಜ್ ಆಗಿರೋ ಸಿನಿಮಾ ಅದನ್ನ ಪುಷ್ ಮಾಡೋದಕ್ಕೆ ಮಾತ್ರ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಬಟ್ ಒಂದು ಸಖತ್ತಾಗಿರೋ ಸಿನಿಮಾ ಇದನ್ನೆಲ್ಲ ದಾಟಿ ರನ್ ಆಗುತ್ತೆ, ಇವತ್ತಿಗೂ ರನ್ ಆಗುತ್ತೆ ಡೆಫಿನೆಟ್ಲಿ. ಸೊ ವಿಲ್ ಟಾಕ್ ಅಬೌಟ್ ದ ಲಾಸ್ಟ್ ಸೆಗ್ಮೆಂಟ್ ಆಫ್ ದ ಇಂಟರ್ವ್ಯೂ. ಅಂದರೆ ಇದೊಂದು ಯು ಹ್ಯಾವ್ ಹ್ಯಾಡ್ ಅ ವೆರಿ ರಾಲರ್ ಕಾಸ್ಟರ್ ರೈಡ್ ಅಂತ ಹೇಳ್ಬೋದು. ಫ್ರಮ್ ಬಿಕಾಸ್ ನೀವು ಕ್ರಿಯೇಟಿವ್ಲಿನೂ ಇನ್ವಾಲ್ವ್ ಆಗಿದ್ರಿ, ಎಕ್ಸಿಕ್ಯೂಷನ್ ಆ್ಯಂಡ್ ಇನ್ ಡಿಸ್ಟ್ರಿಬ್ಯೂಷನ್, ಇವಾಗ ಪೋಸ್ಟ್ ರಿಲೀಸ್ ಸೇಲ್ಸಲ್ಲೂ ಸ್ಟಿಲ್ ಸ್ಟ್ಯಾಂಡಿಂಗ್ ವಿತ್ ದ ಫಿಲಮ್ ಆ್ಯಂಡ್ ಪ್ರಮೋಟಿಂಗ್ ಇಟ್ ಅಲಾಂಗ್ ವಿತ್ ಯುವರ್ ಅದರ್ ಲೈನಪ್ಸ್. ನೀವು ಬೇರೆ ಸಿನಿಮಾಗಳನ್ನೂ ನೋಡ್ಕೋಬೇಕು. ಈ ಎಂಟೈರ್ ಜರ್ನಿಯಲ್ಲಿ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್, DMK ನಮ್ಮ ಸಂಸ್ಥೆಯ ಓನರ್ ಮುರಳಿ ಅವರ ಪರ್ಸ್ಪೆಕ್ಟಿವ್. ಹೌ ಸಪೋರ್ಟಿವ್ ವಾಸ್ ಹಿ? ಅಥವಾ ಯೂಶಲಿ ಸಿನಿಮಾಗಳಲ್ಲಿ ಯಾರು ಶೋ ರನ್ ಮಾಡ್ತಿರ್ತಾರೆ ಅವ್ರಿಗೂ ಪ್ರೊಡ್ಯೂಸರು ಜಗಳ ಆಗ್ಬಿಡುತ್ತೆ. ಸೊ ನಿಮ್ಗೆ ಆ ಥರ ಏನಾದರೂ ಆಗಿತ್ತಾ? ಅದೇ ಡಿ ಮುರಳೀಕೃಷ್ಣ ಅಂತ, ಡಬ್ಬುಗುಡಿ ಮುರಳೀಕೃಷ್ಣ ಅಂತ, ಐ ಡೋಂಟ್ ನೋ ಇಫ್ ಯು ನೋ ದಿಸ್, ಬಟ್ ಅವ್ರಿಗೆ ಕನ್ನಡ ಬರಲ್ಲ. ಅವ್ರು ಇಲ್ನವ್ರು ಅಲ್ಲ. ನಾನು ಫಿಲಮ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಮೀಟೇ ಮಾಡಿದ್ದೆ ಲೈಫಲ್ಲಿ. ಅವರು ಜಸ್ಟ್ ಕಂಟೆಂಟ್ನ ನಂಬಿ, ನಮ್ಮ ಪಿಚ್ ಟೆಕ್ನ ನಂಬಿ, ನಾವು ಏನೇನು ಹೋಮ್ ವರ್ಕ್ಸ್ ಮಾಡಿದ್ವಿ ಅದನ್ನ ನೋಡಿ ಪ್ರತಿ ಹಂತದಲ್ಲೂ ಸರಿ ಇದನ್ನು ಮಾಡ್ತೀವಿ ಅಂತ ಸೆಲ್ ಮಾಡಿಕೊಂಡು ಪ್ರೆಸೆಂಟ್ ಮಾಡಿಕೊಂಡು ಹಿ ಯೂಸ್ ಟು ರಿಲೀಸ್ ಮಾಡಿ ಹಿಂಗೆ ಮಾಡಿದ್ದು. ಬಟ್ ಇದ್ರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂತಂದರೆ, ಎಷ್ಟು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಎಲ್ಲೋ US ಅಲ್ಲಿ ಇಟ್ಕೊಂಡು ಯಾವುದೋ ಕರ್ನಾಟಕದಲ್ಲಿ ಒಂದು ಬ್ಯಾಂಗ್ಳೂರಲ್ಲಿ ಇವ್ರು ಮಾಡ್ತಿರೋ ಒಂದು ಎಫರ್ಟ್ಗೆ ದುಡ್ಡು ಹಾಕೋಣ ಅಂತ ಅವರು ಒಂದು ಎಫರ್ಟ್ ಹಾಕಿದ್ದಾರೆ. ದಟ್ ಈಸ್ ಐ ಆಮ್ ವೆರಿ ಗ್ರೇಟ್ಫುಲ್. ಇದು ಒಂದು ಎಲ್ಲರಿಗೂ ಆಗೋದಲ್ಲ, ಸಖತ್ ಲಕ್ಕಿ ಅಂತಲೇ ಹೇಳ್ಬೋದು. ಆಮೇಲೆ ಹೌ ವಾಸ್ ಹಿಸ್ ರಿಯಾಕ್ಷನ್ ಟು ದಿಸ್ ಇಸ್ ಹಿ ಈಸ್ ದ ಮೋಸ್ಟ್ ಚಿಲ್ಲೆಸ್ಟ್ ಪರ್ಸನ್ ಐ ಎವರ್ ಸೀನ್. ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಇದೆಲ್ಲ ಆಗಿದೆ, ಥಿಯೇಟ್ರಿಕಲಿ ಇಷ್ಟು ವರ್ಕ್ ಆಗ್ತಿಲ್ಲ. ನಾಟ್ ಒನ್ ಡೇ ಹಿ ಕೇಮ್ ಅಂಡ್ ಕಂಪ್ಲೇಂಟ್ ವಾಟ್ ಹ್ಯಾವ್ ಯು ಗೈಸ್ ಡನ್. ಹಿ ಈಸ್ ಆಲ್ವೇಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಐ ಥಿಂಕ್ ಹಿ ಇಸ್ ಆಲ್ವೇಸ್ ಸ್ಟ್ಯಾಂಡ್ ಬಿಕಾಸ್ ಅವ್ರಿಗೆ ಅರ್ಥ ಆಗಿದೆ, ಎಫರ್ಟ್ಸ್ ಹಾಕಿದ್ದಾರೆ, ಅದು ಎಲ್ಲರಿಗೂ ಗೊತ್ತು, ಆಚೆನೂ ಕಾಣಿಸ್ತಾ ಇದೆ. ಬಟ್ ಆಬ್ವಿಯಸ್ಲಿ ಇಂಥ ಟೈಮ್ಸಲ್ಲಿ ಇವನ್ ಜುಟ್ಟು ಸ್ವಲ್ಪ ಬರ್ನ್ ಆದಾಗ ಹೊರದೋಗುತ್ತೆ, ಯಾಕೆ ಹಿಂಗೆ ಮಾಡಿದ್ರಿ, ಹಿಂಗೆ ಮಾಡ್ಬೋದಿತ್ತು, ಕಾಯ್ಬೋದಿತ್ತು ಇದೆಲ್ಲ. ಬಟ್ ಹಿ ನೆವರ್ ಕ್ವಶನ್ ಇವನ್ ಒನ್ಸ್. ಸೊ ಐ ಆಮ್ ವೆರಿ 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 ಗ್ರೇಟ್ಫುಲ್ ದಟ್ ಐ ಡಿಡ್ ದಿಸ್ ಫಿಲಮ್ ಹಿಯರ್, ಆ್ಯಂಡ್ ಇವನ್ our whole team is very grateful that this happened under this banner. And
and I haven't told this to him, but hopefully ಮುಂದೆ ನನ್ನ ಲೈನ್ಅಪ್ಸ್ ಅಲ್ಲಿ or whenever I'm able to make some money, if this doesn't recover anywhere, I will Compensate. I will try to compensate. Yeah. That's wonderful. That's always there. ಅಂದ್ರೆ ಅದೊಂದು ಗಿಲ್ಟಿ ಫೀಲಿಂಗ್ ಇತ್ತು. ಅಟ್ಲೀಸ್ಟ್ ರಿಲೀಸ್ ಆದ್ಮೇಲೆ ಇವಾಗ ನಾನು ಮತ್ತೆ ಆಚೆ ಬರ್ತಿರೋವರೆಗೂ ನಮ್ಮನ್ನ ನಂಬಿ ಈ ಥರ ಮಾಡಿದಾರಪ್ಪ, ಈ ಸ್ಟೇಕಿಂದ ನಾವು ಏನಾದರೂ ಮಾಡ್ಬೇಕು ಇವ್ರಿಗೆ ಅನ್ನೋದು. ಸೊ ಪ್ರಾಬ್ಲಿ ವಿ ವಿಲ್ ಕೊಲಾಬ್ರೇಟ್ ಸೂನ್ ಆರ್, ಅದೇ ನಿಮ್ಗೆ ಹೇಳ್ದಂಗೆ ಕಾಂಪನ್ಸೇಷನ್ಗಾದ್ರೂ ಆಗುತ್ತೆ. ಸೊ ಯಾ, Cool, Abhay. So, first of all, thank you. ನೀವ್ ಹೇಳಿ ಸಿನಿಮಾ ನಿಮ್ಗೆ ಅನಿಸ್ತು? ಇಲ್ಲ, ನಾನು ನಿಮ್ಗೆ ಅದೇ ಪರ್ಸ್ನಲಿನೇ DM ಮಾಡಿರುವಂಗೆ ನನಗೆ ವೆರಿ ಆನೆಸ್ಟ್ಲಿ ಅನಿಸಿದ್ದು ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಅ ಬ್ಯಾಡ್ ಫಿಲಮ್. ಎಲ್ಲೋ ಒಂದು ಕಡೆ ಸುಮಾರು ಜನ ನಿಮಗೆ ಆಲ್ರೆಡಿ ಫೀಡ್ಬ್ಯಾಕ್ ಕೊಟ್ಟಿರೋ ಹಾಗೆ ಆ ಎಂಗೇಜಿಂಗ್ ಫ್ಯಾಕ್ಟರಿನ ಕತೆ ಯಾವಾಗ ಶುರು ಆಗುತ್ತಲ್ಲ, ಅದು ಬೇಗ ಶುರು ಆಗಿದ್ದಿದ್ರೆ ಇನ್ನೂ ಗ್ರಿಪ್ಪಿಯರ್ ಆಗಿರ್ಬೋದಿತ್ತು ಅನ್ನಿಸ್ತು. ಬಟ್ ಓವರ್ ಆಲ್ ನನಗೆ ಈವನ್ ನಾವು ಏನೋ ಥಿಯೇಟ್ರಿಕಲಿ ವರ್ಕ್ ಆಗಿದೆ ಆಗಿಲ್ಲ ಸೆಕೆಂಡ್ರಿ, ಐ ಆಮ್ ಪರ್ಸ್ನಲಿ ಕನೆಕ್ಟೆಡ್ ವಿತ್ ದ ಸ್ಟೋರಿ ಏನಿದೆ, ಒಂದು ಡಾರ್ಕ್ ಹ್ಯೂಮರ್ ಏನಿದೆ, ಆ್ಯಂಡ್ ನೀವು ಆ ಪ್ಲಾಟ್ನ ಹೆಂಗೆ ಮೌಂಟ್ ಮಾಡಿದ್ದೀರಾ, ಐ ಥಿಂಕ್ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಾನು ಎಂಜಾಯ್ ಮಾಡಿ ಥಿಯೇಟರ್, ಎಸ್ಪೆಷಲಿ ಪೂರ್ಣ ಅವ್ರ ಕ್ಯಾರೆಕ್ಟರು, ಆ್ಯಂಡ್ ಹಿಸ್ ಕ್ಯಾರೆಕ್ಟರ್ ವಾಸ್ ಅಮೇಝಿಂಗ್. ಕರೆಕ್ಟ್. ಎಲ್ಲರ ಪಾತ್ರನೂ, ಆಶಕ್ತ ಅವ್ರದ್ದು ಅಷ್ಟೇ, ಆ ರೀಕಾಲ್ ವ್ಯಾಲ್ಯೂ ಬರ್ತಾ ಇದೆ ಅಂದ್ರೇನೆ ದಟ್ ಹ್ಯಾಸ್ ವರ್ಕ್ ಟು ಮೀ ಅಂತ. ಸೂಪರ್. ಅದಕ್ಕೆ ವಿ ವರ್ ಆಲ್ಸೋ ಯುವರ್ ಬ್ರ್ಯಾಂಡಿಂಗ್ ಪಾರ್ಟ್ನರ್ಸ್ ಫಾರ್ ದ ಫಿಲಮ್. ಸೊ ದಟ್ ನೋಟ್, ಥ್ಯಾಂಕ್ ಯು ಅಭಯ್. Thank you so much for always giving a platform like this. And ನಾನು ನಿಮ್ಗೆ ಮತ್ತೆ ಅದನ್ನ ಹೇಳ್ತಾನೆ ಇರ್ತೀನಿ, ಒಂದು ದೊಡ್ಡ ಮಂಡಳಿ ಅಥವಾ ಒಂದು ದೊಡ್ಡ ಸಂಸ್ಥೆ ಮಾಡ್ಬೇಕಾಗಿರೋ ಕೆಲಸನ ನೀವು ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಾ. ಐ ಥಿಂಕ್ ತುಂಬಾ ಪವರ್ ಇರಲಿ ಜೊತೆ, ತುಂಬಾ ಸಪೋರ್ಟ್ ಇರಲಿ. Thank you so much for helping a lot of us. Cool. Best wishes to all your project, and yeah, thank you.